ಎಲ್ರಿಗೂ ನಮಸ್ಕಾರ. ನಾನು ವಸಂತ್ ಮುಂದೆ ಬನ್ನಿ ಟೀಮ್ ಪರವಾಗಿ ನಿಮ್ಮನ್ನ ಈ ವೆಬಿನಾರ್ಗೆ ಸ್ವಾಗತಿಸ್ತೀನಿ. ನನ್ನ ಪರಿಚಯ ತಮ್ಮಲ್ಲಿ ಹಲವರಿಗಿದೆ. ಇಲ್ಲಿರೋರಿಗೆ ನಾನು ಒಂದು 20 ವರ್ಷದಿಂದ ಬೆಂಗಳೂರಲ್ಲಿ IT ಉದ್ಯಮದಲ್ಲಿ ಬೇರೆ ಬೇರೆ ತರದ ಕಂಪನಿಗಳಲ್ಲಿ ಕೆಲಸ ಮಾಡಿದ್ದೀನಿ. ಸುಮಾರು ಒಂದು 13-14 ವರ್ಷ ಸಿಸ್ಕೋ, ಮೋಟೋರೋಲಾ, TCS ಈ ತರದ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ಒಂದು 5-6 ವರ್ಷದಿಂದ ನಾನು ಸ್ಟಾರ್ಟ್ಅಪ್ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮೈಲ್ಯಾಂಗ್ ಅಂತ ಒಂದು ಡಿಜಿಟಲ್ ಪಬ್ಲಿಷಿಂಗ್ ಸ್ಟಾರ್ಟ್ಅಪ್, ಅದನ್ನ ಕೋಫೌಂಡ್ ಮಾಡಿರುವಂತದ್ರಲ್ಲಿ ನಾನು ಒಬ್ಬ. ಕಳೆದ 6 ವರ್ಷದಿಂದ ನಡೀತಾ ಇದೆ ಅದು. ಅದಲ್ಲದೆ ಈಗ ಈ ಮುಂದೆ ಬನ್ನಿ ಅನ್ನುವಂತ ಒಂದು ಇನಿಷಿಯೇಟಿವ್ ವೆಂಚರ್ ಏನಿದೆ ಅದರ ಫೌಂಡರ್ ಕೂಡ ನಾನಾಗಿದ್ದೀನಿ. ನನ್ನ ಜೊತೆ ಇನ್ನು ಕೆಲವು ಗೆಳೆಯರು ಕೂಡ ಸೇರಿ ಕೆಲಸ ಮಾಡ್ತಾ ಇದೀವಿ. ಇದನ್ನ ಕಟ್ತಾ ಇದೀವಿ. ಇವತ್ತು ನಾವು 4ನೇ ವೆಬಿನಾರ್ ಮಾಡ್ತಾ ಇದೀವಿ ಮುಂದೆ ಬನ್ನಿ ಅಡಿ. ಈ ಹಿಂದೆ AI ಬಗ್ಗೆ, ಏಜೆಂಟಿಕ್ AI ಬಗ್ಗೆ, ಹಾಗೆ ಮನೆಯಲ್ಲೇ ಕುಳಿತು ಆನ್ಲೈನ್ ಫುಡ್ ಬಿಸ್ನೆಸ್ ಮಾಡೋದಾದ್ರೆ ಹೇಗೆ ಅನ್ನೋದ್ರ ಬಗ್ಗೆ 3 ವೆಬಿನಾರ್ ಮಾಡಿದ್ವಿ. ಆ 3 ವೆಬಿನಾರ್ ವಿಡಿಯೋಸ್ ನೀವು ಬೇಕಿದ್ರೆ ಯೂಟ್ಯೂಬ್ ಅಲ್ಲಿ ನೋಡಬಹುದು. ನಮ್ಮ ಚಾನಲ್ ಅಲ್ಲಿ Q&A ಸೆಕ್ಷನ್ ಹೋದ್ರೆ ನಿಮ್ಗೆ ಅಲ್ಲಿ ನಮ್ಮ ಚಾನಲ್ ಲಿಂಕ್ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕೂಡ ಒತ್ತಬಹುದು ನೀವು. ಇವತ್ತು ನಾವು AI ಜೊತೆ ಮಾತಾಡುವ ಗುಟ್ಟು ಅನ್ನುವಂತ ಒಂದು ವಿಷಯದ ಬಗ್ಗೆ. ಸೊ ಈ ಹಿಂದಿನ 3 ಪ್ರೆಸೆಂಟೇಶನ್ ಮಾಡಿದಾಗ ನಮ್ಮಲ್ಲಿ ಸಾಕಷ್ಟು ಜನ ಆ ಒಂದು ಕೋರಿಕೆ ಅಥವಾ ಮನವಿ ಕೊಟ್ಟರು. ಏನಂತಂದ್ರೆ ಸ್ವಲ್ಪ ಇಂಜಿನಿಯರಿಂಗ್ ಹೆವಿ ಇದೆ ಸ್ವಲ್ಪ, ಹಾಗಾಗಿ ನಮಗೆ AI ಬಗ್ಗೆ ಕುತೂಹಲ ಇದೆ, ಆಸಕ್ತಿ ಇದೆ, ಆದ್ರೆ ನಾವು ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ನವರಲ್ಲ. ಹಾಗಾಗಿ ನಮ್ಗೆ ಸುಲಭವಾಗಿ ಸ್ವಲ್ಪ ಈ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಥವಾ ಪ್ರಾಂಪ್ಟ್ಸ್ ನ ಹೇಗ್ ಮಾಡೋದು ಅನ್ನೋದು ತಿಳ್ಕೊಳ್ಳೋದು, AI ನ ಹೇಗ್ ಬಳಸ್ಬೇಕು ಅಂತ ತಿಳ್ಕೊಳ್ಳೋ ತರದ್ದು ಕನ್ನಡದಲ್ಲಿ ಸಿಕ್ಕಿದ್ರೆ ಬಹಳ ಅನುಕೂಲ ಆಗ್ತಿತ್ತು ಅಂತ ಹೇಳಿ ಹಲವಾರು ಜನ ಹೇಳಿದ್ರು. ಆ ನಿಟ್ಟಿನಲ್ಲಿ ಇವತ್ತಿನ ಈ ವೆಬಿನಾರ್. ಸೊ ಇದು ಹಾಗಾಗಿ ತುಂಬಾ ಟೆಕ್ನಿಕಲ್ ಡೆಪ್ತಿಗೆ ಹೋಗದೇನೆ ನೀವು ಒಂದು ಬೇಸಿಕ್ಸ್ ಆಫ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಏನು ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸೆಷನ್ ಶುರು ಮಾಡೋಣ. ಸೊ ಮೊದಲಿಗೆ ಈಗ ನಾವು ಒಂದು AI ಯುಗವನ್ನ ಪ್ರವೇಶ ಮಾಡ್ತಾ ಇದೀವಿ. ನೀವು ಮನುಷ್ಯನ ಇತಿಹಾಸದಲ್ಲಿ ನೋಡಿದ್ರೆ ಸುಮಾರು 300 ವರ್ಷದ ಅವಧಿಯ ಒಂದು ಇತಿಹಾಸ ತೆಗೆದು ನೋಡಿದ್ರೆ ಏನೇನೊಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಂತು, 3-4 ಒಂದು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಅಲೆಗಳ ತರದ್ದು ಏನ್ ಬಂತು, ಆ ಅಲೆಗಳೆಲ್ಲವೂ ನೋಡಿದಾಗ ದೊಡ್ಡ ಮಟ್ಟದ ಡಿಸ್ರಪ್ಷನ್ ನಮ್ಮ ಸಮಾಜದಲ್ಲಿ ಬಂದಿದೆ, ನಮ್ಮ ಮನುಕುಲದಲ್ಲಿ ಬಂದಿದೆ ಅಂತ ಕಾಣಿಸುತ್ತೆ. ಅದು ನಾವು ಸ್ಟೀಮ್ ಇಂಜಿನ್ ಕಂಡುಹಿಡಿದ ದಿನಗಳಿರ್ಬೋದು, ಇಂಟರ್ನೆಟ್ ಕಂಡುಹಿಡಿದ ದಿನಗಳಿರ್ಬೋದು, ಎಲೆಕ್ಟ್ರಿಸಿಟಿ ಕಂಡುಹಿಡಿದ ದಿನಗಳಿರ್ಬೋದು. ಈ ರೀತಿ ಬಹಳ ದೊಡ್ಡ ದೊಡ್ಡ ಬದಲಾವಣೆಗಳನ್ನ ಕಂಡಂತದ್ದಿದೆ. ಆದ್ರೆ ಅವೆಲ್ಲವೂ ಬಹಳ ನಿಧಾನಕ್ಕಾಗಿತ್ತು. ಅಂದ್ರೆ ಅದಕ್ಕೆ ಹೊಂದ್ಕೊಳ್ಳೋದಕ್ಕೆ ಮನುಷ್ಯನಿಗೆ ಸಾಕಷ್ಟು ಸಮಯ ಸಿಕ್ಕಿತ್ತು ಅಂತ. ಆದ್ರೆ ಈಗ AI ಯುಗ ಏನ್ ಬರ್ತಾ ಇದೆ ತುಂಬಾ ವೇಗವಾಗಿ ಬರ್ತಾ ಇದೆ. ತುಂಬಾ ಒಂದು 3-4-5 ವರ್ಷದಲ್ಲೇ ದೊಡ್ಡ ಮಟ್ಟದ ಬದಲಾವಣೆಯನ್ನ ತರುವಂತ ನಿಟ್ಟಿನಲ್ಲಿ ಇದು ಹೋಗ್ತಾ ಇದೆ ಅನ್ನೋದು ಆ ವಲಯದಲ್ಲಿ ಕೆಲಸ ಮಾಡ್ತಿರೋರು ಎಲ್ಲರೂ ಒಪ್ಕೊಳ್ತಾರೆ. ಸೊ ಹಾಗಾಗಿ ಇದರ ಕುರಿತಾಗಿ ತಿಳ್ಕೊಳ್ಳೋದು, ಇದರಲ್ಲಿ ಏನ್ ನಾವು ಕಲ್ತ್ಕೊಳ್ಬಹುದು, ಇದನ್ನ ಹೇಗ್ ನಾವು ಬಳಸ್ಕೊಳ್ಬಹುದು ಅಂತ ತಿಳ್ಕೊಳ್ಳೋದು ಒಂದು ಬೇಸಿಕ್ ಲಿಟ್ರಸಿ ಸ್ಕಿಲ್ ರೂಪಕ್ಕೆ ಬದಲಾವಣೆ ಆಗ್ತಾ ಇದೆ ಅಂತ ನಂಗೆ ಅನ್ಸುತ್ತೆ. ಹಾಗಾಗಿ ಇವತ್ತಿನ ದಿವಸ ನಾವು ಇದನ್ನ ತಿಳ್ಕೊಳ್ಳುವಂತ ಒಂದಿಷ್ಟು ಪ್ರಯತ್ನ ಮಾಡೋಣ. ಮೊದಲಿಗೆ ಈ AI ಯುಗದ ಬಗ್ಗೆ ಭಯ ಮತ್ತು ಭರವಸೆ ಎರಡೂ ಕೂಡ ಇರುವಂತದ್ದು ಇದೆ. ಅದೇನು ಅಂತ ಒಂದು ಚುಟುಕಾಗಿ ನೋಡೋದಾದ್ರೆ, ಭಯ ಜನಕ್ಕೆ ನನ್ ಕೆಲಸ ಹೋಗ್ಬಿಡುತ್ತೇನೋ, ಅಥವಾ ಇದು ಕಲಿಯೋದು ತುಂಬಾ ಕಷ್ಟ ಏನೋ ಇದು AI ಅನ್ನೋದು, ಅಥವಾ ಈ ಸೈಬರ್ ದಾಳಿ, ಆಮೇಲೆ ಈ ಮಾಹಿತಿ ನಮ್ದೆಲ್ಲ ಸುರಕ್ಷಿತವಾಗಿರುತ್ತೋ ಇಲ್ವೋ, ಈ ತರದ್ದೆಲ್ಲ ಚಿಂತೆಗಳು ಸ್ವಲ್ಪ ಮಟ್ಟಿಗೆ ಇದೆ ಅನ್ನೋದು ಇವತ್ತಿನ ಒಂದು ರಿಯಾಲಿಟಿ. ಅದ್ರ ನಡುವೆನೆ ಭರವಸೆ ಏನು ಅಂತಂದ್ರೆ, ಸಾಕಷ್ಟು ಜನಕ್ಕೆ ಹೊಸ ಉದ್ಯಮಗಳನ್ನ ಸೃಷ್ಟಿ ಮಾಡೋದಕ್ಕೆ, ತಾವು ಕೂಡ ಒಂದು ಸ್ಟಾರ್ಟ್ಅಪ್ ಮಾಡೋದಕ್ಕೆ, ಒಂದು ಆಂಟರ್ಪ್ರಿನರ್ಶಿಪ್ ಕಡೆ ಬರೋದಕ್ಕೆ, ಮನೆಯಲ್ಲೇ ಕೂತಿನ ಒಂದು ವ್ಯಾಪಾರ ಮಾಡೋದಕ್ಕೆ, ಬಿಸ್ನೆಸ್ ಕಟ್ಟೋದಕ್ಕೆ, ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಜ್ಞಾನವನ್ನ ಸುಲಭವಾಗಿ ದಕ್ಕಿಸ್ಕೊಳ್ಳೋದಕ್ಕೆ AI ಸಾಧ್ಯ ಮಾಡುತ್ತೆ ಅನ್ನುವಂಥದ್ದು. ಜ್ಞಾನ ಒಂದು ಸರಕು. ಅಂದ್ರೆ ಈಗ ಒಂದು ಅಂಗಡಿಗೆ ಹೋಗಿ ಮಸಾಲೆ ದೋಸೆ ತಗೊಂಡ ಹಾಗೆ ನೀವು ಇವತ್ತು ಏನ್ ಬೇಕಿದ್ರು ನೀವು ಈ ಒಂದು AI ಮಾಡೆಲ್ಗಳ ಮೂಲಕ, AI ಮಾದರಿಗಳ ಮೂಲಕ ಜ್ಞಾನವನ್ನು ಕೂಡ ಒಂದು ಸರಕಾಗಿ ಪಡ್ಕೊಳ್ಬಹುದು. ಎಲ್ರಿಗೂ ಲಭ್ಯ ಇದೆ, ಎಲ್ಲಾ ಕಾಲಕ್ಕೂ ಲಭ್ಯ ಇದೆ ಅನ್ನುವಂತ ಒಂದು ಬದಲಾವಣೆಯ ಕಾಲ ನಾವಿದ್ದೀವಿ ಇವತ್ತು. ಹಾಗೇನೆ ಮನುಕುಲದ ಕೆಲವು ದೊಡ್ಡ ದೊಡ್ಡ ತೊಂದರೆಗಳು, ಕಾರ್ಡಿಯಾಕ್ ಡಿಸೀಸಸ್, ಕ್ಯಾನ್ಸರ್ ಅಥವಾ ಕ್ಲೈಮೇಟ್ ಕ್ರೈಸಿಸ್, ಈ ತರದ್ದನ್ನು ಕೂಡ ಪರಿಹಾರ ಮಾಡೋದಕ್ಕೆ ಸಾಕಷ್ಟು ಅದರ ಕುರಿತಾದ ಕೆಲಸಗಳು, ರಿಸರ್ಚ್, ಸಂಶೋಧನೆ ಏನ್ ನಡೀತಾ ಇದೆ ಅದೆಲ್ಲವಕ್ಕೂ ದೊಡ್ಡ ಮಟ್ಟದ ಒಂದು ಬಲ ತುಂಬುವಂತದನ್ನ AI ಮಾಡುತ್ತೆ ಅನ್ನುವಂಥದ್ದು ಕೂಡ ನಮ್ಮ ನಡುವೆ ಕಾಣಿಸ್ತಾ ಇದೆ. ಸೊ ಇವು ಒಂದು ರೀತಿಯಲ್ಲಿ ಭಯ ಮತ್ತು ಭರವಸೆಗಳ ನಡುವೆ ಮೂಡ್ತಿರುವಂತ ಒಂದು ಹೊಸ ಯುಗ ಅಂತ ನಾವು ಕರಿಬಹುದು. ಇದಕ್ಕೆ AI ನಿಮ್ಮ ಹೊಸ ಡಿಜಿಟಲ್ ಸಹಾಯಕಿ ಅಂತ ನಾನು ಕರೆದಿದ್ದೀನಿ. ಇಲ್ಲಿ ಕೆಲವರು ಕೇಳ್ಬೋದು ಯಾಕೆ ಅಂದ್ರೆ, ಇಂಗ್ಲಿಷ್ ಅಲ್ಲಿ ಡಿಜಿಟಲ್ ಅಸಿಸ್ಟೆಂಟ್ ಅಂತಾರೆ. ಅಸಿಸ್ಟೆಂಟ್ ಅಂತ ಕನ್ನಡಕ್ಕೆ ಅನುವಾದ ಮಾಡುವಾಗ ಡಿಜಿಟಲ್ ಸಹಾಯಕ ಅಂದ್ಬಿಡ್ತಾರೆ. ಸಹಾಯಕ ಅಂತಾನೆ ಯಾಕೆ ಆಗ್ಬೇಕು? ಸುಮ್ನೆ ಹಾಗೆ ತಮಾಷೆಗೆ. ಡಿಜಿಟಲ್ ಸಹಾಯಕಿ ಅಂತನೂ ಆಗ್ಬೋದಲ್ಲ. ಯಾಕಂದ್ರೆ ಬುದ್ಧಿವಂತಿಕೆ ಅಂದ್ರೆ ಬರೀ ಹುಡುಗರಿಗೆ ಮಾತ್ರ ಇರುತ್ತೆ ಅಂತ ಯಾಕೆ ನಾವು ತಗೊಳ್ಬೇಕು? ಹಾಗಾಗಿ ನಾನು ಇವತ್ತಿನ ಸೆಷನ್ ನಲ್ಲಿ AI ನ ಒಂದು ಸಹಾಯಕಿ ಅಥವಾ ಡಿಜಿಟಲ್ ಸಹಾಯಕಿ ಒಂದು
ಹೆಣ್ಣು ಅನ್ನೋ ರೂಪದಲ್ಲಿ ಕರೆದಿದ್ದೀನಿ. ಹಾಗೆ ತಗೊಳ್ಳಿ, ತಮಾಷೆ ಮಾಡ್ತಾ ಇರೋದು. ಮತ್ತೆ ಸುಮ್ಮನೆ ಕಲ್ಪಿಸ್ಕೊಳ್ಳಿ, ನಿಮ್ಗೊಬ್ಳು ಒಳ್ಳೆ ಸಹಾಯಕಿ ಇದ್ದಾಳೆ. ಅವಳು ಲೈಬ್ರರಿಲಿ ಇರೋ ಎಲ್ಲ ಪುಸ್ತಕ ಓದಿದ್ದಾಳೆ. 24 ಗಂಟೆ ಬಿಡುವಿಲ್ಲದೆ ನಿಮ್ಗಾಗಿ ದುಡಿತಾಳೆ. ಬರೆಯೋದಕ್ಕೆ, ಹುಡ್ಕೋದಕ್ಕೆ, ಯೋಚಿಸೋದಕ್ಕೆ ಎಲ್ಲದಕ್ಕೂ ನಿಮ್ಗೆ ಅವಳು ನೆರವಾಗ್ತಾಳೆ. ಇಷ್ಟಾಗಿಯೂ ನಿಮ್ಮ ಅನುಭವ ಮತ್ತು ನಿಪುಣತೆ ಇಲ್ಲದೆ ಅವಳು ಮುಂದುವರಿಯಲ್ಲ. ಎಷ್ಟೋ ಸಲ ಅವಳಿಗೆ ನಿಮ್ಮ ಮಾರ್ಗದರ್ಶನ ಬೇಕಾಗುತ್ತೆ. ನಿಮ್ಮ ಅನುಭವದಿಂದ ಬಂದಂತ ಕೆಲವು ವಿಚಾರಗಳು ಅವಳಿಗೆ ಅವಳ ಒಂದು ಕೆಲಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆ ರೀತಿಯ ಒಬ್ಬ ಸಹಾಯಕಿ ಇದ್ದಾಳೆ ಅಂತ ಅಂದ್ಕೊಂಡ್ರೆ ಅದುವೇ AI ಅಂತ ಕರಿಬಹುದು ನಾವು. ಅಂದ್ರೆ ನೀವು ಬಳಸೋಕೆ ತಿಳಿದ ಹಾಗೆ ನಿಮ್ಗೆ ಬಲ ತುಂಬುವಂತ ಒಬ್ಳು ಸಹಾಯಕಿ ಅವಳು. ಸೊ ಇವತ್ತಿನ ಸೆಷನ್ ಅಲ್ಲಿ ಏನ್ ಮಾಡೋಣ ಅಂದ್ರೆ ನಾವು ಅವಳಿಗೆ ಒಂದು ಹೆಸರು ಇಡೋಣ. ಅದಕ್ಕೆ ಈಗ AI ಅಂತಿರೋಂದ್ರೆ AI ಸಿರಿ, ಸಿರಿ ಅಂತ ನಾನು ಹೆಸರಿಟ್ಟಿದ್ದೀನಿ ಅದಕ್ಕೆ. ಸೊ ಅವಳಿಗೆ ಸಿರಿ ಅಂತ ಕರೆಯೋಣ ಸುಮ್ಮನೆ. ಓಕೆ, ಇದು AI ನಿಮ್ಮ ಹೊಸ ಡಿಜಿಟಲ್ ಸಹಾಯಕಿ, ಅವಳ ಹೆಸರು ಸಿರಿ ಅಂತ. ಇವತ್ತೇನ್ ಮಾಡೋಣ ಅಂದ್ರೆ AI ಅಂದ್ರೆ ಏನು, ಅದ್ರ ಜೊತೆ ಮಾತಾಡೋದು ಕೆಲವು ಗುಟ್ಟುಗಳಿದ್ರೆ ಅದೇನು ಅಂತ ತಿಳ್ಕೊಳ್ಳೋಣ. ಮತ್ತೆ ಆ ಪ್ರಾಂಪ್ಟ್ ಮಾಡುವ ಕೆಲವು ಬಗೆಗಳನ್ನ ನೋಡೋಣ. ಮುಖ್ಯವಾದ ಬಗೆಗಳು ಮಾತ್ರ, ಹಲವಾರು ಬಗೆ ಇದೆ, ಆದ್ರೆ ಮುಖ್ಯವಾಗಿ ಒಂದು 3-4 ಬಗೆಗಳನ್ನ ನಾವು ನೋಡೋದಕ್ಕೆ ಮಾಡೋಣ. ಬಿಕಾಸ್ ಇದು ಬೇಸಿಕ್ಸ್ ಆಫ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ನಾನು ಇವತ್ತು ನಿಮ್ ಮುಂದೆ ಇಡಕ್ ಪ್ರಯತ್ನ ಪಡ್ತಾ ಇರೋದು. ಮತ್ತೆ ನಮ್ ಕೆಲಸದಲ್ಲಿ ಅದನ್ನ ಬಳಸುವಂತ ವಿಶ್ವಾಸ ನಾವು ಬೆಳೆಸ್ಕೊಳ್ಳೋಣ. ಹಾಗೆ ಅದ್ರ ಬಗ್ಗೆ ಏನಾದ್ರು ಭಯ ಇದ್ರೆ ಅದನ್ನ ಹೋಗ್ಲಾಡ್ಸ್ಕೊಳ್ಳೋಣ. ನಂಗೆ ಆಗಲ್ವೇನೋ, ಏನಪ್ಪ ಇದು ಬಹಳ ಕಷ್ಟ ಏನೋ ಅನ್ನೋಂಥದ್ದು ಏನೇ ಭಯ ಇದ್ರು ಅದನ್ನ ಹೋಗ್ಲಾಡ್ಸ್ಕೊಳ್ಳೋಣ. ಈ ಮಾತು ಯಾಕೆ ಹೇಳಿದೆ ಅಂದ್ರೆ, ನಾನು ಮೈಸೂರಲ್ಲಿ ಒಬ್ರು ಒಂದು ದೊಡ್ಡ ವಿದ್ಯಾಸಂಸ್ಥೆ ನಡೆಸ್ತಿರುವಂತ ಫೌಂಡರ್ ಜೊತೆ ಮಾತಾಡ್ತಿದ್ದಾಗ ಅವ್ರು ಹೇಳಿದ್ರು, ಮಕ್ಕಳಿಗೆ ತಂತ್ರಜ್ಞಾನದ ಬಗ್ಗೆ ಇರುವಂತಹ ಭಯನ ಹೋಗ್ಲಾಡ್ಸಿದ್ರೆ ಆಟೋಮೆಟಿಕಲಿ ಅವರು ಅದಕ್ಕೆ ಹೆಚ್ಚು ಅದ್ರ ಜೊತೆ ಒಡನಾಡುವಂಥದ್ದು ಮಾಡ್ಕೊಳ್ತಾರೆ ಅಂತ. ಸೊ AI ಬಗ್ಗೆನೂ ಆ ತರದ್ದೊಂದು ಇದೆ. ತುಂಬಾ ಜನಕ್ಕೆ ಅದ್ರ ಬಗ್ಗೆ ಅದೇನೋ ಅರ್ಥ ಆಗದಿರೋದು ಅನ್ನೋ ತರದ್ದಿದೆ. ಆ ಭಯನ ಇವತ್ತು ನಾವು ಹೋಗ್ಲಾಡ್ಸ್ಕೊಳ್ಳುವಂತ ಒಂದು ಪ್ರಯತ್ನ ಪಡೋಣ ಈ ಒಂದು ಸೆಷನ್ ಅಲ್ಲಿ. ಸೊ ಇದರಲ್ಲಿ ಒಂದು 3-4 ಭಾಗ ಮಾಡಿದೀನಿ ನಾನು. ಸೊ ಮೊದಲಿಗೆ ಒಂದು ಚುಟುಕಾಗಿ AI ಮತ್ತೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂದ್ರೆ ಏನು ಅನ್ನೋದನ್ನ ಒಂದು ನೋಡೋಣ. ಎಲ್ಲೂ ನಾನು ತಾಂತ್ರಿಕವಾದ ಡೆಫಿನೇಷನ್ಗೆ ಹೋಗ್ತಾ ಇಲ್ಲ, ಆದಷ್ಟು ತಿಳಿಯಾದ ಕನ್ನಡದಲ್ಲಿ ಎಲ್ರಿಗೂ ಅರ್ಥ ಆಗುವಂತಹ ಪರಿಭಾಷೆಯಲ್ಲಿ ಅದನ್ನ ಮಾತಾಡೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಈಗ ನೀವು ನೋಡಿದ್ರೆ AI ಅಂದ್ರೆ ಒಂದು ಕ್ಯಾಲ್ಕುಲೇಟರ್ ಅನ್ಕೋಣ, ಅಥವಾ ಕ್ಯಾಲ್ಕುಲೇಟರ್ಗಿಂತ ಸ್ವಲ್ಪ ಹೆಚ್ಚಿನದ್ದು ಅಂತ ಕರೆಯೋಣ. ಸೊ ಈವರೆಗಿನ ಸಾಫ್ಟ್ವೇರ್ಗಳು ಅಂತ ಒಂದು ತಗೊಂಡ್ರೆ ಏನ್ ಮಾಡುತ್ತೆ, ಏನೋ ಅದಕ್ಕೊಂದು ಕೆಲಸ ಕೊಡ್ತೀರಾ, ಹೇಳಿದ್ದನ್ನ ಮಾಡ್ತವೆ ಅಥವಾ ಹೇಳಿದ್ದನ್ನಷ್ಟೇ ಮಾಡ್ತವೆ ಅಂತ. ಸೊ ಔಟ್ಪುಟ್ ಏನಿದೆ ಅಂತ ನೀವು ಸ್ವಲ್ಪ ಊಹಿಸ್ಕೋಬಹುದು. ಉದಾಹರಣೆಗೆ ಒಂದು ಬಸ್ ಅಲ್ಲಿ ಟಿಕೆಟ್ ಬುಕ್ ಮಾಡಕ್ ಹೋಗ್ತೀರಾ, ರೆಡ್ ಬಸ್ ಅಲ್ಲಿ ಅಂದ್ರೆ ಈಗ ಮಾಡಿ ಒತ್ತಿ ಪೇಮೆಂಟ್ ಮಾಡಿದ್ರೆ ಟಿಕೆಟ್ ಬುಕ್ ಆಯ್ತು, ಟಿಕೆಟ್ ಒಂದು ಕಾಪಿ ಬಂತು ಅಂದ್ರೆ ಏನ್ ಬರುತ್ತೆ ಔಟ್ಪುಟ್ ಅನ್ನೋದನ್ನ ನೀವು ಸರಳವಾಗಿ ಊಹಿಸ್ಕೋಬಹುದು, ಅಲ್ಲೇನು ವಿಶೇಷವಾದಿಲ್ಲ ಅಂತ. ಮತ್ತೆ ನಂಬರ್ಸ್ ಮತ್ತೆ ಡೇಟಾ ಜೊತೆ ಕೆಲಸ ಮಾಡುವಂಥದ್ದು ಈವರೆಗಿನ ಸಾಫ್ಟ್ವೇರ್ಗಳು ಮಾಡ್ತಿರುವಂತ ಕೆಲಸ. ಆದ್ರೆ ನಮ್ಮ ಐಸಿರಿ ಕೃತಕ ಜಾಣ್ಮೆ ಅಥವಾ ಅದೇ ನಮ್ಮ ಐಸಿರಿ ಅಂತ ಬರ್ದಿದ್ದೀನಿ ನಾನಿಲ್ಲಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ಯಾಟರ್ನ್ ಮತ್ತೆ ಕಾಂಟೆಕ್ಸ್ಟ್ ನ ಗುರುತಿಸ್ತಾಳೆ ಅಂತ. ಸೊ ಇಲ್ಲಿ ಒಂದು ಚಿಕ್ಕದಾಗಿ ಅರ್ಥ ಮಾಡ್ಕೋಣ, ಪ್ಯಾಟರ್ನ್ಸ್ ಅಂದ್ರೆ ಏನು. ಸೊ ಒಂದು ಉದಾಹರಣೆ ಕೊಡ್ತೀನಿ ನಾನು. ಇವಾಗ ಒಂದು ಮಗು ಇರುತ್ತೆ, ಅವಳಿಗೆ ಆ ಮಗುಗೆ ಅವ್ರ ಮನೇಲಿ ಅಜ್ಜಿ ದಿನ ಮಧ್ಯಾಹ್ನ ಊಟ ಆದ ತಕ್ಷಣ ಒಂದು ಲಾಡ್ ಕೊಡ್ತಾಳೆ ಅನ್ಕೊಳ್ಳಿ. ಸೋಮವಾರ ಊಟ ಆದ ತಕ್ಷಣ ಲಾಡ್ ಕೊಟ್ಲು, ಮಂಗಳವಾರ ಊಟ ಆದ ತಕ್ಷಣ ಲಾಡ್ ಕೊಟ್ಲು, ಬುಧವಾರ ಊಟ ಆದ ತಕ್ಷಣ ಲಾಡ್ ಕೊಟ್ಲು, ಗುರುವಾರ ಊಟ ಆದ ತಕ್ಷಣ ಏನ್ ಕೊಡ್ತಾಳೆ ಅಂದ್ರೆ ತಕ್ಷಣ ನಿಮ್ ತಲೆಯಲ್ಲಿ ಏನ್ ಬರುತ್ತೆ, ಲಾಡ್ ಕೊಡ್ತಾಳೆ ಅಂತ ಬರುತ್ತೆ. ಅಂದ್ರೆ 3 ದಿನದ ಅನುಭವದ ಹಿನ್ನೆಲೆಯಲ್ಲಿ 4ನೇ ದಿವಸ ಏನಾಗುತ್ತೆ ಅನ್ನೋದನ್ನ ನೀವು ಮುಂಚೆನೆ ಊಹಿಸೋದಿದೆಯಲ್ಲ, ಅದನ್ನ ಪ್ಯಾಟರ್ನ್ ಅಂತ ಕರಿಬಹುದು. ಆ ರೀತಿಯ ಪ್ಯಾಟರ್ನ್ ಗಳನ್ನ ಗುರುತಿಸೋ ಒಂದು ಕಲೆ AI ಗಿದೆ ಅನ್ನುವಂಥದ್ದು. ಇನ್ನ ಕಾಂಟೆಕ್ಸ್ಟ್ ಅಂತಂದ್ರೆ ಅಥವಾ ಹಿನ್ನೆಲೆ ಅಂತ ಅನ್ನೋದಾದ್ರೆ, ಈಗ ಯಾರೋ ಒಬ್ರು ತುಂಬಾ ಚಳಿ ಇದೆ ಇಲ್ಲಿ ಅಂತ ಹೇಳಿದ್ರೆ, ತಣ್ಣಗಿದೆ ಅಂತ ಹೇಳಿದ್ರೆ ನೀವು ಏನ್ ನೋಡ್ತೀರಾ ಅಂತಂದ್ರೆ ಅವರು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಹೊರಗಡೆ ಎಲ್ಲ ವಾತಾವರಣದಲ್ಲಿ ಚಳಿ ಇರೋ ಕಾರಣಕ್ಕಾಗಿ ಅವ್ರು ಚಳಿ ಅಂತ ಹೇಳ್ತಾ ಇದ್ದಾರೋ, ತಣ್ಣಗಿದೆ ಅಂತ ಹೇಳ್ತಿದಾರೋ, ಅಥವಾ ಅವ್ರ ಕೈಲಿ ಒಂದು ಐಸ್ ಕ್ರೀಮ್ ಇದೆ ಅದನ್ನ ತಿಂತಾ ಇರ್ಬೇಕಾದ್ರೆ ತುಂಬಾ ತಣ್ಣಗಿದೆ ಅಂತ ಇದ್ದಾರೋ ಅನ್ನೋದು, ನೀವು ಅವ್ರ ಕೈಲಿ ಏನಿದೆ ಅನ್ನೋದ್ರ ಮೇಲೋ ಅಥವಾ ಅವ್ರ ವಾತಾವರಣದ ಬಗ್ಗೆ ಮಾತಾಡ್ತಿದ್ರು ಅನ್ನೋ ಒಂದು ಕಾಂಟೆಕ್ಸ್ಟ್ ಹಿನ್ನೆಲೆ ಮೇಲೆ ಅದನ್ನ ಗುರುತಿಸ್ತೀರಾ. ಆ ರೀತಿಯ ಕಾಂಟೆಕ್ಸ್ಟ್ ಗುರುತಿಸುವಂತ ಒಂದು ಕಲೆ ಕೂಡ AI ಗೆ ಇದೆ ಅನ್ನುವಂಥದ್ದು. ಅಂದ್ರೆ ಪ್ರೊವೈಡೆಡ್ ನಾವು ಅದನ್ನ ಸರಿಯಾಗಿ ಅವ್ರಿಗೆ ಕೊಟ್ಟಾಗ ಅದು ಅರ್ಥ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು. ಮತ್ತೆ ತುಂಬಾ ಕ್ರಿಯೇಟಿವ್, ಸೃಜನಾತ್ಮಕವಾದ ಉತ್ತರವನ್ನ ಕೊಡ್ಬೋದು. ಯಾವ ಕವಿಯತ್ರಿಗೂ ಕಮ್ಮಿ ಇಲ್ಲ ಅನ್ನುವಂತೆ ಮಾಡ್ಬೋದು. ಇಂಗ್ಲಿಷ್ ಅಲ್ಲಂತೂ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಕನ್ನಡದಲ್ಲೂ ತಕ್ಕ ಮಟ್ಟಿಗೆ ಮಾಡ್ತಾ ಇದ್ದಾರೆ ಅಂತ ಕರಿಬಹುದು. ಮುಂದೆ ನಾವು ಅದನ್ನ ನಮ್ಮ ಕೆಲವು ಉದಾಹರಣೆಗಳಲ್ಲಿ ನೋಡೋಣ. ಚಿತ್ರ, ಪಠ್ಯ, ಫೈಲ್ಸ್, ಐಡಿಯಾ ಇವೆಲ್ಲದರಗಳ ಜೊತೆ ನಮ್ಮ ಐಸಿರಿ ಕೆಲಸ ಮಾಡಬಹುದು. ನಂಬರ್ಸ್ ಮತ್ತೆ ಡೇಟಾ ಜೊತೆ ಕೆಲಸ ಮಾಡುವಂಥದ್ದು ಈ ಹಿಂದಿನ ಸಾಫ್ಟ್ವೇರ್ಗಳಾಗಿದ್ರೆ, ಈಗ ನೀವು ಚಿತ್ರ ಕೊಟ್ಟರು ಅದ್ರಲ್ಲಾಗುತ್ತೆ, ಪಠ್ಯ ಕೊಟ್ಟರು ಆಗುತ್ತೆ, ಫೈಲ್ಸ್ ಕೊಟ್ಟರು ಆಗುತ್ತೆ, ಐಡಿಯಾಸ್ ಕೊಟ್ಟರು ಆಗುತ್ತೆ, ಎಲ್ಲದ್ರ ಬಗ್ಗೆ ಜೊತೆನೂ ಕೆಲಸ ಮಾಡುವಂತಹ ಒಂದು ಸಾಮರ್ಥ್ಯ ಅವಳಿಗಿದೆ ಅನ್ನುವಂಥದ್ದು. ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳೋದಾದ್ರೆ ಬಹಳ ಶಾಣೆ ಅದಾವ್ರಿ ಅಂತ. ಸೊ ಇವಳು ಒಂಥರ ಕ್ಯಾಲ್ಕುಲೇಟರ್, ಆದ್ರೆ ಭಾಷೆ ಮತ್ತು ಕ್ರಿಯೇಟಿವಿಟಿಯ ಕ್ಯಾಲ್ಕುಲೇಟರ್ ಅಂತ ನಾವು ಅವಳನ್ನ ಕರಿಬಹುದು. ಮುಂದೆ ಈಗ LLMs ಅಂತ ನೀವು ಕೇಳಿರ್ತೀರಾ, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂತ. ಸೊ ನಾವು ಕನ್ನಡದಲ್ಲಿ ಅದನ್ನ
ಒಂದು ದೊಡ್ಡ ನುಡಿ ಮಾದರಿ ಅಂತ ಕರಿಬಹುದೇನೋ. ಅದನ್ನ ಒಂದು ಸುಲಭವಾಗಿ ಹೇಳ್ಬೇಕಂದ್ರೆ ಒಂದು ಡಿಜಿಟಲ್ ಲೈಬ್ರರಿ ಅಂತಾರ ಅಂತ ಅನ್ಕೊಳ್ಳೋಣ. ಗ್ರಂಥಪಾಲಕಿ ಅಥವಾ ಏನೋ ಒಂದು ಲೈಬ್ರರಿ ಇರ್ತಾಳೆ ಅನ್ನೋಂಥಳು. ಅವಳು ಒಂದು ಕೋಟಿಗಟ್ಲೆ ಪುಸ್ತಕ, ವೆಬ್ಸೈಟ್ಸ್ ಎಲ್ಲ ಆರ್ದು ಕುಡಿದು ಬಿಟ್ಟಿದ್ದಾಳೆ. ಹಾಗೆ ಯಾವ ವಿಷಯದ ಬಗ್ಗೆ ಬೇಕಿದ್ರು ಚರ್ಚೆ ಮಾಡ್ಬಳ್ಳು. ಮುಂದಿನ ಪದ ಏನು ಅಂತ ಊಹಿಸ್ಬಳ್ಳು. ನಾ ಆಗ್ಲೇ ಹೇಳ್ದಾಗೆ ಪ್ಯಾಟರ್ನ್ಸ್ ಮತ್ತೆ ಕಾಂಟೆಕ್ಸ್ಟ್ ನ ರೆಕಗ್ನೈಸ್ ಮಾಡುವಂತ ಒಂದು ಶಕ್ತಿ ಇರುವಂತವಳು. ಆದ್ರೆ ಕೆಲವೊಮ್ಮೆ ಮರೆಗೂಳಿಯಾಗಿ ತಪ್ಪು ಮಾಡ್ತಾಳೆ. ಅವಳ ಒಂದು ನೆನಪಿನ ಶಕ್ತಿ ಎಷ್ಟಿದೆ ಅನ್ನೋದ್ರ ಮೇಲೆ. ಅದನ್ನೆಲ್ಲ ನಾವು ಮುಂದೆ ಉದಾಹರಣೆಗಳಲ್ಲಿ ನೋಡೋಣ. ಉದಾಹರಣೆಗೆ ChatGPT, ಕ್ಲೋಡ್, ಜೆಮಿನಿ ಈ ತರದ್ದೆಲ್ಲ ಕೆಲವು ಮಾದರಿಗಳನ್ನ ನೀವು ನೋಡಿರ್ತೀರಾ. ಅವುಗಳಲ್ಲಿ ಕೆಲವುದ್ರ ಜೊತೆ ನಾವು ಇವತ್ತು ಒಂದ್ ಸ್ವಲ್ಪ ಸಣ್ಣದಾಗಿ ಕೆಲಸ ಮಾಡಿ ಕೂಡ ನೋಡೋಣ. ಹೇಗ್ ಕಲಿತಾವೆ ಅಂದ್ರೆ ಬೇಜಾನ್ ಪಠ್ಯದ ಡೇಟಾದಲ್ಲಿ ಪ್ಯಾಟರ್ನ್ ಗುರುತಿಸೋ ಮೂಲಕ ಕಲಿತಾವೆ ಅಂತ. ಇಷ್ಟು ಸರಳವಾದ ಒಂದು ವಿವರಣೆಯಲ್ಲಿ ಮುಂದುವರೋಣ ಈಗ. ಅದೇ ಒಂದೇನ್ ನೆನ್ಪಿಟ್ಕೊಳ್ಳೋಣ ಅಂದ್ರೆ AI ಅಂದ ತಕ್ಷಣ ಅದು ಎಲ್ಲವನ್ನೂ ಎಲ್ಲವೂ ಗೊತ್ತಿದೆ, ಅದನ್ನ ಕಣ್ ಮುಚ್ಕೊಂಡು ನಾವು ನಂಬಿಡ್ಬಹುದು ಅಂತ ಅನ್ನೋ ತರದ್ದೆಲ್ಲ ಇಲ್ಲ. ಆ ರೀತಿ ಏನು ಹೋಗ್ಬೇಡಿ, ಅದಕ್ಕೂ ಮಿತಿ ಇದೆ. ಸೊ ಆ ಮಿತಿಗಳು ಏನು ಅಂತ ನೋಡೋದಾದ್ರೆ, ಒಂದೊಂದ್ಸಲಿ ಸುಲಭದ ಪ್ರಶ್ನೆಗೂ ತಪ್ಪು ಉತ್ತರ ಹೇಳ್ಬಿಡುತ್ತೆ. ಯಾಕೆಂದ್ರೆ ಅದಕ್ಕೆ ತರಬೇತಿ ಕೊಟ್ಟಿರುವಾಗ ಆಗಿರುವಂತಹ ತಪ್ಪುಗಳು ಇದ್ದಲ್ಲಿ, ಯಾಕಂದ್ರೆ ಮನುಷ್ಯರೇ ಆ ತರಬೇತಿನ ಓವರ್ಸಿ ಮಾಡೋದ್ರಿಂದ ಅವ್ರೇನಾದ್ರು ತಪ್ಪುಗಳು ಮಾಡಿದ್ರೆ, ತಪ್ಪು ಮಾಹಿತಿ ಕೊಟ್ಟಿದ್ರೆ ಆಗ ಅದು ಕೂಡ ಇದರಲ್ಲಿ ಉತ್ತರದಲ್ಲಿ ರಿಫ್ಲೆಕ್ಟ್ ಆಗೋದ್ರಿಂದ ಒಂದೊಂದ್ಸಲಿ ಸುಲಭದ ಪ್ರಶ್ನೆಗೂ ತಪ್ಪು ಉತ್ತರ ಹೇಳ್ಬಿಡುತ್ತೆ ಅನ್ನೋದನ್ನ ಗಮನಿಸಬಹುದು. ಮತ್ತೆ ಹೆಚ್ಚಿನ AI ಮಾದರಿಗಳಿಗೆ ರಿಯಲ್ ಟೈಮ್ ಇಂಟರ್ನೆಟ್ ಸಂಪರ್ಕ ಬೇಕು ಅವುಗಳಿಂದ ಉತ್ತರ ಪಡಿಬೇಕಂದ್ರೆ. ಇತ್ತೀಚೆಗೆ ಬರ್ತಿರೋ ಹಲವಾರು ಮಾದರಿಗಳಲ್ಲಿ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ಲೋಕಲ್ ಸೆಟಪ್ ಅಲ್ಲಿ ಕೂಡ ಅದನ್ನ ಮಾಡಿ ಇಂಟರ್ನೆಟ್ ಇಲ್ದೇನು ಬಳಸಬಹುದು ಅನ್ನೋ ತರದೆಲ್ಲ ಬರ್ತಿದೆ. ಆದ್ರೆ ಸದ್ಯಕ್ಕೆ ಹೆಚ್ಚಿನ ಮಾದರಿಗಳಿಗೆ ನಿಮ್ಗೆ ಒಂದು ಇಂಟರ್ನೆಟ್ ಸಂಪರ್ಕ ಬೇಕು ಅನ್ನುವಂಥದ್ದು ಕಾಣಿಸುತ್ತೆ. ಮತ್ತೆ ಹೇಳ್ಕೊಟ್ಟವ್ರು ತಪ್ಪು ಹೇಳ್ಕೊಟ್ರೆ ಅದು ತಪ್ಪಾಡುತ್ತೆ ಅನ್ನೋಂಥದ್ದು. ಮನುಷ್ಯರ ತರಾನೇ ಆಡುತ್ತೆ ಎಲ್ಲ ಸರಿ, ಆದ್ರೆ ಪೂರ್ತಿಯಾಗಿ ಮನುಷ್ಯರ ತರ ಅರ್ಥ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಅದಕ್ಕೆ ಇಲ್ಲ ಅನ್ನೋದನ್ನು ಕೂಡ ನಾವು ನೆನ್ಪಿಟ್ಕೊಳ್ಳೋಣ. ಹಾಗಾಗಿ ಉತ್ತರ ಸರಿ ಇದೆಯಾ ಅಂತ ಯಾವತ್ತು ಚೆಕ್ ಮಾಡ್ಕೊಳ್ಳಿ. ಕಣ್ ಮುಚ್ಕೊಂಡು ಒಪ್ಕೊಳ್ಳುವಂತಹ ವಾಟ್ಸ್ಆಪ್ ಅಂಕಲ್ ಅಥವಾ ಆಂಟಿ ಆಗ್ಬೇಡಿ. ಪ್ರಾಣ ಹೋಗುವಂತ ನಿರ್ಧಾರಕ್ಕೆಲ್ಲ ನಿಮ್ದೇ ವಿವೇಚನೆ ಬಳಸಿ. ಉದಾಹರಣೆಗೆ ಏನೋ ಒಂದು ಮನೆಯಲ್ಲಿ ಹುಷಾರಿಲ್ಲ, ಹೊಟ್ಟೆ ನೋವು ಅಂದಾಗ, ಹೊಟ್ಟೆ ನೋವು ಆಯ್ತು, ಹೊನ್ನೋಯ್ತಾ ಇದೆ, ಏನ್ ಮಾಡ್ಲಿ ಅಂತ ಏನೋ ಕೇಳ್ತೀರಾ ನೀವು. ಅದು ಒಂದು ಇಲ್ಲ, ನೀ ತಕ್ಷಣ ಹೋಗ್ಬಿಟ್ಟು ಫೆನೈಲ್ ಕುಡಿದ್ಬಿಡು ಅಂತ ಬಂತು ಅಂದ್ರೆ ಬರಲ್ಲ. ಬಂತು ಅಂತಂದ್ರೆ ನೀವು ಹೋಗ್ಬಿಟ್ಟು ಫೆನೈಲ್ ಕುಡಿದ್ಬಿಡ್ಬಾರ್ದು. ಹಾಗಾಗಿ ಪ್ರಾಣ ಹೋಗುವಂತ ನಿರ್ಧಾರಕ್ಕೆಲ್ಲ ನೀವು ನಿಮ್ಮದೇ ವಿವೇಚನೆ ಬಳಸಿ ಅಂತ ಹೇಳಕ್ ಬಯಸ್ತೀನಿ. ಮತ್ತೆ ಸಹಾಯಕಿಯೇ ಹೊರತು ಸರ್ವಜ್ಞ ಅಲ್ಲ. ಮತ್ತೆ ವೈಯಕ್ತಿಕ ವಿವರಗಳನ್ನ ಕೊಡುವಾಗ ಸ್ವಲ್ಪ ಒಂದು ಎಚ್ಚರ ಇರ್ಲಿ. ಯಾಕಂದ್ರೆ ಇದೇನೋ ಒಂದು ಆಪ್ತ ಸಹಾಯಕಿ ತರ ಇದೆ, ಆದ್ರಿಂದ ನಾನು ನನ್ನ ಎಲ್ಲಾ ಒಂದು ತೊಂದರೆಗಳನ್ನ, ತುಮುಲುಗಳನ್ನ ಅದ್ರ ಜೊತೆ ಹೇಳ್ಕೊಳ್ಬಹುದು ಅಂತೆಲ್ಲ ಹೊರಟ್ರು ನೀವು ಅದನ್ನ ಮಾಡುವಾಗ ಒಂದು ಎಚ್ಚರ ಏನಿರ್ಲಿ ಅಂತಂದ್ರೆ, ನೀವು ಸರಿಯಾದ ಕಾನ್ಫಿಗರೇಷನ್ ಮಾಡಿರಲಿಲ್ಲ ಅಂದ್ರೆ ನಿಮ್ ಎಲ್ಲಾ ಮಾಹಿತಿ ಕೂಡ ನೀವು ಕೊಡ್ತಿರೋದು ಅದು ಕೂಡ ಅದ್ರ ಕೈಗೆ ಸಿಗುತ್ತೆ. ಮತ್ತೆ ಅದು ಕೂಡ ಮುಂದೆ ತರಬೇತಿ ಕೂಡ ಅದನ್ನ ಬಳಸ್ಕೊಳ್ಬಹುದು. ಹಾಗಾಗಿ ನಿಮ್ಮ ವೈಯಕ್ತಿಕ ವಿವರಗಳನ್ನ ಕೊಡುವಾಗ ಸ್ವಲ್ಪ ಎಚ್ಚರ ಇರ್ಲಿ. ಅದ್ರ ಜೊತೆ ಒಡನಾಡುವಾಗ್ಲೂ ಕೂಡ ಸಾಧ್ಯವಾದಷ್ಟು ಒಂದು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಅಂತ ಏನಿರುತ್ತೋ ಅದನ್ನ ಆದಷ್ಟು ಕೊಡದೇನೆ ನೀವು ಒಡನಾಡುವಂಥದ್ದು ಹೆಚ್ಚು ಸೂಕ್ತವಾದ್ದು ಕೂಡ. ಇಷ್ಟು ಒಂದು ಕಿರು ಪೀಠಿಕೆ ಅಂತ ಅನ್ಕೋಣ. ಈಗ ನಾವು ಇವತ್ತಿನ ವಿಷಯಕ್ಕೆ ಬರೋದಾದ್ರೆ, ಏನಿದು ಪ್ರಾಂಪ್ಟ್ ಇಂಜಿನಿಯರಿಂಗ್ ಅನ್ನುವಂಥದ್ದು. ಸೊ ಪ್ರಾಂಪ್ಟ್ ಇಂಜಿನಿಯರಿಂಗ್ ಏನಪ್ಪಾ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಮ್ಮ ಐಸಿರಿ ಇದಾಳಲ್ಲ, ಅವಳಿಗೆ ಸರಿಯಾಗಿ ಸೂಚನೆ ಕೊಡುವ ಒಂದು ಕಲೆ ಮತ್ತು ವಿಜ್ಞಾನ. ಕಲೆ ಏನಂದ್ರೆ ಆರ್ಟ್, ಅದು ಹೇಗೆ ಕೊಡ್ಬೇಕು ಅನ್ನೋದೊಂದು ಆರ್ಟ್. ಬಟ್ ಅದ್ರ ಹಿಂದೆ ಒಂದು ಸ್ವಲ್ಪ ಸಣ್ಣದೊಂದು ಸೈನ್ಸ್ ಕೂಡ ಇದೆ ಅನ್ನುವಂಥದ್ದನ್ನ. ಅದು ಹೇಗೆ ಅನ್ನೋದು ಕೆಲವು ನಾವು ಪ್ರಾಂಪ್ಟಿಂಗ್ ಮೆಥಡ್ಸ್ ನೋಡಿದಾಗ ನಿಮ್ಮ ಒಂದು ಅರಿವಿಗೆ ಬರುತ್ತೆ ಅನ್ನೋದು. ಯಾಕೆ ಮುಖ್ಯ ಅಂತಂದ್ರೆ, ನೀವು ಕಸ ಒಳಗೆ ಹಾಕಿದ್ರೆ ಕಸಾನೇ ಹೊರಗೆ ಬರೋದು. ಒಳ್ಳೆ ಪ್ರಾಂಪ್ಟ್ ಕೊಟ್ರೆ ಒಳ್ಳೆ ರಿಸಲ್ಟ್ ಕೊಡ್ತಾಳೆ. ಸೊ ನಮ್ ಕುಂದಾಪುರ ಕನ್ನಡದಲ್ಲಿ ಹೇಳೋದಾದ್ರೆ, ಲಾಯ್ಕ್ ಬುದ್ಧಿ ಹುಡುಗಿ ಹಾಯ್, ಆದ್ರೆ ಸಮ ಮಾಡಿ ಎಂತ ಮಾಡ್ಕೊಂಡ್ ಹೇಳಿ ಹೇಳ್ದಿದ್ರೆ ಅವಳು ಲಾಯ್ಕ್ ಕೆಲಸ ಮಾಡೋದಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಯ್ತೋ ಗೊತ್ತಿಲ್ಲ. ಕುಂದಾಪುರದವರಿಗೆ ತಕ್ಷಣ ಅರ್ಥ ಆಗುತ್ತೆ, ಅಥವಾ ಹವ್ಯಕ ಕನ್ನಡ ಮಾತಾಡೋರ್ಗೂ ಅರ್ಥ ಆಗುತ್ತೆ. ಅಂದ್ರೆ ತುಂಬಾ ಬುದ್ಧಿ ಇರೋ ಹುಡುಗಿ ಇವಳು, ಆದ್ರೆ ಸರಿ ಮಾಡಿ ಏನ್ ಮಾಡ್ಬೇಕು ಅಂತ ನೀವು ಕರೆಕ್ಟ್ ಆಗಿ ಹೇಳ್ದಿದ್ರೆ ಅವಳು ಒಳ್ಳೆ ರೀತಿಲಿ ಕೆಲಸ ಮಾಡಲ್ಲ ಅಂತ ಹೇಳಿ. ಸೊ ಒಂದು ಒಳ್ಳೆ ಪ್ರಾಂಪ್ಟ್ ಹೆಂಗಿರುತ್ತೆ ಅಂದ್ರೆ, ಒಂದು 4 ವಿಷಯ ಅದರಲ್ಲಿ ಇರುತ್ತೆ. ಓಕೆ, ಮೊದಲನೇದು ರೋಲ್, ಪಾತ್ರ, ಕಾಂಟೆಕ್ಸ್ಟ್, ಟಾಸ್ಕ್ ಮತ್ತೆ ಫಾರ್ಮ್ಯಾಟ್. ಅಂದ್ರೆ ಪಾತ್ರ, ಹಿನ್ನೆಲೆ, ಕೆಲಸ, ಈ ರಿಸಲ್ಟ್ ಯಾವ ರೀತಿ ಬೇಕು ಅನ್ನೋದನ್ನ ನೀವು ಒಂದು ಸ್ವಲ್ಪ ಸರಿಯಾಗಿ ಕೊಡಕ್ ಸಾಧ್ಯ ಆದ್ರೆ ನಿಮ್ ಪ್ರಾಂಪ್ಟ್ ಅಲ್ಲಿ ಸಾಮಾನ್ಯವಾಗಿ ಒಂದು ಒಳ್ಳೆ ಉತ್ತರ ಕೊಡುತ್ತೆ. ಇದು ಒಂದು ಏನಂತಾರೆ, ಮೇಲು ಮಟ್ಟದ ಒಂದು ಜೆನರಿಕ್ ರೂಲ್ ಅಂತ ಅನ್ಕೋಣ. ಬಿಕಾಸ್ ಬೇರೆ ಬೇರೆ ಪ್ರಾಂಪ್ಟಿಂಗ್ ಮೆಥಡ್ಸ್ ಅಲ್ಲಿ ಬೇರೆ ಬೇರೆ ಬಳಕೆ ಆಗುತ್ತೆ. ಎಲ್ಲದರಲ್ಲೂ ಈ 4 ಇರ್ಲೇಬೇಕು ಅಂತ ಏನಿಲ್ಲ. ಅದು ಈ 4 ಸಾಮಾನ್ಯವಾಗಿ ಇರುತ್ತೆ ಅನ್ನೋ ರೀತಿಲಿ ಇದನ್ನ ನೀವು ಗ್ರಹಿಸಿ. ಸೊ ಯಾವ ರೀತಿಯ ಪಾತ್ರ, ಯಾವ ರೀತಿಯ ಕಾಂಟೆಕ್ಸ್ಟ್, ಟಾಸ್ಕ್ ಏನು,
ಯಾವ ರೀತಿಯ ಉತ್ತರ ಬೇಕು ಅನ್ನೋದನ್ನ ಹೇಳುವಂತದನ್ನ 4 ವಿಷಯಗಳು ಅದರಲ್ಲಿ ಇರುತ್ತೆ ಅಂತ ನಾವು ಕರಿಬಹುದು. ಮತ್ತೆ ಆಪ್ಷನಲ್ಲಿ ಉದಾಹರಣೆಗಳನ್ನ ಕೊಡೋದ್ರ ಮೂಲಕ ಕೂಡ ನೀವು ಅದು ಹೇಗೆ ಉತ್ತರ ಕೊಡಬೇಕು, ಯಾವ ಸ್ಟೈಲ್ ಅಲ್ಲಿ ಕೊಡಬೇಕು, ಯಾವ ಕ್ವಾಲಿಟಿಲಿ ಕೊಡಬೇಕು ಅಂತ ಕೂಡ ಅದಕ್ಕೆ ನೀವು ತಿಳಿಸ್ಕೊಡ್ಬಹುದು ಅನ್ನೋಂಥದ್ದು. ಮುಂದೆ ನೋಡೋಣ ಅದನ್ನ. ಸೊ ಹಾಡಿ ಹಾಡಿ ರಾಗ ಅಂದ್ರೆ ಇದೊಂದು ಐಟರೇಟಿವ್ ಪ್ರಾಸೆಸ್ ಇದು. ಸೊ ಅದನ್ನ ಹೇಗೆ ನೋಡೋದು ಅಂದ್ರೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಇಸ್ ಟ್ರೈ, ಹೊಡಿಮಗ ಬಿಡಬೇಡ ಅದನ್ನ ಅಂತ ನೆನ್ಪಿಟ್ಕೊಳ್ಳಿ. ಸೊ ಒಂದು ಪ್ರಾಂಪ್ಟ್ ಬರಿತೀರಿ, ರಿಸಲ್ಟ್ ಬರುತ್ತೆ, ಆ ಪರೀಕ್ಷೆ ಮಾಡಿ ರಿಸಲ್ಟ್ ನ ಏನ್ ಸರಿ ಹೋಗಿಲ್ಲ ತಪ್ಪಾಗಿದೆ ಅಂತ ನೋಡಿ ತಿದ್ದಿ ಮತ್ತೊಮ್ಮೆ ಟ್ರೈ ಕೊಡಿ. ನಿಮ್ಗೆ ಏನ್ ಬೇಕೋ ಅದು ಸಿಗೋವರೆಗೂ ಮುಂದುವರಿಸಿ. ಇದನ್ನೇ ಒಂದು ಐಟರೇಟಿವ್ ಪ್ರಾಸೆಸ್ ಅಂತ. ಸೊ ಒಂದು ಸಂಗೀತ ಕಲಿಬೇಕಾದ್ರೂ ನೀವು ಹಾಡಿ ಹಾಡಿ ರಾಗ ಹೇಗ್ ಬರುತ್ತೋ ಅದೇ ರೀತಿ ಇದು ಕೂಡ ಅಂತ ಮನ್ಸಿಗೆ ತಗೊಳ್ಳಿ. ಆಮೇಲೆ ಯಾವಾಗಲೂ ಮೊದಲನೇ ಪ್ರಾಂಪ್ಟು ಅರೆಬರೆ ಆಗಿರುತ್ತೆ. ಮತ್ತೆ ಪ್ರತಿ ಮರುಪ್ರಯತ್ನ ನಿಮಗೆ ಹೊಸ್ತನ್ನ ಕಲ್ಸುತ್ತೆ, ಹೇಗ್ ಕೇಳ್ಬೇಕು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಮತ್ತೆ ನಿಮಗೆ ಕೆಲಸ ಮಾಡುವಂತ ಪ್ರಾಂಪ್ಟ್ಗಳು ಸಿಕ್ಕಾಗ ಸಾಮಾನ್ಯವಾಗಿ ಅದನ್ನೊಂದು ಲೈಬ್ರರಿ ಮಾಡ್ಕೊಳ್ಳಿ. ಅದನ್ನ ಒಂದು ಪ್ರಾಂಪ್ಟ್ ತರ ಜನರೇಟ್ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಸ್ಟೋರ್ ಮಾಡೋದ್ರ ಮೂಲಕ ನೀವು ರೆಗ್ಯುಲರ್ ಆಗಿ ಹೆಚ್ಚು AI ನ ಯಾವ ಕಾರಣಕ್ಕೆ ಬಳಸ್ತಿರೋ ಅದಕ್ಕೆ ಕೆಲಸ ಮಾಡುವಂತಹ ಪ್ರಾಂಪ್ಟ್ಗಳದ್ದು ಒಂದು ಲೈಬ್ರರಿ ತರ ಮಾಡ್ಕೊಳ್ಳೋದು ಒಂದು ಒಳ್ಳೆಯ ನಡೆ ಆಗುತ್ತೆ ಅಂತ. ಸೊ ಇದು ನಿಮ್ಮ ಹೊಸ ಸೂಪರ್ ಪವರ್. ಒಟ್ಟಿನಲ್ಲಿ ಒಮ್ಮೆ ಕಲ್ತ್ರೆ ಇದು ನಿಜಕ್ಕೂ ನಿಮ್ಮ ಒಂದು ಹೊಸ ಸೂಪರ್ ಪವರ್ ಹೌದು. ಯಾಕಂದ್ರೆ ನಿಮಿಷದಲ್ಲೇ ನಿಮ್ಗೆ ಒಂದು ಒಳ್ಳೆ ಇಮೇಲ್ ಬರಿಬಹುದು, ಕೆಲಸ ಮಾಡುವಂತ ಮಾರ್ಕೆಟಿಂಗ್ ಕಾಂಟೆಂಟ್ ಬರಿಬಹುದು, ಕಷ್ಟದ ವಿಷಯಗಳ ಬಗ್ಗೆ ಸಾಕತ್ತಾಗಿ ರಿಸರ್ಚ್ ಮಾಡ್ಬೋದು, ತಲೆ ಓಡ್ದಿದಾಗ ಐಡಿಯಾಸ್ ಪಡಿಬಹುದು, ಡೇಟಾ ಅನಲೈಸ್ ಮಾಡಿ ಒಳ್ಳೊಳ್ಳೆ ಒಂದು ಇನ್ಸೈಟ್ಸ್ ಒಳನೋಟ ಪಡ್ಕೊಳ್ಬಹುದು, ಚಿತ್ರ ವಿಡಿಯೋ ಎಲ್ಲ ಸೃಷ್ಟಿ ಮಾಡ್ಬೋದು. ಸೊ ಹಾಗಿದ್ರೆ ಮುಂದುವರಿತಾ ಪ್ರಾಂಪ್ಟಿಂಗ್ ನ ಬೇರೆ ಬೇರೆ ಬಗೆನ ಈಗ ನಾವು ನೋಡೋಣ. ಪ್ರಾಂಪ್ಟ್ ಮಾಡುವ ಸುಲಭದ ಬಗೆಗಳು ಅಂತ. ಸೊ ನಾನು ಆಗ್ಲೇ ಹೇಳ್ದಂಗೆ ಪ್ರಾಂಪ್ಟ್ ಅಂದ್ರೆ ಅದಕ್ಕೊಂದು ಅವಳು ಏನ್ ಕೆಲಸ ಮಾಡ್ಬೇಕು ಅಂತ ನೀವು ಅವಳಿಗೆ ಹೇಳುವ ಸೂಚನೆಯ ಒಂದು ಕಲೆ ಅಥವಾ ಅದಕ್ಕೊಂದು ಹಿಂದೆ ಒಂದ್ ಸ್ವಲ್ಪ ವಿಜ್ಞಾನ ಇದೆ ಅಂತ ಹೇಳಿದೆ. ಇದೀಗ ಎಷ್ಟರ ಮಟ್ಟಿಗೆ ಅಡ್ವಾನ್ಸ್ ಆಗಿದೆ ಅಂತಂದ್ರೆ ಒಂದು ತುಂಬಾ ಸುಲಭದ ಮಾತುಗಳಲ್ಲಿ ಹೇಳುವಂತದ್ದು ಕೂಡ ಅದನ್ನು ತುಂಬಾ ಚೆನ್ನಾಗಿ ಗ್ರಹಿಕೆ ಮಾಡ್ಕೊಂಡು ಮುಂದುವರಿಯುವಷ್ಟರ ಮಟ್ಟಿಗೆ AI ಮಾದರಿಗಳು ಮುಂದುವರಿತಾ ಇದ್ದಾವೆ. ಅಷ್ಟಾಗಿಯೂ ಕೆಲವು ಮೂಲಭೂತವಾದ ಪ್ರಾಂಪ್ಟಿಂಗ್ ಮೆಥಡ್ಸ್ ನ ನಾವು ಒಂಚೂರು ಮನ್ಸಲ್ಲಿ ತಂದ್ಕೊಂಡ್ರೆ, ಅರ್ಥ ಮಾಡ್ಕೊಂಡ್ರೆ, ಆಗ ನಾವು ಇದರಿಂದ ಹೆಚ್ಚು ಸೂಕ್ತವಾದ ಫಲಿತಾಂಶನ ಪಡ್ಕೊಳ್ಳೋಕೆ ನಮ್ಗೆ ಸಹಾಯ ಆಗುತ್ತೆ ಅಂತ ನನ್ಗನ್ಸುತ್ತೆ. ಸೊ ಅದಕ್ಕೆ ನಾನೇನ್ ಮಾಡಿದೀನಿ ಅಂದ್ರೆ ಇವತ್ತಿನ ಇದರಲ್ಲಿ ಒಂದು 3-4 ಮುಖ್ಯವಾದ ಪ್ರಾಂಪ್ಟಿಂಗ್ ಮೆಥಡ್ಸ್ ನ ನಾವು ಮಾತ್ರ ಇಲ್ಲಿ ಇವತ್ತು ಹೇಳುವಂತ ಪ್ರಯತ್ನ ನಾನು ಮಾಡಿದೀನಿ. ಮೊದಲನೇದಾಗಿ ಅದಕ್ಕೆ 0 ಶಾರ್ಟ್ ಪ್ರಾಂಪ್ಟಿಂಗ್. ಇದನ್ನ ಹೇಗೆ ಅಂದ್ರೆ ನೇರ, ದಿಟ್ಟ ಮತ್ತು ಸರಳ ಅಂತ ಕರೆಯೋಣ. ಸುವರ್ಣ ನ್ಯೂಸ್ ಅವರು ನೇರ, ದಿಟ್ಟ ಮತ್ತು ನಿರಂತರ ಅಂತ ಕರೆದ್ರು. ನಾವು ಅದನ್ನ ನೇರ, ದಿಟ್ಟ ಮತ್ತು ಸರಳ ಅಂತ ಕರೆಯೋಣ. ಏನಪ್ಪಾ ಅಂತಂದ್ರೆ AI ಗೆ ಒಂದು ಸರಳವಾದ ಕೆಲಸ ಕೊಡೋದು, ಸಿಂಪಲ್ ಟಾಸ್ಕ್ ವಿದೌಟ್ ಎನಿ ಎಕ್ಸಾಂಪಲ್ಸ್. ಯಾವಾಗ ಬಳಸ್ಬೇಕು ಅಂದ್ರೆ ಈಗ ಒಂದು ಪ್ರಶ್ನೆ ಏನಿದೆಯಲ್ಲ ಅದು ಹೆಚ್ಚಾಗಿ ಸುಲಭದ ಕೆಲಸ ಇದೆ. ಸೊ ನೀವೇನ್ ಕೇಳ್ತಾ ಇದೀರೋ ಅದರಲ್ಲೇ ಎಲ್ಲಾ ವಿವರ ಇದೆ ಏನ್ ಮಾಡ್ಬೇಕು ಅನ್ನೋದು. ಹೆಚ್ಚಿನ ವಿವರಣೆ ಏನು AI ಮಾದರಿಗೆ ಬೇಕಿಲ್ಲ ಅಂದಾಗ, ಅಥವಾ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಿದ್ದಾಗ. ಈಗ ಉದಾಹರಣೆಗೆ ಕರ್ನಾಟಕದ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಅದ್ರಲ್ಲಿ ಏನ್ ತುಂಬಾ ತಲೆ ಕೆಡಿಸ್ಕೊಂತದಿಲ್ಲ, ಬೆಂಗಳೂರು ಅಂತ ಉತ್ತರ ಕೊಟ್ಬಿಡುತ್ತೆ ಅದು. ಯಾಕಂದ್ರೆ ಅದೊಂದು ಅದ್ರಲ್ಲೇನು ನಿಮ್ಗೆ ಇನ್ನಷ್ಟು ವಿವರಣೆ ಕೊಡ್ಬೇಕಾದ ಅಗತ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ. ಸೊ ನಾವು ಏನ್ ಮಾಡೋಣ ಅಂದ್ರೆ ಒಂದು ಉದಾಹರಣೆ ನೋಡೋಣ ಇವಾಗ. ಉದಾಹರಣೆಗೆ ಸಮರೈಸ್ ದ ಕೀ ಬೆನಿಫಿಟ್ಸ್ ಆಫ್ ಲೋ ಕಾರ್ಬ್ ಡಯಟ್ ಇನ್ 3 ಬುಲೆಟ್ ಪಾಯಿಂಟ್ಸ್ ಅಂತ ಯಾರಾದ್ರೂ ಇದಕ್ಕೆ ಕೇಳಿದ್ರೆ ಅದನ್ನ ನಾವು ಕನ್ನಡದಲ್ಲೂ ಮಾಡಿ ನೋಡೋಣ. ಕಡಿಮೆ ಕಾರ್ಬ್ ಇರುವ ಊಟ ತಿಂಡಿಯ 3 ಲಾಭಗಳನ್ನು ಬುಲೆಟ್ ಪಾಯಿಂಟ್ ರೂಪದಲ್ಲಿ ಸಮರೈಸ್ ಮಾಡು ಅಥವಾ ಸಾರಾಂಶ ನೀಡು ಅಂತ ಕೇಳೋದಾದ್ರೆ. ಸೊ ನಾನೇನ್ ಮಾಡಿದೀನಿ ಅಂದ್ರೆ ಸ್ವಲ್ಪ ಸಮಯದ ಉಳಿತಾಯ ಆಗ್ಲಿ ಅನ್ನೋ ಕಾರಣಕ್ಕೆ ಕೆಲವು ಮಾದರಿಗಳಲ್ಲಿ ಈ ಪ್ರಯೋಗಗಳನ್ನ ಮಾಡಿ ಒಂದ್ ಕಡೆ ರೆಡಿಯಾಗಿ ಇಟ್ಟಿದ್ದೀನಿ. ಅಲ್ಲಿಗೆ ಹೋಗೋಣ. ಈಗ ನಾನು ಪಾಯಿಂಟ್ ತೋರಿಸಿದೆ, ಏನಪ್ಪಾ ಅಂದ್ರೆ ಕಡಿಮೆ ಕಾರ್ಬ್ ಇರುವ ಊಟ ತಿಂಡಿಯ 3 ಲಾಭಗಳನ್ನು ಬುಲೆಟ್ ಪಾಯಿಂಟ್ ರೂಪದಲ್ಲಿ ಸಮರೈಸ್ ಮಾಡು ಅಂತ ಹೇಳಿ. ಸೊ ಇದನ್ನ ನಾನು ಡೀಪ್ ಸೀಕ್ ಅನ್ನುವಂತಹ ಈ ಒಂದು ಮಾದರಿ ಕೇಳ್ತಾ ಇದ್ದೀನಿ. ನಿಮ್ಗೆ ತಿಳಿದ ಹಾಗೆ ChatGPT, ಡೀಪ್ ಸೀಕ್, ಗ್ರೋಕ್ ಮತ್ತೆ ಕ್ಲೋಡ್, ಜೆಮಿನಿ ಈ ರೀತಿ 4-5 AI ಮಾದರಿಗಳು ಬಹಳ ಪಾಪ್ಯುಲರ್ ಆಗಿದ್ದಾವೆ. ಅಂದ್ರೆ ಸಾಮಾನ್ಯವಾದ ಜನ ಬಳಸೋದಕ್ಕೆ ಬೇಕಾಗಿರೋ ಯೂಸ್ ಕೇಸಸ್ಗಾಯ್ತು, ಟೆಕ್ನಾಲಜಿಯ ಒಂದು ಡೀಪ್ ಯೂಸ್ ಕೇಸಸ್ಗಾಯ್ತು ಇದು ಹೆಚ್ಚು ಬಳಕೆಯಲ್ಲಿರುವಂತದ್ದು. ನಾನೇನ್ ಮಾಡಿದೆ ಅಂದ್ರೆ ಕನ್ನಡದ ಪ್ರಾಂಪ್ಟ್ ಗಳನ್ನ ಕೇಳಿದಾಗ ಯಾವ ಮಾದರಿ ಸಾಮಾನ್ಯವಾಗಿ ಸ್ವಲ್ಪ ಸರಿಯಾದ ಚೆನ್ನಾಗಿರುವ ಗುಣಮಟ್ಟದ ಉತ್ತರ ಕೊಡುತ್ತೆ ಅಂತ ನೋಡ್ತಾ ಇದ್ದಾಗ ನಂಗೆ ಈ ಪ್ರಶ್ನೆಗೆ ಡೀಪ್ ಸೀಕ್ ಅಲ್ಲಿ ಒಳ್ಳೆಯ ಉತ್ತರ ಸಿಕ್ತು. ಉದಾಹರಣೆಗೆ ನೀವು ಇಲ್ಲಿ ನೋಡ್ಬೋದು, ಕಡಿಮೆ ಕಾರ್ಬ್ ಇರುವ ಊಟ ತಿಂಡಿಯ 3 ಲಾಭಗಳನ್ನು ಬುಲೆಟ್ ಪಾಯಿಂಟ್ ರೂಪದಲ್ಲಿ ಸಮರೈಸ್ ಮಾಡು ಅಂತ ನಾನು ಕನ್ನಡದಲ್ಲಿ ಕೊಟ್ಟೆ. ಅದಕ್ಕೆ ಕೊಟ್ಟಾಗ ಅದು ಕೊಟ್ಟಂತಹ ಉತ್ತರ ನೀವು ನೋಡಿದ್ರೆ, ಕಡಿಮೆ ಕಾರ್ಬ್ ಇರುವ ಊಟ ತಿಂಡಿಯ 3 ಲಾಭಗಳು: ತೂಕ ಕಡಿಮೆ ಮಾಡಲು ಸಹಾಯಕ, ರಕ್ತದ ಸಕ್ಕರೆ ನಿಯಂತ್ರಣ, ಹಸಿವನ್ನು ಕಡಿಮೆ ಮಾಡುತ್ತದೆ. ಈ ರೀತಿ 3 ಬುಲೆಟ್ ಪಾಯಿಂಟ್ ಉತ್ತರಗಳನ್ನು ಕೊಟ್ಟಿದೆ. ಸೊ ನೀವೇನಾದ್ರೂ ನಿಮ್ಮ ಒಂದು ಸ್ಟಡೀಸ್ ಅಲ್ಲಿ ಇರಬಹುದು, ಏನೋ ಒಂದು ಪ್ರೆಸೆಂಟೇಶನ್ ಮಾಡ್ತಾ ಇದ್ದೀರಾ ಅಂದಾಗ
ಈ ತರದ್ ಏನೋ ಒಂದು ಬುಲೆಟ್ ಪಾಯಿಂಟ್ಸ್ ಅಲ್ಲಿ ನಿಮ್ಗೆ ಸಕ್ಸೆಂಟ್ ಆಗಿ ಚುಟುಕಾಗಿ ಒಂದು ಉತ್ತರ ಬೇಕು ಅಂತಂದ್ರೆ ಈ ರೀತಿಯಾಗಿ ಮಾದರಿಗಳನ್ನ ಬಳಸ್ಕೊಂಡು ಕೂಡ ನೀವು ನಿಮಗೆ ಬೇಕಾದಂತಹ ಒಂದು ಉತ್ತರಗಳನ್ನ ಪಡ್ಕೊಳ್ಬಹುದು ಅನ್ನುವಂಥದ್ದು. ಹಾಗೆ ಮುಂದುವರಿತಾ ಇನ್ನೊಂದು ಪ್ರಾಂಪ್ಟಿಂಗ್ ಮೆಥಡ್ ಫ್ಯೂ ಶಾರ್ಟ್ ಪ್ರಾಂಪ್ಟಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಉದಾಹರಣೆಯ ಜೊತೆ ಕಲಿಯುವಿಕೆ ಅಂತ. ಹೇಗಂದ್ರೆ ಈಗ ನಿಮ್ಗೆ ಏನ್ ಬೇಕೋ ಅಂತಹ 2-3 ಉದಾಹರಣೆ ಕೊಟ್ಟು ಒಂದು AI ಮಾದರಿನ ಮಾತಾಡ್ಸೋದು ಅಂತ. ಅಂದ್ರೆ ನಾನು ಅದಕ್ಕೇನೋ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ನೋಡು ಈ ರೀತಿ ಇದೆ, ಉದಾಹರಣೆಗೆ 1, ಉದಾಹರಣೆಗೆ 2, ಇದೇ ರೀತಿ ಇದನ್ನ ಮಾಡು ಅಂತ ಹೇಳಿದಾಗ. ಓಕೆ, ಸೊ ಅದನ್ನ ನೀವು ನೋಡೋದಾದ್ರೆ ಹೆಂಗಿರುತ್ತೆ ಅಂದ್ರೆ ಒಂದು ಸೂಚನೆ, ಅದ್ರ ಜೊತೆ 1-2 ಉದಾಹರಣೆ, ಆಮೇಲೆ ನಿಮ್ಗೆ ಏನ್ ಬೇಕೋ ಅದರ ಇನ್ಪುಟ್ ಕೊಡ್ತೀರಾ ಅಂತ. ಒಂದು ಉದಾಹರಣೆ ನೋಡೋದಾದ್ರೆ ಈಗ ಉದಾಹರಣೆಗೆ ಈ ರೀತಿ ಇದೆ, ನನ್ನ ಹತ್ರ ಒಂದು ಎಲೆಕ್ಟ್ರಿಕ್ ಬೈಕ್ ಇದೆ, ಅದನ್ನ ಆನ್ಲೈನ್ ಅಲ್ಲಿ ಮಾರಬೇಕು. ಅದರಲ್ಲಿರುವ ಫೀಚರ್ಸ್ ಅನ್ನು ಕೊಳ್ಳುವವರಿಗೆ ಲಾಭದ ರೂಪದಲ್ಲಿ ತೋರಿಸುವುದು. ಉದಾಹರಣೆಗೆ ಫೀಚರ್ ಹೀಗಿದೆ, ದೊಡ್ಡ ಬ್ಯಾಟರಿ ಇದೆ, ಲಾಭ ಏನು, ಆರಾಮಾಗಿ 200 ಕಿಲೋಮೀಟರ್ ಒಂದ್ ಚಾರ್ಜ್ ಅಲ್ಲಿ ಹೋಗ್ಬೋದು. ಇನ್ನೊಂದು ಫೀಚರ್ ಇದೆ, ದೊಡ್ಡ ಸ್ಟೋರೇಜ್ ಇದೆ, ಲಾಭ ಏನು ಅಂದ್ರೆ ನಿಮ್ ಮನೆಯವರ ಪರ್ಸಿನ್ ತರ ಎಲ್ಲದಕ್ಕೂ ಇದ್ರಲ್ಲಿ ಜಾಗ ಇದೆ ಅಂತ ಹೇಳ್ಬೋದು. ಹಾಗೆ 3ನೇ ಫೀಚರು GPS ನ್ಯಾವಿಗೇಷನ್ ಇದೆ ಅಂತ ಹೇಳಿದ್ರೆ ಅದ್ರ ಲಾಭ ಏನು ಅನ್ನೋದನ್ನ ಅದು ಹೇಳುತ್ತಾ, ಹೇಗೆ ಹೇಳುತ್ತೆ? ಯಾಕಂದ್ರೆ ಒಂದು ಪ್ಯಾಟರ್ನ್ ಗುರ್ತು ಮಾಡ್ಕೊಂತದ್ದು, ಎರಡು ಉದಾಹರಣೆಗಳ ಮೂಲಕ ಒಂದು ಅರ್ಥ ಮಾಡ್ಕೊಂತ, ಓಕೆ ಈ ರೀತಿ ಇದ್ರೆ ಈ ರೀತಿ ಅದರ ಲಾಭವನ್ನ ಹೇಳುವಂತ ನಮ್ಮ ಕೇಳ್ಕೊಳ್ತಾ ಇರೋರು ಹೇಳ್ತಾ ಇದ್ದಾರೆ. ಆದ್ರಿಂದ ಈ ಒಂದು ಪ್ರಶ್ನೆಗೆ ನಾನೇನು ಉತ್ತರ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಅದರ ಒಂದು ಅರಿವಿಗೆ ಅದು ಬರುತ್ತೆ ಅಂತ. ಈ ಒಂದು ಉದಾಹರಣೆ ನಾವು ಮಾಡಿ ನೋಡೋದಾದ್ರೆ, ನಾನು ಸ್ವಲ್ಪ ಈ ಉದಾಹರಣೆಗಳನ್ನೆಲ್ಲ ಒಂದ್ ಕಡೆ ಟ್ರೈ ಮಾಡಿ ಇಟ್ಟಿದ್ದೀನಿ. ಯಾಕೆಂದ್ರೆ ಸ್ವಲ್ಪ ನಿಮ್ಗೆ ತೋರಿಸುವಾಗ ಸುಲಭ ಆಗ್ಲಿ ಅಂತ. ನೀವು ಇಲ್ಲಿ AI-studio.google.com ಹೋದ್ರೆ ಇದು ಗೂಗಲ್ ಅವರ ಜೆಮಿನಿ ಅನ್ನುವಂತಹ AI ಮಾದರಿ ಇದು. ಇಲ್ಲಿ ನೋಡಿದ್ರೆ ನನ್ನ ಹತ್ರ ಒಂದು ಎಲೆಕ್ಟ್ರಿಕ್ ಬೈಕ್ ಇದೆ, ಅದನ್ನ ಆನ್ಲೈನ್ ಅಲ್ಲಿ ಮಾರ್ಬೇಕು, ಅದ್ರಲ್ಲಿ ಈ ರೀತಿ ಇದೆ ಅಂತ ಹೇಳಿ ನಾನೊಂದು ಪ್ರಾಂಪ್ಟ್ ಕೊಟ್ಟೆ. ಇವಾಗ ಪ್ರಾಂಪ್ಟ್ ಕೊಟ್ಟಾಗ ಅದೇನ್ ಮಾಡ್ತು ಅಂದ್ರೆ ಅದು ನೋಡಿ ಈ ರೀತಿ ಉತ್ತರಗಳನ್ನ ಕೊಡ್ತು. ಖಂಡಿತ ನಿಮ್ಮ ಎಲೆಕ್ಟ್ರಿಕ್ ಬೈಕ್ ಆನ್ಲೈನ್ ಅಲ್ಲಿ ಮಾರಾಟ ಮಾಡಲು ಅದರ ವೈಶಿಷ್ಟ್ಯಗಳನ್ನು ಖರೀದಿದಾರರಿಗೆ ಆಕರ್ಷಕ ಲಾಭಗಳಾಗಿ ಪರಿವರ್ತಿಸಿ ಕೆಳಗೆ ನೀಡಲಾಗಿದೆ. ಫೀಚರ್ ದೊಡ್ಡ ಬ್ಯಾಟರಿ ಇದ್ರೆ, ಅದು ಇನ್ಫ್ಯಾಕ್ಟ್ ಏನ್ ಮಾಡ್ತು ಅಂದ್ರೆ ನಾನ್ ಕೊಟ್ಟಿರೋ ಉತ್ತರನ ಇನ್ನೊಂಚೂರು ಬಣ್ಣವಾಗಿ ಬಣ್ಣಿಸಿ ತುಂಬಾ ಚೆನ್ನಾಗಿ ಹೇಳುವಂತದ್ದೆಲ್ಲ ಮಾಡ್ತು. ಅದ್ಯಾಕಂದ್ರೆ ಕಳೆದ ವಾರ ನಡೆದಂತ ಒಂದು 2 ವಾರದ ಹಿಂದೆ ನಡೆದಂತ ಸೆಷನ್ ಅಲ್ಲಿ ನಮ್ಮ ಏಜೆಂಟಿಕ್ AI ಬಗ್ಗೆ ಮಾತಾಡಿದವರು ಹೇಳ್ದ ಹಾಗೆ ಇಲ್ಲಿ ಟೆಂಪರೇಚರ್ ಅಂತ ಒಂದು ಆಪ್ಷನ್ ಇದೆ ಈ ಒಂದು ಮಾದರಿಲಿ. ಇದು ಎಲ್ಲಾ ಮಾದರಿಗಳಲ್ಲಿ ಇರೋಲ್ಲ. ಇಲ್ಲಿ ಏನಂದ್ರೆ ಇದನ್ನ ನೀವು ಎಷ್ಟು ಕೊಡ್ತೀರೋ ಅಷ್ಟರ ಮಟ್ಟಿಗೆ ಅದು ಕ್ರಿಯೇಟಿವ್ ಆಗ್ತಾ ಹೋಗುತ್ತೆ ಅಂತ. ಸೊ ಅದನ್ನ ತುಂಬಾ ಕಡಿಮೆ ಇಟ್ಟಿದ್ರೆ ಅದು ಕೇಳದಕ್ಕೆ ಮಾತ್ರ ಉತ್ತರ ಕೊಡುವಂತದ್ದು ಮಾಡುತ್ತೆ. ಆದ್ರೆ ಅದನ್ನ ಟೆಂಪರೇಚರ್ನ ನೀವು 1ವರೆಗೂ ಎಲ್ಲ ಸೆಟ್ ಮಾಡಿದ್ರೆ ಆಗ ಏನ್ ಮಾಡುತ್ತೆ ಅಂದ್ರೆ ತುಂಬಾ ಕ್ರಿಯೇಟಿವ್ ಆಗಿ ಉತ್ತರ ಕೊಡು, ಅವ್ನು ಹೇಳಿರೋದಕ್ಕಿಂತ ಜಾಸ್ತಿ ಅದನ್ನ ಬಣ್ಣಿಸಿ ಒಂದು ರೀತಿಲಿ ಆಸ್ಥಾನದಲ್ಲಿ ವಿದೂಷಕರ ರೂಪದಲ್ಲಿ ಅದನ್ನ ಹೇಳುವ ಅನ್ನೋ ತರದಕ್ಕೆಲ್ಲ ಹೋಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ದೊಡ್ಡ ಬ್ಯಾಟರಿ ಅಂತ ನಾನು ಒಂದು ಫೀಚರ್ ಕೊಟ್ಟರೆ ಲಾಭ ಏನು ಅಂದ್ರೆ ಒಂದೇ ಚಾರ್ಜ್ ಅಲ್ಲಿ ಆರಾಮಾಗಿ 200 ಕಿಲೋಮೀಟರ್ ಪಯಣಿಸಿ ಪದೇ ಚಾರ್ಜ್ ಮಾಡುವ ಚಿಂತೆಯೇ ಬೇಡ. ದೊಡ್ಡ ಸ್ಟೋರೇಜ್. GPS ನ್ಯಾವಿಗೇಷನ್ ಬಗ್ಗೆ ನಾನು ಕೇಳಿದ್ದೆ ಪ್ರಾಂಪ್ಟ್ ಅಲ್ಲಿ, ನೀವು ನೋಡಿದ್ರೆ GPS ನ್ಯಾವಿಗೇಷನ್ ಲಾಭ ಏನು ಮುಂದಿನ ಗೆಸ್ ಮಾಡ್ಬಿಟ್ಟು ಹೇಳಪ್ಪ ಅನ್ನೋ ರೀತಿಲಿ ಬಿಟ್ಟಿದ್ದೆ ನಾನು. ಅದು ಏನ್ ಮಾಡಿದೆ ಅಂದ್ರೆ ಇನ್ ಮುಂದೆ ದಾರಿ ತಪ್ಪುವ ಭಯವೇ ಇಲ್ಲ, ಅಪರಿಚಿತ ಸ್ಥಳಗಳಿಗೂ ಧೈರ್ಯವಾಗಿ ಹೋಗಿ ನಿಮ್ಮ ಬೈಕೇ ನಿಮ್ಗೆ ದಾರಿ ತೋರಿಸುತ್ತದೆ ಅಂತ ಹೇಳಿ ಕೊಟ್ಟಿದೆ. ಅದೇ ರೀತಿ ಇನ್ನೂ ಕೆಲವು ಫೀಚರ್ಸ್ ನ ತಾನೇ ಆಡ್ ಮಾಡ್ತು ಕೂಡ. ಯಾಕೆಂದ್ರೆ ಅದು ಟೆಂಪರೇಚರ್ ಸ್ವಲ್ಪ 1 ಅಂತ ಇಟ್ಟಿರೋದ್ರಿಂದ ತುಂಬಾ ಕ್ರಿಯೇಟಿವ್ ಆಗಿ ತಾನಾಗಿ ಅದನ್ನ ಇನ್ನಷ್ಟು ಊಹೆ ಮಾಡ್ಕೊಂಡು, ಅಂದ್ರೆ ಕೇಳಿದ್ದಕ್ಕಿಂತ ಹೆಚ್ಚು ಡೆಲಿವರ್ ಮಾಡುವಂತಹ ಒಬ್ಬ ಎಂಪ್ಲಾಯಿ ತರ ಅಂತ ಅನ್ಕೊಳ್ಳಿ ಈ ಹೊತ್ತಲ್ಲಿ. ಫಾಸ್ಟ್ ಚಾರ್ಜಿಂಗ್, ಪವರ್ಫುಲ್ ಮೋಟರ್, ಕೀಲೆಸ್ ಎಂಟ್ರಿ, ಆಂಟಿ ಥೆಫ್ಟ್ ಅಲಾರಾಮ್, ಕಡಿಮೆ ನಿರ್ವಹಣೆ, ಪರಿಸರ ಸ್ನೇಹಿ, ಈ ತರ ಹಲವಾರು ಫೀಚರ್ಸ್ ಮತ್ತು ಅದರ ಲಾಭಗಳನ್ನು ಕೂಡ ಲಿಸ್ಟ್ ಮಾಡಿಕೊಡ್ತು. ಸೊ ಹಾಗಾಗಿ ನೀವೇನಾದ್ರೂ ನಿಮ್ಮ ಒಂದು ಬೈಕ್ ನ ಅದನ್ನ ಎಲೆಕ್ಟ್ರಿಕ್ ಬೈಕ್ ನ ನೀವು ಮಾರಾಟ ಮಾಡಕ್ ಹೊರಟಿದ್ರೆ ಆಗ ಎಲ್ಲರೂ ಆನ್ಲೈನ್ ಅಲ್ಲಿ ಏನೇನ್ ಫೀಚರ್ಸ್ ಇದೆಯಪ್ಪ ಅಂತ ಹೇಳುವಾಗ ಈ ರೀತಿ ನಿಮ್ಗೆ ಒಂದು ಪಟ್ಟಿನೇ ಅದು ರೆಡಿ ಮಾಡಿಕೊಟ್ಟು ನಿಮ್ಗೆ ಸುಲಭ ಮಾಡ್ಕೊಡ್ತಾ ಇದೆ ಕೆಲಸ ಅಂತ ಹೇಳಿ. ಇಲ್ಲಿ ಈ ಉದಾಹರಣೆಯ ನಂತರ ಇದರಲ್ಲಿ ಯಾವಾಗ ಬಳಸ್ಬೋದು ಅಂದ್ರೆ ಒಂದೇ ಸೂಚನೆಯಲ್ಲಿ ಏನ್ ಮಾಡ್ಬೇಕು ಅನ್ನೋದು ಸ್ಪಷ್ಟವಾಗಿಲ್ದಿರುವಾಗ. ಅಂದ್ರೆ ಈಗ ನನ್ನ ಹತ್ರ ಎಲೆಕ್ಟ್ರಿಕ್ ಬೈಕ್ ಇದೆ, ಆನ್ಲೈನ್ ಅಲ್ಲಿ ಮಾರ್ಬೇಕು, ಅದನ್ನ ಫೀಚರ್ಸ್ ನ ಕೊಳ್ಳೋರಿಗೆ ಲಾಭದ ರೂಪದಲ್ಲಿ ತೋರಿಸು ಅಂತ ಹೇಳಿದ್ರೆ ಹೆಂಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದು ಅಷ್ಟು ಸ್ಪಷ್ಟವಾಗಿಲ್ಲ. ಅದಕ್ಕೆ ನೀವೇನ್ ಮಾಡಿದ್ರಿ, 1-2 ಉದಾಹರಣೆ ಕೊಟ್ರಿ. ಈ ರೀತಿ ಫೀಚರ್ ಇದೆ, ಈ ರೀತಿ ಲಾಭವನ್ನ ನಾನು ಹೇಳಕ್ ಬಯಸ್ತೀನಿ ನಾನು ಮಾರಾಟ ಮಾಡ್ಬೇಕಾದ್ರೆ, ಆದ್ರಿಂದ ಇದನ್ನ ಇಟ್ಕೊಂಡು ಮುಂದಿನ ಮಾಡಪ್ಪ ಅಂತ ಹೇಳಿದಾಗ ಅದಕ್ಕೆ ಒಂದು ರೀತಿಲಿ ಗೈಡೆನ್ಸ್ ಸಿಕ್ಕಂಗಾಗತ್ತೆ. ಆಗ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದು. ಸೊ ಇನ್ನೊಂದು ಚೈನ್ ಆಫ್ ಥಾಟ್ ಅಂತ, ಇದು ಕೂಡ ಇನ್ನೊಂದು ವೆರಿ ಪಾಪ್ಯುಲರ್ ಪ್ರಾಂಪ್ಟಿಂಗ್ ಮೆಥಡ್ ಅಂತ. ಅಂದ್ರೆ ಒಂದೊಂದೇ ಹೆಜ್ಜೆ ಇಟ್ಟು ಕಲಿಯೋದು ಅಂತ ನಾವು ಕರೆಯೋಣ. ಹಂಗಂದ್ರೆ ಏನಪ್ಪಾ ಅಂದ್ರೆ
ಹೇಗೆ ಯೋಚನೆ ಮಾಡ್ತೀಯಾ ಹೇಳು ಅಂತ AI ಗೆ ಹೇಳೋದು. ಹಿಂಗ್ ಯೋಚನೆ ಮಾಡು, ಸ್ಟೆಪ್ ಬೈ ಸ್ಟೆಪ್ ಹೋಗು, ಅಥವಾ ಒಂದು ನಿಂದು ಥಿಂಕಿಂಗ್ ಪ್ರಾಸೆಸ್ ಥ್ರೂ ನಮ್ಮನ್ನು ಕರ್ಕೊಂಡು ಹೋಗು, ಈ ರೀತಿ ಹೇಳುವಂಥದ್ದು. ಸೊ ಆಸ್ಕ್ AI ಟು ಶೋ ಇಟ್ಸ್ ರೀಸನಿಂಗ್ ಪ್ರಾಸೆಸ್ ಅಂತ. ಸೊ ಅಲ್ಲಿ ಕೆಲವು ಮ್ಯಾಜಿಕ್ ವಾಕ್ಯಗಳು ಅಂತ ಕರಿಬಹುದು. ಅಂದ್ರೆ ಅದಕ್ಕೆ ನೀವೇನೋ ಒಂದು ಪ್ರಾಂಪ್ಟ್ ಕೊಡ್ತಿರ್ಬೇಕಾದ್ರೆ ಹೇಳ್ಬೋದು, ಲೆಟ್ಸ್ ಥಿಂಕ್ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳಿದ್ರೆ ಅದು ಗೊತ್ತಾಗುತ್ತೆ. ಓಕೆ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಬಿಟ್ಟು ಒಂದೊಂದಾಗಿ ನಾನು ಇದನ್ನ ಅನಲೈಸ್ ಮಾಡಿ ಹೇಳುವಂತದ್ದು ನನಗೆ ಈ ಪ್ರಶ್ನೆಗೆ ಕೇಳ್ತಿರೋರ್ ಮನಸ್ಸಲ್ಲಿದೆ ಅಂತ ಅರ್ಥ ಮಾಡ್ಕೊಳುತ್ತೆ. ವಾಕ್ ಮೀ ಥ್ರೂ ಯುವರ್ ರೀಸನಿಂಗ್ ಅಥವಾ ಬ್ರೇಕ್ ದಿಸ್ ಡೌನ್ ಇಂಟು ಸ್ಟೇಜಸ್, ಈ ರೀತಿ ಕೆಲವು ಮ್ಯಾಜಿಕ್ ವಾಕ್ಯಗಳನ್ನ ನೀವು ಈ ತರದ ಪ್ರಾಂಪ್ಟಿಂಗ್ ಮಾಡುವಾಗ ಬಳಸಬಹುದು. ಒಂದು ಉದಾಹರಣೆಗೆ, ಪುಟ್ಟನ ಹತ್ರ 3 ಕಿತ್ಲೆ ಹಣ್ಣಿದೆ, ಒಂದು ಸುಬ್ಬಿಗೆ ಕೊಟ್ಟು ಮತ್ತೆರಡು ಕಿತ್ಲೆ ಹಣ್ಣು ಖರೀದಿಸಿದ. ಅವನ ಹತ್ರ ಈಗ ಎಷ್ಟು ಕಿತ್ಲೆ ಹಣ್ಣು ಇದೆ ಅಂತ ಒಂದೊಂದೇ ಹೆಜ್ಜೆಯಲ್ಲಿ ಯೋಚಿಸು ಅಂತ ಹೇಳಿದ್ರೆ ಆಗೇನ್ ಮಾಡುತ್ತೆ ಅಂದ್ರೆ, ಅದು ಫಸ್ಟ್ 3 ಇದೆ, ಆಯ್ತು ಅಂದ್ರೆ ನನ್ನ ಹತ್ರ 3 ಇತ್ತು, ಒಂದ್ ಸುಬ್ಬಿ ಕೊಟ್ಟೆ ಅಂದ್ರೆ 3ರಲ್ಲಿ 1 ಹೋಯ್ತು, 2 ಉಳಿತು, 2. ಅದಾದ್ಮೇಲೆ 2 ತಗೊಂಡೆ ಅಂದ್ರೆ 2ಕ್ಕೆ 2 ಸೇರ್ತು, 4. ಈಗ 4 ಇದೆ ಉತ್ತರ ಅಂತ ಹೇಳುವ ಹಾಗೆ ಸೀಕ್ವೆನ್ಷಿಯಲ್ ಆಗಿ ಒಂದೊಂದೇ ಹೆಜ್ಜೆ ಇಟ್ಬಿಟ್ಟು ಹೋಗುತ್ತೆ ಇದು. ಈ ಉದಾಹರಣೆಯನ್ನು ಕೂಡ ನಾವು ನೋಡೋದಾದ್ರೆ ಇಲ್ಲಿ ಇದರಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ನೋಡಿ, ಪುಟ್ಟನ ಹತ್ರ 3 ಕಿತ್ಲೆ ಹಣ್ಣಿವೆ, ಒಂದು ಸುಬ್ಬಿಗೆ ಕೊಟ್ಟು ಮತ್ತೆರಡು ಕಿತ್ಲೆ ಖರೀದಿಸಿದ, ಅವನ ಹತ್ರ ಈಗ ಎಷ್ಟು ಕಿತ್ಲೆ ಇವೆ, ಒಂದೊಂದೇ ಹೆಜ್ಜೆಯಲ್ಲಿ ಯೋಚಿಸು ಅಂತ ಹೇಳಿ ನಾನು ಹೇಳಿದ್ದೀನಿ ಅದಕ್ಕೆ. ಅದನ್ನ ಏನ್ ಮಾಡ್ತು ಅಂದ್ರೆ, ಪ್ರಶ್ನೆಯನ್ನು ಹಂತ ಹಂತವಾಗಿ ಪರಿಹರಿಸೋಣ. ಪ್ರಾರಂಭಿಕ ಕಿತ್ತಳೆಗಳು, ಪುಟ್ಟನ ಹತ್ರ 3 ಕಿತ್ತಳೆ ಹಣ್ಣುಗಳು, ಕಿತ್ತಳೆಗಳು ಈಕ್ವಲ್ ಟು 3. ಸುಬ್ಬಿಗೆ ಕಿತ್ತಳೆ ನೀಡಿದಾಗ 1 ಸುಬ್ಬಿಗೆ ಕೊಟ್ಟ, ಅದರ ಅರ್ಥ 3 - 1 2. ಹೆಚ್ಚುವರಿ ಕಿತ್ತಳೆ ಖರೀದಿಸಿದಾಗ ಮತ್ತೆ 2 ಕಿತ್ತಳೆ ಹಣ್ಣು ಖರೀದಿಸಿದ, 2 + 2 4. ಈ ತರ 4 ಕಿತ್ತಳೆ ಹಣ್ಣುಗಳು ಇವೆ ಅಂತ ಹೇಳಿ ಅಲ್ಲಿ ಬಂತು. ಇವಾಗ ಶಿಶಿರ್, ಸೋಫಾರ್ ಕೇಳಿಸ್ತಾ ಇದೆಯಲ್ಲ? ನಾನು ಯಾಕಂದ್ರೆ ನಾನು ಬರೀ ಶೇರ್ ಮಾಡೋದು ನೋಡ್ತಾ ಇರೋದ್ರಿಂದ ಎಲ್ಲಾದ್ರೂ ಏನಾದ್ರು ಆಗಿದೆ ಗೊತ್ತಾಗ್ತಿಲ್ಲ. ಓಕೆ, ಸೂಪರ್, ಥ್ಯಾಂಕ್ ಯು. ಸೊ ನೋಡಿದ್ರೆ ಹಾಗೇನೆ ಈಗ ನಾನು ಕನ್ನಡದಲ್ಲಿ ಹೇಳ್ಬೇಕು ಅನ್ನೋ ಕಾರಣಕ್ಕೆ ಸಾಕಷ್ಟು ಸರಳವಾದ ಉದಾಹರಣೆಗಳನ್ನ ಇಟ್ಕೊಂಡೆ ಇದನ್ನ ಕಟ್ಟಿದ್ದೆ. ಬಟ್ ಆದ್ರೆ ಈಗ ಉದಾಹರಣೆಗೆ ನೀವೇನೋ ಒಂದು ಪ್ರಾಡಕ್ಟ್ ಲಾಂಚ್ ಮಾಡೋರಿದ್ದೀರಾ, ಸೊ ಅದರ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಮತ್ತೆ ನಿಮ್ಗೊಂದಿಷ್ಟು ಬಜೆಟ್ ಕನ್ಸ್ಟ್ರೆಂಟ್ ಇದೆ, ಅಂದ್ರೆ ನಿಮ್ಮ ಹತ್ರ ಹೆಚ್ಚು ಹಣ ಇಲ್ಲ ಮಾರ್ಕೆಟಿಂಗ್ ಮಾಡೋದಕ್ಕೆ, ಆದ್ರೂ ಕೂಡ ಒಂದು ಸರಿಯಾದ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡಬೇಕು, ಬಜೆಟ್ ಕನ್ಸ್ಟೆಂಟ್ಸ್ ನಡುವೆನೆ ಮಾಡಬೇಕು, ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು ಅನ್ನೋದನ್ನ ಹೇಳ್ಬೇಕು, ಟೈಮ್ ಲೈನ್ ಏನು ಅಂತ ಹೇಳ್ಬೇಕು. ಈ ರೀತಿಯಾದ್ದೇನೋ ಒಂದು ರಿಯಲ್ ಲೈಫ್ ಸಿನಾರಿಯೋ ತರ ತಗೊಂಡ್ರೆ ನೀವು ಇದನ್ನು ಕೂಡ ನೀವು ಒಂದು ಮಾದರಿಯಲ್ಲಿ ಮಾಡಿ ನೋಡಬಹುದು. ಬೇಕಾದ್ರೆ ಅದನ್ನ ನಾವು ಒಂದು ಪ್ರಯೋಗ ಮಾಡೋಣ ಇವಾಗ. ಇಲ್ಲಿ ನಾನು ಈ ಒಂದು ಕೇಸ್ಗೆ ChatGPT ಯೂಸ್ ಮಾಡ್ತೀನಿ. ಓಕೆ, so I need to launch a new product. Think step by step about the marketing strategy considering budget constraints, target audience and timeline ಅಂತ ಹೇಳಿ ಅದಕ್ಕೆ ಕೇಳಿದೆ ನಾನು. ಸ್ವಲ್ಪ ಏನ್ ಮಾಡ್ತಾ ಇದೆ, ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಗೆ ಥಿಂಕ್ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಸಾರಿ, ಸೊ ಇಲ್ಲೊಂದು ಸ್ಟೆಪ್ ಬೈ ಸ್ಟೆಪ್ ಫ್ರೇಮ್ ವರ್ಕ್ ನಿಮ್ಗೆ ಕೊಡ್ತಾ ಇದೆ. ಅಂದ್ರೆ ಈಗ ಮೊದಲಿಗೆ ನಿಮ್ ಟಾರ್ಗೆಟ್ ಆಡಿಯನ್ಸ್ ಯಾರು, ಅವ್ರ ಏಜ್ ಏನು, ಅವರ ಜೆಂಡರ್ ಏನು, ಇನ್ಕಮ್ ಲೆವೆಲ್ ಏನು, ಪ್ರೊಫೆಷನ್ ಏನು, ಲೈಫ್ ಸ್ಟೈಲ್, ಇದೆಲ್ಲದನ್ನು ಒಂದು ಹೂ ಅನ್ನೋದ್ರ ಕೆಳಗಡೆ ನೀವು ವಿಶ್ಲೇಷಣೆ ಮಾಡ್ಕೊಳ್ಳಿ. ವೇರ್, ವಾಟ್ ದೇ ವ್ಯಾಲ್ಯೂ, ಹೌ ಟು ರೀಚ್, ಇವೆಲ್ಲವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಕ್ಲಿಯರ್ ಆದ ಒಂದು ಗೋಲ್ಸ್ ಇಟ್ಕೊಳ್ಳಿ. ಮಂತ್ 1, 2, 3 ಏನ್ ಮಾಡ್ಬೇಕು. ಬಜೆಟ್ ಅಲೋಕೇಶನ್ ತಗೊಂಡ್ರೆ ಯಾವ್ಯಾವ್ದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ. ಕಂಟೆಂಟ್ ಕ್ರಿಯೇಷನ್ಗೆ ಒಂದು 25% ಬೇಕಾಗುತ್ತೆ. ಡಿಜಿಟಲ್ ಆಡ್ಸ್ ಮಾಡಕ್ ಒಂದು 35%, ಅಥವಾ ಯಾರಾದ್ರೂ ಇನ್ಫ್ಲೂಯೆನ್ಸರ್ಸ್ ನ ಹಿಡಿದು ಅವ್ರ ಕೈಲಿ ಒಂದ್ ಏನಾದ್ರು ಅಡ್ವರ್ಟೈಸ್ ಕೊಡಕ್ಕೆ ಒಂದು ಇಷ್ಟು ಬಜೆಟ್ ಬೇಕು. ಈ ರೀತಿ ಎಲ್ಲ ಇಷ್ಟು ಒಂದು ಬಜೆಟ್ ನ ನೀವು ಇಟ್ಕೊಳ್ಬಹುದು. ಈಗ ಒಂದು $5K ಅಂತ ಕೊಡ್ತಾ ಇದೆ, ಬಟ್ ಅದನ್ನ ನೀವು ನನ್ಗೆ ಇಂಡಿಯಾದ ಕಾಂಟೆಕ್ಸ್ಟ್ ಅಲ್ಲಿ ಮಾಡ್ತಾ ಇದ್ದೀನಿ, ರೂಪಾಯಲ್ಲಿ ಹೇಳು ಅಂದ್ರೂ ಅದೆಲ್ಲ ಮಾಡ್ಕೊಡುತ್ತೆ, ಏನ್ ತೊಂದ್ರೆ ಇಲ್ಲ. ಹಾಗೆ ಕ್ರಾಫ್ಟ್, ಮೆಸೇಜಿಂಗ್ ಇನ್ ಪೊಸಿಷನಿಂಗ್, USP ಏನು, ಏನಿರ್ಬೇಕು, ಎಕ್ಸಾಕ್ಟ್ಲಿ ನಿಮ್ ಪ್ರಾಡಕ್ಟ್ ಬಗ್ಗೆ ಏನಿರ್ಬೇಕು, ಈ ತರದೆಲ್ಲ. ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್ ಏನಿರ್ಬೇಕು, ಲಾಂಚ್ ಮಾಡುವಂತ 2 ರಿಂದ 4 ವಾರದ ಮುಂಚೆ ನೀವು ಒಂದಿಷ್ಟು ಟೀಸರ್ಸ್, ಪೋಸ್ಟ್ ಸ್ಟೋರೀಸ್ ಹಾಕೋದು, ಆಮೇಲೆ ಒಂದು ಇಮೇಲ್ ವೇಟ್ ಲಿಸ್ಟ್ ಕ್ರಿಯೇಟ್ ಮಾಡೋದು, ಅದೆಲ್ಲ ಮಾಡ್ಬೋದು. ಫೇಸ್ 2 ಅಲ್ಲಿ ನೀವು ಪೇಯ್ಡ್ ಆಡ್ಸ್ ಒಂದು ಸ್ವಲ್ಪ ರನ್ ಮಾಡ್ಬೋದು, ಅಥವಾ ಒಂದು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಒಂದು ಲೈವ್ ಸ್ಟ್ರೀಮ್ ಡೆಮೋ ಇವೆಂಟ್ ಮಾಡ್ಬೋದು. ಆಮೇಲೆ ಲಿಮಿಟೆಡ್ ಟೈಮ್ ಆಫರ್ ಬಂಡಲ್ ಮಾಡ್ಬೋದು, ಪೋಸ್ಟ್ ಲಾಂಚ್ ಏನ್ ಮಾಡ್ಬೋದು. ಈ ರೀತಿ ಎಲ್ಲ ಫೇಸ್ ವೈಸ್ ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್ ಏನ್ ಮಾಡ್ಬೇಕು ಅಂತ ಹೇಳುತ್ತೆ. ಟೈಮ್ ಲೈನ್ ಸ್ನ್ಯಾಪ್ಶಾಟ್, ಈಗ 1 ರಿಂದ 2 ವಾರದಲ್ಲಿ ಏನ್ ಮಾಡ್ಬೋದು, 3 ರಿಂದ 4ನೇ ವಾರ ಏನ್ ಮಾಡ್ಬೋದು, 5 ರಿಂದ 5ನೇ ವಾರ, 6 ರಿಂದ 8ನೇ ವಾರ. ಸೊ ಅಂದ್ರೆ ಒಂದು 2 ತಿಂಗಳಲ್ಲಿ ಏನೇನು ಯಾವಾಗ ಮಾಡ್ಬೋದು ಅಂತ ಹೇಳಿ ಒಂದು ಹೇಳ್ತಾ ಇದ್ರೆ. ಹಾಗೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್, ಅಂದ್ರೆ ನೀವು ಏನೇನನ್ನ ಅಳಿಬೇಕು. ಬಿಕಾಸ್ ಕೊನೆಗೆ ನೀವೇನೋ ಒಂದು ರನ್ ಮಾಡ್ತಾ ಇದೀರಿ ಅಂದ್ರೆ ಅದ್ರ ಫಲಿತಾಂಶ ನಿಮ್ಗೆ ಬೇಕಾದಾಗ ಬಂದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಕೆಲವು ಅಳತೆ ಗೋಲ್ಗಳನ್ನ ಇಟ್ಕೊಳ್ತೀರಾ. ಆ ಅಳತೆ ಗೋಲ್ಗಳು ಏನು, ಕ್ಲಿಕ್ ಥ್ರೂ ರೇಷಿಯೋ ಏನಿದೆ, ಅಥವಾ ಕಾಸ್ಟ್ ಪರ್ ಕ್ಲಿಕ್ ಏನಿದೆ, ಕಾಸ್ಟ್ ಪರ್ ಲೀಡ್ ಏನಿದೆ. ಈ ರೀತಿಯಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇರುವವರಿಗೆ ಇದ್ರ ಬಗ್ಗೆ ಒಂದಿಷ್ಟು ಪರಿಚಯ ಇರುತ್ತೆ. ಈ ರೀತಿಯಾಗಿ ಒಂದು ಪ್ಲಾನ್ ಕೊಡ್ತದೆ.
ಇದನ್ನ ನೀವು ಇನ್ನೊಂದ್ ಸ್ವಲ್ಪ ಆಮೇಲೆ ಹೇಳ್ಬೋದು, ಇಲ್ಲ ಗುರು ನನ್ನ ಪ್ರಾಡಕ್ಟ್ ಈ ತರದ್ದು, ನಾನು ಒಂದು ಆ, ಚಕ್ಲಿ ಕೋಡ್ಬಳೆ ಮಾರಾಟ ಮಾಡಕ್ ಒಂದು ಆಪ್ ಮಾಡ್ತಾ ಇದ್ದೀನಿ, ಅಂಡ್ ಅದನ್ನ ನಾನು ಬೆಂಗಳೂರಲ್ಲಿ ಫಸ್ಟ್ ಲಾಂಚ್ ಮಾಡ್ತೀನಿ, ಆಮೇಲೆ ಮೈಸೂರು ಹುಬ್ಳಿ ಎಲ್ಲ ಕಡೆ ಮಾಡುವಂತ ಪ್ಲಾನ್ ಇದೆ. ಹೀಗೆಲ್ಲ ನೀವು ಅದಕ್ಕೆ ಇನ್ನಷ್ಟು ಡೀಟೇಲ್ಸ್ ಕೊಟ್ಟ ಹಾಗೇನೆ ಈ ಪ್ಲಾನ್ ನ ಕೂಡ ಅದು ಅದೇ ರೀತಿಲಿ ಬದಲಾವಣೆ ಮಾಡ್ತಾ ನಿಮಗೆ ಬೇಕಾದ ರೂಪದಲ್ಲಿ ಕೊಡುತ್ತೆ. ಆಗ ನಿಮ್ಗೆ ಅದನ್ನ ಯೋಚನೆ ಮಾಡೋಕ್ ಬೇಕಾದ ಒಂದ್ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಅಂತ. ಸಾಮಾನ್ಯ ಒಂದು ಏನಾದ್ರು ಹೊಸ್ತನ್ನು ಮಾಡ್ತಿರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಸಮಗ್ರವಾಗಿ ಎಲ್ಲದನ್ನು ನೋಡೋದಕ್ಕೆ ಬೇಕಾದ ಒಂದು ಮೈಂಡ್ ಸೆಟ್ ಅನ್ನೋದು ಕೆಲವೊಮ್ಮೆ ತಾನಾಗಿ ಬರೋಲ್ಲ, ಅನುಭವದಿಂದ ಬರುತ್ತೆ. ಅದಲ್ಲದೆ ಇದ್ರೆ ಅದನ್ನ ಹೇಗ್ ನೋಡ್ಬೇಕು ಅನ್ನೋದ್ರ ಬಗ್ಗೆ ಎಷ್ಟೊಂದ್ಸಲಿ ನಮ್ಗೆ ಒಂದು ಬ್ಲೈಂಡ್ ಸ್ಪಾಟ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಆ ಬ್ಲೈಂಡ್ ಸ್ಪಾಟ್ಸ್ ನ ಈ ತರದ ಒಂದು ಮಾದರಿಗಳ ಜೊತೆ ನೀವು ಒಡನಾಡೋದ್ರ ಮೂಲಕ ನೀವು ಕಂಡ್ಕೊಳ್ಬಹುದು. ಮತ್ತೆ ಒಂದ್ ಸಮಗ್ರವಾಗಿ ನೋಡೋದಕ್ಕೆ, ಒಂದ್ ಬಿಸ್ನೆಸ್ ಮಾಡೋದಕ್ಕೆ ಹೊರಟಾಗ್ಲೋ, ಒಂದ್ ಪ್ರಾಡಕ್ಟ್ ಬಿಲ್ಡ್ ಮಾಡಕ್ ಹೊರಟಾಗ್ಲೋ ಹೇಗೆ ಅಪ್ರೋಚ್ ಮಾಡ್ಬೇಕು ಅನ್ನೋ ಸ್ಟೆಪ್ ಬೈ ಸ್ಟೆಪ್ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬಹುದು ಅಂತ ನಾನ್ತದ್ದು. ಓಕೆ, ಸೊ ಯಾವಾಗಪ್ಪ ಸರಿ ಅಂದ್ರೆ, ಇದು ಸ್ವಲ್ಪ ಕಾಂಪ್ಲೆಕ್ಸ್ ಡಿಸಿಷನ್ಸ್ ಇದೆ, ಪ್ರಾಬ್ಲಮ್ ಸಾಲ್ವಿಂಗ್ ನೀಡ್ಸ್ ಇದೆ, ಮತ್ತೆ ಪ್ಲಾನಿಂಗ್ ಮಾಡ್ಬೇಕಾದ ಅಗತ್ಯ ಇದೆ ಅಂದಾಗ ಚೈನ್ ಆಫ್ ಥಾಟ್ ಮಾದರಿ ಹೆಚ್ಚು ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಗಮನಿಸಬಹುದು. ಇನ್ನೊಂದು ಕೊನೆಯದಾಗಿ ರೋಲ್ ಬೇಸ್ ಪ್ರಾಂಪ್ಟಿಂಗ್. ಇದಕ್ಕೆ ನಾನು ನಟಸಾರ್ವಭೌಮ ಮೋಡ್ ಅಂತ ಕರೆದೆ. ನಮ್ಗೆಲ್ಲ ಗೊತ್ತು ನಟಸಾರ್ವಭೌಮ, ನಮ್ಮ ಕನ್ನಡದ ವಿಷಯದಲ್ಲಿ ನಟಸಾರ್ವಭೌಮ ಯಾರು ಅಂದ್ರೆ ಅದೆಲ್ಲ ಒಬ್ರೆ, ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಅಂತ. ಸೊ ಅಣ್ಣವ್ರಿಗೆ ಯಾಕೆ ನಾವು ನಟಸಾರ್ವಭೌಮ ಅಂತಿದ್ವಿ ಅಂತಂದ್ರೆ, ಅವ್ರು ಮಾಡದೇ ಇರೋ ಪಾತ್ರನೇ ಇಲ್ಲ ಅನ್ನೋ ಕಾರಣಕ್ಕೆ. ಪೌರಾಣಿಕ ಪಾತ್ರ ಇರ್ಲಿ, ಜೇಮ್ಸ್ ಬಾಂಡ್ ಪಾತ್ರ ಇರ್ಲಿ, ಸಾಮಾಜಿಕ ಪಾತ್ರ ಇರ್ಲಿ, ಅಥವಾ ಯಾವುದೇ ತರದ ಪಾತ್ರ ಇರ್ಲಿ, ಅದು ಎಲ್ಲದರಲ್ಲೂ ಅವರು ಅದನ್ನ ನಟಿಸಿ ದಕ್ಕಿಸ್ಕೊಂಡಂತಹ ಒಬ್ಬ ಮಹಾನ್ ಕಲಾವಿದವರು. ಆ ಕಾರಣಕ್ಕೆ ನಾವು ಅವ್ರನ್ನ ನಟಸಾರ್ವಭೌಮ ಅಂತ ಕರಿತೀವಿ. ಸೊ ಈ ರೋಲ್ ಬೇಸ್ ಪ್ರಾಂಪ್ಟಿಂಗ್ ನ ನಾವು ಒಂದ್ ರೀತಿಯಲ್ಲಿ ನಟಸಾರ್ವಭೌಮ ಮೋಡ್ ಅಂತ ಕರಿಬಹುದು. ಅಂದ್ರೆ ನೀವು ಈ AI ಮಾದರಿಗಳಿಗೆ ಹೇಳ್ತಾ ಇದ್ದೀರಾ, ಗುರು ನೀನ್ ಈ ರೀತಿ ಒಂದು ರೋಲ್ ತಗೋ, ದೆನ್ ಹೇಳು ಅನ್ನುವಂಥದ್ದು. ನೀನೀಗ ಶಿಕ್ಷಕ ಆಗು, ಈ ಪ್ರಶ್ನೆಗೆ ಉತ್ತರ ಕೊಡು. ನೀನೀಗ ಡಿಜಿಟಲ್ ಮಾರ್ಕೆಟಿಂಗ್ ಕೋಚ್ ಆಗು, ಈ ರೀತಿ ಉತ್ತರ ಕೊಡು. ನೀನೀಗ ಒಬ್ಬ 8 ವರ್ಷ ಅನುಭವ ಇರುವಂತಹ ಒಬ್ಬ ಕ್ರಿಪ್ಟೋ ಕರೆನ್ಸಿಯ ಎಕ್ಸ್ಪರ್ಟ್ ಆಗಿ ನನಗೆ ಉತ್ತರ ಕೊಡು. ಈ ರೀತಿ ಹಲವಾರು ರೀತಿಯಲ್ಲಿ ನೀವು ಅವರಿಗೆ ಒಂದು ಹೊಸ ರೋಲ್ ನ ಕೊಡ್ಬೋದು. ಆ ರೋಲ್ ನ ಅದು ಗ್ರಹಿಸ್ಕೊಂಡು ಅದ್ರ ಪ್ರಕಾರ ತನ್ನ ಥಿಂಕಿಂಗ್ ನ ಶೇಪ್ ಮಾಡ್ಕೊಂಡು ವಾಪಸ್ ನಿಮ್ಗೆ ಉತ್ತರ ಕೊಡುತ್ತೆ. ಅಂತದ್ದೊಂದು ಮೋಡ್ಗೆ ರೋಲ್ ಬೇಸ್ ಪ್ರಾಂಪ್ಟಿಂಗ್ ಅಂತ ಕರೀತಾರೆ. ಏನಪ್ಪಾ ಅಂದ್ರೆ AI ಒಂದು ಪಾತ್ರ ವಹಿಸಿ ನಟಿಸಲು ಹೇಳೋದು, ಅಸೈನ್ ಅ ಪರ್ಸೋನಾ ಟು ಶೇಪ್ ಎಕ್ಸ್ಪರ್ಟೀಸ್ ಅಂಡ್ ಟೋನ್ ಅಂತ. ಸೊ ಉದಾಹರಣೆಗೆ ನಾನೊಂದು ಫನ್ನಿ ಆಗಿರೋ, ಏನೋ ಸ್ವಲ್ಪ ತಮಾಷೆ ಇರ್ಲಿ ಇನ್ನೊಂದ್ ಸ್ವಲ್ಪ ಅಂತ ಹೇಳಿ ಒಂದು ಉದಾಹರಣೆ ತಗೊಂಡೆ. ಈಗ ನಿಮ್ಗೆಲ್ಲ ಗೊತ್ತಿರುತ್ತೆ, ಇಲ್ಲೊಬ್ರು ನನ್ ರೋಲ್ ಏನ್ ಕೊಡ್ತಾ ಇದೀನಿ AI ಅಂದ್ರೆ, ನೀನೊಬ್ಬ 75 ವರ್ಷದ ಮುದುಕ, ಹಿಂದೆ ಎಲ್ಲ ಚೆನ್ನಾಗಿತ್ತು ಅಂತ ಯಾವಾಗಲೂ ಗೊಣಗ್ತಾ ಇರೋನು, ಸೋಫಾದಲ್ಲಿ ಕೂತ್ಕೊಂಡು ಏನ್ ಮಾಡ್ತೀಯ, ಮೊಮ್ಮಕ್ಕಳನ್ನ ಬೈತಾ ಇರ್ತೀಯ ಯಾವಾಗ್ಲೂ. ಸೊ ಅದೇ ರೀತಿ ಬೈಯೋ ರೀತಿಲೇ ಈ ಕೆಳಗಿನ ಒಂದು ಸ್ಟಾರ್ಟ್ಅಪ್ ಐಡಿಯಾದ ವಿಮರ್ಶೆ ಮಾಡುವಂತ. ಅಂದ್ರೆ ಸೋಫಾ ಮೇಲೆ ಕೂತ್ಕೊಂಡು ಮೊಮ್ಮಕ್ಕಳು ಹೆಂಗ್ ಬೈತೀಯೋ ಅದೇ ತರ ಒಂದು ಸ್ಟಾರ್ಟ್ಅಪ್ ಐಡಿಯಾ ಕೊಡ್ತೀನಿ, ಅದನ್ನ ವಿಮರ್ಶೆ ಮಾಡು ನೋಡೋಣ ಅಂತ ಹೇಳಿದೆ. ಆಯ್ತಾ? ಆಗ ಐಡಿಯಾ ಏನಪ್ಪಾ ಅಂದ್ರೆ, ಮೊಬೈಲ್ ಆರ್ಡರ್ ಮಾಡಿ ಮನೆಗೆ ಬಿಸಿ ಬಿಸಿ ಚಕ್ಲಿ ಕೋಡ್ಬಳೆ ತರ್ಸ್ಕೊಳ್ಳೋದು ಅಂತ. ಅಂದ್ರೆ ಮೊಮ್ಮಗ ಏನೋ ಒಂದು ಪಾಪ ಕ್ರೇಜಿ ಐಡಿಯಾ ಮಾಡಿದಾನೆ, ಅದನ್ನ ತಾತಂಗೆ ಹೇಳಿದಾನೆ. ತಾತ ಇವಾಗ ಈಗ ಮಗ್ಗ ಉಗಿತಾನೆ ಅವನ್ಗೆ. ಅದು ಈಗ ಮಗ್ಗ ಉಗಿಯೋದು ಹೆಂಗ್ ಉಗಿತಾನೆ ಅಂತ ಒಂದ್ ಸ್ವಲ್ಪ ನಾವು ಹೋಗಿ ನೋಡೋಣ ಇವಾಗ. ಅದನ್ನ ನಾನು 3-4 ಮಾದರಿಲಿ ಟ್ರೈ ಮಾಡಿದೆ, ನನ್ಗೆ ಜೆಮಿನಿಲಿ ಬಹಳ ಸೊಗಸಾಗಿರೋ ಉತ್ತರ ಸಿಕ್ತು. ಅದಕ್ಕೆ ನಿಮ್ಗೆ ಅದನ್ನೇ ತೋರಿಸ್ತೀನಿ ನಾನು. ಸೊ ನಾವು ಮೊದಲಿಗೆ ಆ ಪ್ರಾಂಪ್ಟ್ ತಗೋಣ. ಓಕೆ, ಸೊ ಈ ಜೆಮಿನಿಯಲ್ಲಿ ನೀವು ಇಲ್ಲಿ ಬಂದ್ರೆ ಚಾಟ್ ಮಾಡುವಂತ ಆಪ್ಷನ್ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ನಾನೊಂದು ಪ್ರಾಂಪ್ಟ್ ಹಾಕ್ತೆ. ಏನ್ ಪ್ರಾಂಪ್ಟ್ ಅಂದ್ರೆ, ನಾನೀಗ ಆಗ್ಲೇ ಹೇಳ್ದ ಹಾಗೆ 75 ವರ್ಷದ ಮುದ್ಕ, ಹಿಂದೆ ಎಲ್ಲಾ ಚೆನ್ನಾಗಿತ್ತು ಅಂತ ಗೊಣಗುವನು, ಸೋಫಾದಲ್ಲಿ ಕೂತು ಮೊಮ್ಮಕ್ಕಳನ್ನ ಬೈಯೋ ರೀತಿಯಲ್ಲಿ ಈ ಕೆಳಗಿನ ಸ್ಟಾರ್ಟ್ಅಪ್ ಐಡಿಯಾದ ವಿಮರ್ಶೆ ಮಾಡು. ಐಡಿಯಾ ಏನಪ್ಪಾ ಅಂದ್ರೆ, ಮೊಬೈಲ್ ಅಲ್ಲಿ ಆರ್ಡರ್ ಮಾಡಿ ಮನೆಗೆ ಬಿಸಿ ಬಿಸಿ ಚಕ್ಲಿ ಕೋಡ್ಬಳೆ ತರಿಸ್ಕೊಳ್ಳೋದು ಅಂತ. ಇದನ್ನ ಈಗ ಈ ತಾತ ಹೇಗ್ ಉಗಿತಾನೆ ಅಂತ ನಮ್ಗೆ ಈ AI ತೋರಿಸ್ಕೊಡುತ್ತೆ. ನೋಡುವ. ಪರ್ಸನಲ್ ರಿವೈಸ್ ಮಾಡ್ಕೊಳ್ತಾ ಇದೆ, ಜನರೇಷನಲ್ ಕಾಂಟ್ರಾಸ್ಟ್ ಏನಿರ್ಬೇಕು ಅಂತ ಒಂದು ಯೋಚನೆ ಮಾಡ್ತಾ ಇದೆ. ಅದರ ಥಿಂಕಿಂಗ್ ಪ್ರಾಸೆಸ್ ಕೂಡ ನೀವು ಸ್ವಲ್ಪ ನೋಡ್ಬೋದು ಅವಾಗ. ಈಗ ಅದು ಉತ್ತರ ಕೊಡಕ್ ಶುರು ಮಾಡ್ತು. ಫುಲ್ಲು ರಿಯಲ್ ತಾತನೇ ಎದ್ ಬಂದಾಗ ಬರ್ದಿದೆ. ಒಂದ್ಸಲಿ ಓದ್ಬೋಣ. ಸೋಫಾ ಮೇಲೆ ಆರಾಮಾಗಿ ಕೂತ್ಕೊಂಡು ಕನ್ನಡಕ ಸರಿ ಮಾಡ್ಕೊಳ್ತಾ ಮೊಮ್ಮಕ್ಕಳ ಕಡೆ ತಿರುಗಿ, ಏನೋ ಅದು ಮೊಬೈಲ್ ಅಲ್ಲಿ ಚಕ್ಲಿ ಕೋಡ್ಬಳೆ ಆರ್ಡರ್ ಮಾಡೋದ, ಹಾಳ ಬಿದ್ದವ್ರೆ, ನಿಮ್ಗೆಲ್ಲ ಮೈಗಳ್ತನ ಮೈಗೂಡು ಬಿಟ್ಟಿದೆ. ನಮ್ ಕಾಲದಲ್ಲೆಲ್ಲ ಹಬ್ಬ ಅಂದ್ರೆ ಒಂದ್ ತಿಂಗಳು ಮುಂಚೆನೆ ತಯಾರಿ ಶುರು ಆಗ್ತಿತ್ತು.
ಮನೆಯಲ್ಲಿ ಅಜ್ಜಿ, ಅಮ್ಮ, ಅತ್ತೆ, ನಾದ್ನಿ ಎಲ್ಲಾ ಸೇರಿ ಚಕ್ಲಿ ಹಿಟ್ಟು, ಕೋಡ್ಬಳೆ ಹಿಟ್ಟು ಕಲಸಿ ಒಬ್ಬರಾದ್ಮೇಲೆ ಒಬ್ರು ಒಲೆ ಮುಂದೆ ಕೂತು ಗರಿಗರಿಯಾಗಿ ಕರಿಯೋರು. ಆ ಘಮ ಇದೆಯಲ್ಲ, ಆಹಾ, ಇಡೀ ಓಣಿನೇ ತುಂಬ ಹೋಗ್ತಿತ್ತು. ಈಗಿನ ನಿಮ್ಗೆಲ್ಲ ಏನ್ ಗೊತ್ತದ್ರ ಸುಖ, ಬೆರಳು ತುದಿಲ್ ಬಟನ್ ಒತ್ತಿದ್ರೆ ಆಯ್ತು, ಬಾಗ್ಲಿಗೆ ಬಂದ್ ಬೀಳುತ್ತೆ. ಆದ್ರೆ ಅದ್ರಲ್ಲಿ ಆ ಪ್ರೀತಿ ಇರುತ್ತಾ, ಅಕ್ರೆ ಇರುತ್ತಾ? ಯಾರ್ದೋ ಕೈಲಿ ಯಾವ ಎಣ್ಣೆಯಲ್ಲಿ ಹೇಗ್ ಮಾಡಿರ್ತಾರೋ ದೇವರಿಗೆ ಪ್ರೀತಿ. ನಮ್ ಕಾಲದಲ್ಲಿ ಮನೆಯಲ್ಲೇ ತಯಾರಿಸೋ ತಿಂಡಿಗಳಿಗೆ ಒಂದು ವಿಶೇಷ ಸ್ಥಾನ ಇತ್ತು. ಹಬ್ಬದ ಸಮಯದಲ್ಲಿ ಒಂದು ಇಡೀ ಕುಟುಂಬ ಒಟ್ಟಾಗಿ ಸೇರಿ ತಿಂಡಿಗಳನ್ನ ತಯಾರಿಸೋದು ಒಂದು ಸಂಭ್ರಮದ ಆಚರಣೆ ಆಗಿತ್ತು. ಮೊನ್ನೆ ಯಾರೋ ತಂದು ಕೊಟ್ಟಿದ್ರು, ಆನ್ಲೈನ್ ನಲ್ಲಿ ತರಿಸಿದ್ದಂತೆ, ಒಂದೂ ಗರಿಗರಿ ಆಗಿರ್ಲಿಲ್ಲ, ಉಪ್ಪೇ ಇಲ್ಲ, ಅದಕ್ಕೆ ದುಡ್ಡು ಬೇರೆ ದಂಡ. ಅದಕ್ಕೆ ಹೇಳೋದು, ತಾವೇ ಕಷ್ಟಪಟ್ಟು ಮಾಡಿದ್ರ ಬೆಲೆನೇ ಬೇರೆ. ಈ ಆನ್ಲೈನ್ ಆರ್ಡರ್ ಎಲ್ಲ ಬರೀ ಸಮಯ ಉಳಿಸುತ್ತೆ ಅಂತಾರೆ, ಆದ್ರೆ ಆರೋಗ್ಯ ಹಾಳು ಮಾಡುತ್ತೆ. ಕೆಲವು ಕಡೆ ಕಲಬೆರಕೆ ಸಿಹಿ ತಿಂಡಿಗಳನ್ನು ಮಾರಾಟ ಮಾಡೋ ಸಾಧ್ಯತೆ ಬರುತ್ತದೆ. ನೋಡಿ, ನಾವು ಚಿಕ್ಕವರಿದ್ದಾಗ ಸಂಜೆ ಹೊತ್ತಿಗೆ ಅಜ್ಜಿ ಮಾಡ್ಕೊಡ್ತಿದ್ ಬಿಸಿ ಬಿಸಿ ತಿಂಡಿ ಜೊತೆಗೆ ಒಂದ್ ಕತೆ, ಆಹಾ, ಆ ನೆನಪೇ ಒಂದ್ ಸುಖ. ಈಗಿನ ನಿಮ್ಗೆಲ್ಲ ಭಾಗ್ಯ ಎಲ್ಲಿದೆ? ಮೊಬೈಲ್ ಅಲ್ಲೇ ಮುಖ ಹುದುಗಿಸ್ಕೊಂಡು ಹೊರಗಿನ ಪ್ರಪಂಚ ಮರ್ತು ಬಿಟ್ಟಿದ್ದೀರಾ. ಹೋಗಿ ಮೊದ್ಲು ಮನೇಲಿ ನಿಮ್ಮ ಅಮ್ಮನ ಕೈಯಿಂದ ಚಕ್ಲಿ ಕೋಡ್ಬಳೆ ಮಾಡ್ಸ್ಕೊಂತೀನಿ, ಆಗ ಗೊತ್ತಾಗುತ್ತೆ ನಿಜವಾದ ರುಚಿ ಅಂದ್ರೆ ಏನು ಅಂತ. ಈ ಆನ್ಲೈನ್ ಆರ್ಡರ್ ಅನ್ನೋದೆಲ್ಲ ಬರೀ ಶೋಕಿ, ಅದರಲ್ಲಿ ಆತ್ಮೀಯತೆ ಇರಲ್ಲ. ನಮ್ ಸಂಪ್ರದಾಯ ಸಂಸ್ಕೃತಿನೇ ಮರ್ತು ಬಿಟ್ಟಿದಿರಲ್ಲೋ, ಹಾಳು ಬಿದ್ದೋರೆ ಅಂತ ಹೇಳಿ ಹೇಳ್ತಾ ಇದೆ. ಅದಕ್ಕೆ ಸೋರ್ಸಸ್ ಎಲ್ಲ ಕೊಡ್ತಾ ಇದೆ, ಅದು ಯಾವ ಈ ಒಂದು ಲ್ಯಾಂಗ್ವೇಜ್ ನ ಹೇಗೆ ಅದು ಪಿಕ್ ಮಾಡ್ಕೊಂತು ಅನ್ನೋ ತರದಕ್ಕೆ. ಆದ್ರೆ ನೀವು ಒಂದೇನ್ ಗಮನಿಸಬಹುದು ಅಂದ್ರೆ, ನಾನು ಹೇಳ್ದಾಗೆ ಈ ರೀತಿಯಾದ ಒಂದು ತಮಾಷೆಯ ಉದಾಹರಣೆಯಲ್ಲೂ ಕೂಡ ನಿಮ್ಗೆ ಅದು ಉತ್ತರ ಕೊಡುವ ಶೈಲಿ ಹೆಚ್ಚು ಕಡಿಮೆ ಯಾರಾದ್ರೂ ಒಬ್ಬ ನಿಜವಾದ ಅಜ್ಜ, ಗೊಣಗಾಡುವ ಅಜ್ಜನ ರೂಪದಲ್ಲೇ ಇದೆ ಅನ್ನೋಂಥದ್ದು ಇಲ್ಲಿ ಚೆನ್ನಾಗಿ ಗಮನಿಸ್ಕೋಬಹುದು ನೀವು. ಸೊ ಅದಕ್ಕೆ ಹೇಳಿದೆ ಇದನ್ನ ನಟ ಸಾರ್ವಭೌಮ ಮೋಡ್ ಅಂತ ಹೇಳಿ. ಆ ರೀತಿ ನೀವು ಇಲ್ಲಿ ಒಂದು ರಿಯಲ್ ಲೈಫ್ ನ ತುಂಬಾ ಯೂಸ್ಫುಲ್ ಆದ ಎಕ್ಸಾಂಪಲ್ ಕೂಡ ಮಾಡಿ ನೋಡ್ಬೋದು. ಯುವರ್ ವರ್ಲ್ಡ್ ಕ್ಲಾಸ್ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್ ಗಿವ್ 3 ಕ್ಲೆವರ್ ಇನ್ಸ್ಟಾಗ್ರಾಮ್ ಗ್ರೋತ್ ಹ್ಯಾಕ್ಸ್ ಅಂತ ಹೇಳಿ ಕೂಡ ಒಂದ್ ಮಾಡ್ಬೋದು. ನಾವು ಬೇಕಿದ್ರೆ ಅದನ್ನ ಇನ್ನೊಂದು ಮಾದರಿಲಿ ನೋಡೋಣ. ಈಗ ಗ್ರೋಕ್ ಅಂತ ಇನ್ನೊಂದು ಮಾದರಿ ಇದೆ, ಅಲ್ಲಿ ಹೋಗಿ ನೋಡೋಣ ಬೇಕಿದ್ರೆ. ಗ್ರೋಕ್ ಅನ್ನೋದು ಮುಂಚೆ ಟ್ವಿಟರ್ ಅಂತ ಇತ್ತು, ಈಗ ಎಕ್ಸ್ ಅಂತ ಆಗಿದೆ, x.com ಅಲ್ಲಿರೋದು. ಒಂದೊಂದ್ಸರಿ ಕಾಪಿ ಪೇಸ್ಟ್ ಅಲ್ಲಿ ಒಂಚೂರು ಕಿರಿಕ್ ಆಗುತ್ತೆ, ಅದನ್ನ ಒಂದು ನಿಮಿಷ ಸರಿ ಮಾಡೋಣ. ಓಕೆ, ಸೊ ಈ ರೀತಿ ಇದೆ. ಗ್ರೋಕ್ ಏನ್ ಹೇಳುತ್ತೆ ನೋಡೋಣ ಇವಾಗ. ಸೊ ಏನ್ ಕೇಳಿದೀನಿ ಅಂದ್ರೆ, ಅದಕ್ಕೊಂದು ರೋಲ್ ಕೊಟ್ಟಿದ್ದೀನಿ ನಾನು, ಇವರ ವರ್ಲ್ಡ್ ಕ್ಲಾಸ್ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್ ಅಂತ. ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಗ್ರೋತ್ ಬೇಕು ತಗೊಳ್ಳೋದಕ್ಕೆ ಒಂದು ಒಳ್ಳೆ 3 ಕ್ಲೆವರ್ ಹ್ಯಾಕ್ಸ್ ಕೊಡು ನನಗೆ, ಏನ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಒಂದು ಫಾಲೋವರ್ಸ್ ಕೌಂಟ್ ನ ಜಾಸ್ತಿ ಮಾಡ್ಕೋಬಹುದು ಅಂತ. ಸೊ ಅದು ಮೈಕ್ರೋ ಟ್ರೆಂಡ್ ಜಾಕಿಂಗ್ ಅಂತ ಹೇಳುತ್ತೆ. ಅಂದ್ರೆ ಯಾವ್ದಾದ್ರು ನಿಶ್, ಒಂದೇನೋ ವಿಶೇಷತೆಯನ್ನ, ಒಂದು ವಿಶೇಷವಾದ ಫೀಲ್ಡ್ ನ ಐಡೆಂಟಿಫೈ ಮಾಡ್ಕೊಳ್ಳಿ. ಎಮರ್ಜಿಂಗ್ ಟ್ರೆಂಡ್ಸ್ ವಿದಿನ್ ಯುವರ್ ಆಡಿಯನ್ಸ್ ಇಂಟ್ರೆಸ್ಟ್ ಏನಿದೆ ಅಂತ ನೋಡ್ಕೊಳ್ಳಿ. ಆಮೇಲೆ ಅಲ್ಲಿರುವಂತಹ ಸ್ಟೋರಿ ಅನಾಲಿಟಿಕ್ಸ್ ನೆಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ. ಹೈಪರ್ ಸ್ಪೆಸಿಫಿಕ್ ವಿಜುವಲಿ ಸ್ಟ್ರೈಕಿಂಗ್ ಕಾಂಟೆಂಟ್ ಅರೌಂಡ್ ದೀಸ್ ಟ್ರೆಂಡ್ಸ್ ಬಿಫೋರ್ ದೇ ಗೋ ಮೈನ್ ಸ್ಟ್ರೀಮ್, ಅದನ್ನ ಕ್ರಿಯೇಟ್ ಮಾಡಿ. ಆಮೇಲೆ ಪೋಲ್ಸ್, ಕ್ವಶನ್ಸ್ ಇನ್ ಸ್ಟೋರೀಸ್ ಇದೆಲ್ಲ ಮಾಡಿ ಸ್ವಲ್ಪ ಎಂಗೇಜ್ಮೆಂಟ್ ನ ಗೇಜ್ ಮಾಡಿ. ಈ ರೀತಿ ಇನ್ಸ್ಟಾಗ್ರಾಮ್ ಬಳಸೋರಿಗೆ ಇದು ತಕ್ಷಣವೇ ಅರ್ಥ ಆಗುತ್ತೆ. ಈ ರೀತಿಯಾದಂತ ಒಂದು ತುಂಬಾ ಯೂಸ್ಫುಲ್ ಆದ ಒಂದು ಉತ್ತರವನ್ನ ಇದು ಇಲ್ಲಿ ಕೊಡ್ತಾ ಇದೆ ಅನ್ನೋಂಥದ್ದು. ಇದು ನಿಮ್ಗೆ 4 ಪ್ರಾಂಪ್ಟ್, ಮುಖ್ಯವಾದ 4 ಪ್ರಾಂಪ್ಟ್ ಬಗೆಗಳನ್ನ ನಾನು ತೋರಿಸ್ಕೊಟ್ಟಿದ್ದು. ಇದೆಲ್ಲದನ್ನು ಮಾಡಕ್ ಒಟ್ಟಿಗೆ ಮಾಡೋದಕ್ಕೆ ಒಂದು ಇದೆ, ಆದ್ರೆ ಅಂದ್ರೆ ಒಂದೇ ಎಕ್ಸಾಂಪಲ್ಗೆ 4 ಹೇಗ್ ಬಿಹೇವ್ ಮಾಡುತ್ತೆ ಅಂತ. ಬಟ್ ಸಮಯದ ಕಾರಣಕ್ಕೆ ನಾವೇನ್ ಮಾಡೋಣ ಅಂದ್ರೆ ಇದನ್ನ ಸ್ಕಿಪ್ ಮಾಡೋಣ. ನಾನು ಆಮೇಲೆ ಸ್ಲೈಡ್ಸ್ ಕೂಡ ಶೇರ್ ಮಾಡ್ತೀನಿ, ಆಗ ನೀವು ಇದನ್ನ ಬೇಕಿದ್ರೆ ನೀವೇ ಟ್ರೈ ಮಾಡ್ಬೋದು ಕೂಡ. ಸೊ ಇನ್ನೂ ಒಂದು 10 ಬಗೆ ಇದರಲ್ಲಿ ಇದೆ. ಲೈಕ್ ಟ್ರೀ ಆಫ್ ಥಾಟ್ ಪ್ರಾಂಪ್ಟಿಂಗ್ ಅಂತಿದೆ, ರೀಸನ್ ಪ್ಲಸ್ ಆಕ್ಟ್ ಪ್ರಾಂಪ್ಟಿಂಗ್ ಅಂತಿದೆ, ಸೆಲ್ಫ್ ಕನ್ಸಿಸ್ಟೆನ್ಸಿ ಪ್ರಾಂಪ್ಟಿಂಗ್, ರಿಫ್ಲೆಕ್ಷನ್ ಪ್ರಾಂಪ್ಟಿಂಗ್, ಗ್ರಾಫ್ ಆಫ್ ಥಾಟ್, ಪ್ರಾಂಪ್ಟ್ ಚೈನಿಂಗ್, ಈ ತರ ಹಲವಾರು ಬಗೆ ಇದೆ. ಇದೆಲ್ಲ ಯಾಕೆ ಅಂತಂದ್ರೆ, ನಾನು ನಿಮ್ಗೆ ಉದಾಹರಣೆ ಕೊಟ್ಟಿದ್ದೆಲ್ಲ ಬಹಳ ಸರಳವಾದ, ಈಸಿಯಾಗಿ ಅರ್ಥ ಮಾಡ್ಕೊಳಕ್ ಆಗುವಂಥದ್ದು. ಆದ್ರೆ ನಿಜವಾದ ಅರ್ಥದಲ್ಲಿ ಒಂದು ದೊಡ್ಡ ಸಂಸ್ಥೆ ನಡೀತಾ ಇದ್ರೆ, ಆ ಸಂಸ್ಥೆ ಒಳಗಡೆ ಹಲವಾರು ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಆ ಡಿಪಾರ್ಟ್ಮೆಂಟ್ ನಡುವೆ ಕೋಆರ್ಡಿನೇಷನ್ ಇರುತ್ತೆ, 108 ಕಾಂಪ್ಲೆಕ್ಸಿಟಿ ಇರುತ್ತೆ. ಆ ಎಲ್ಲಾ ಕಾಂಪ್ಲೆಕ್ಸಿಟಿಯ ನಡುವೆ ಕೆಲಸ ಮಾಡ್ಬೇಕಾದಾಗ ತುಂಬಾ ಡೀಪ್ ಆದಂತಹ ಒಂದು ಏನಂತಾರೆ ಪ್ರಾಂಪ್ಟಿಂಗ್ ಬೇಕಾಗತ್ತೆ. ಅದನ್ನ ಬಿಲ್ಡ್ ಮಾಡೋದಕ್ಕೆ ಅಥವಾ ಅದನ್ನ ಕಲಿಯೋದಕ್ಕೆ ಸಾಕಷ್ಟು ಬೇರೆ ಬೇರೆ ರೀತಿನೂ ಇದೆ, ಮತ್ತೆ ಸಾಕಷ್ಟು ವಿಚಾರ ತಿಳ್ಕೊಳ್ಳುವಂಥದ್ದು ಇದೆ. ಬಟ್ ಇವತ್ತಿನ ಸೆಷನ್ಗೆ ನಾವು ಬೇಸಿಕ್ಸ್ ಆಫ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಇರೋದ್ರಿಂದ ಇದ್ರ ಬಗ್ಗೆ ನಾವು ಇವತ್ತಿಗೆ ಟಚ್ ಮಾಡೋದು ಬೇಡ. ಸೊ ವೃತ್ತಿಲಿ ಹೇಗೆ ಬಳಕೆ ಮಾಡ್ತಾರೆ ಅನ್ನೋದಕ್ಕೆಲ್ಲ ಒಂದಿಷ್ಟು ಉದಾಹರಣೆ ಇಲ್ಲಿದೆ. ಉದಾಹರಣೆಗೆ ಈಗ ಚೆನ್ನಾಗಿ ಬರೀಬೇಕು. ಸೊ ಯಾರಾದ್ರೂ ರೈಟ್ ಅ ಹೆಡ್ಲೈನ್ ಫಾರ್ ಅ ಫಿಟ್ನೆಸ್ ಪ್ರಾಡಕ್ಟ್ ಅಂತ ಹೇಳೋದು ಬಾರ್ದಾಗ ಸಾಮಾನ್ಯ ಹೀಗ್ ಮಾಡ್ತಾರೆ. ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಅದು ಕೊಡುವ ಉತ್ತರ ಬಹಳ ಒಂದು ಜಾಳಾಗಿರುತ್ತೆ. ಅಷ್ಟು ಅನುಭವದ ಒಂದು ಉತ್ತರ ಅಥವಾ ಅಷ್ಟೊಂದು ಪ್ರಿಸೈಸ್ ಆದ ಉತ್ತರ ಬರ್ತಿರಲ್ಲ. ಆದ್ರೆ ಅದಕ್ಕೆ ನಿಜವಾಗ್ಲೂ ಒಂದು ಸರಿಯಾದ ಪ್ರಾಂಪ್ಟ್ ಏನಪ್ಪಾ ಅಂದ್ರೆ, ಆಕ್ಟ್ ಆಸ್ ಅನ್ ಎಕ್ಸ್ಪೀರಿಯನ್ಸ್ ಕಾಪಿ ರೈಟರ್, create 3 compelling headlines for a new home fitness equipment targeting busy professionals aged 25 to 40. The product is a compact 15-minute full body workout system. Headline should be attention grabbing,
ಬೆನಿಫಿಟ್ ಫೋಕಸ್ ಅಂಡ್ ಅಂಡರ್ 10 ವರ್ಡ್ಸ್ ಈಚ್ ಅಂತ. ಈ ರೀತಿ ಹೇಳೋದ್ರ ಮೂಲಕ ನೀವು ಇಲ್ಲಿ ಗಮನಿಸಿದ್ರೆ ತುಂಬಾ ಸ್ಪಷ್ಟವಾಗಿ ಒಂದು ರೋಲ್ ಕೊಟ್ಟಿದ್ದೀರಾ, ಏನ್ ಬೇಕು ಅಂತ ಹೇಳಿದೀರಾ, ನಿಮ್ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ಹೇಳಿದೀರಾ, ಸರಿಯಾದ ಹಿನ್ನೆಲೆ ಕೊಟ್ಟಿದ್ದೀರಾ, ಆ ಪ್ರಾಡಕ್ಟ್ ನ ಪರಿಚಯ ಮಾಡ್ಕೊಟ್ಟಿದ್ದೀರಾ, ಆ ಪ್ರಾಡಕ್ಟ್ ಒಂದು ಕಾಂಪ್ಯಾಕ್ಟ್ 15 ಮಿನಿಟ್ ಫುಲ್ ಬಾಡಿ ವರ್ಕೌಟ್ ಸಿಸ್ಟಮ್ ಅದು ಅಂತ ಹೇಳಿದೀರಾ, ನಿಮ್ಗೆ ಏನ್ ಬೇಕು ಅಂತಾನು ಹೇಳಿದಿರಾ. ಅಂದ್ರೆ ಯಾವ ಫಾರ್ಮ್ಯಾಟ್ ಅಲ್ಲಿ ಬೇಕು, 10 ವರ್ಡ್ಸ್ ಅಲ್ಲಿ ಬೇಕು ನನ್ಗೆ. ಅದ್ ಹೇಗಿರ್ಬೇಕು ಅಂದ್ರೆ ಅಟೆನ್ಷನ್ ಗ್ರಾಬಿಂಗ್, ತಕ್ಷಣ ಕಣ್ಮನ ಸೆಳೆಯೋ ತರ ಇರ್ಬೇಕು. ಬೆನಿಫಿಟ್ ಫೋಕಸ್ಡ್, ಸುಮ್ನೆ ಏನೋ ಅಂತ ಹೇಳ್ಬಾರ್ದು, ಇದರಿಂದ ನಿಮ್ಗೆ ಏನ್ ಲಾಭ ಆಗುತ್ತೆ ಅನ್ನೋದು ಹೇಳೋ ರೀತಿಲಿ ಇರ್ಬೇಕು. ಈ ರೀತಿ ತುಂಬಾ ಸ್ಪಷ್ಟವಾದ ರೀತಿಯಲ್ಲಿ ನೀವು ಒಂದು ಪ್ರಾಂಪ್ಟ್ ನ ಇಲ್ಲಿ ಕೊಟ್ಟಾಗ ಅದೇನ್ ಮಾಡುತ್ತೆ ಅಂದ್ರೆ ನಿಮ್ಗೆ ತುಂಬಾ ಸರಿಯಾದ ಉತ್ತರವನ್ನು ಕೊಡುತ್ತೆ ಅನ್ನೋದು. ನಾನೇನ್ ಮಾಡ್ತೀನಿ ಅಂದ್ರೆ ಈ ಸ್ಲೈಡ್ಸ್ ಅಲ್ಲಿರೋ ಈ ಎಕ್ಸಾಂಪಲ್ಸ್ ನ ಮುಂಚೆ ನಾವು ಆಮೇಲೆ ಸ್ಲೈಡ್ ಕೂಡ ಶೇರ್ ಮಾಡ್ತೀವಿ. ಶೇರ್ ಮಾಡಿದಾಗ ನೀವೇ ಇದನ್ನ ಮಾಡಿ ನೋಡಿ. ಯಾಕಂದ್ರೆ 11:40 ನಾನು ಇನ್ನೊಂದು 2-3 ವಿಚಾರ ಮಾತಾಡಿದ ನಂತರ ಸ್ವಲ್ಪ ಪ್ರಶ್ನೋತ್ತರಗಳನ್ನು ತಗೊಳ್ಳೋಣ. ಹಾಗೆ ಡಿಜಿಟಲ್ ಮಾರ್ಕೆಟಿಂಗ್ ತರದ್ ಮಾಡ್ತಿರೋರಾದ್ರೆ ಒಂದು ಜನರಿಕ್ ಪ್ರಾಂಪ್ಟ್ ಹೇಗಿರುತ್ತೆ, ಕ್ರಿಯೇಟ್ ಅ ಸೋಷಿಯಲ್ ಮೀಡಿಯಾ ಪೋಸ್ಟ್. ಆದ್ರೆ ಸ್ಪೆಸಿಫಿಕ್ ಪ್ರಾಂಪ್ಟ್ ಅಂದ್ರೆ ಆಕ್ಟ್ ಆಸ್ ಅ ಸೋಷಿಯಲ್ ಮೀಡಿಯಾ ಎಕ್ಸ್ಪರ್ಟ್. ಇನ್ನೂ ನೀವು ಆಳಕ್ ಹೋಗ್ಬೋದು. ಆಕ್ಟ್ ಆಸ್ ಅ ಸೋಷಿಯಲ್ ಮೀಡಿಯಾ ಎಕ್ಸ್ಪರ್ಟ್ ವರ್ಕಿಂಗ್ ಇನ್ ಅ ಕಂಪನಿ ಲೈಕ್ ಫ್ಲಿಪ್ಕಾರ್ಟ್ ಅಂತ ಹೇಳ್ಬೋದು. ಅದ ವರ್ಕಿಂಗ್ ಇನ್ ದಿ ಎಲೆಕ್ಟ್ರಾನಿಕ್ಸ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಡಿವಿಷನ್ ಆಫ್ ಫ್ಲಿಪ್ಕಾರ್ಟ್ ಅಂತ ಹೇಳ್ಬೋದು. ಆ ರೀತಿ ಹೇಳೋದ್ರ ಮೂಲಕ ತುಂಬಾ ಸ್ಪೆಸಿಫಿಕ್ ಆದ ಪರ್ಟಿಕ್ಯುಲರ್ ರೋಲ್ ಅಲ್ಲಿ ನೀನು ನಟ ಸಾರ್ವಭೌಮ ಆಗಪ್ಪ ಅಂತ ಹೇಳ್ತಾ ಇರೋದು. ಕ್ರಿಯೇಟ್ ಅನ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಫಾರ್ ಅ ಸಸ್ಟೈನಬಲ್ ಕಾಫಿ ಬ್ರ್ಯಾಂಡ್ ಟಾರ್ಗೆಟಿಂಗ್ ಎನ್ವಿರಾನ್ಮೆಂಟ್ಲಿ ಕಾನ್ಶಿಯಸ್ ಮಿಲೇನಿಯಲ್ಸ್. ನಿಮ್ಮ ಒಂದು ಟಾರ್ಗೆಟ್ ಯಾರು ಅಂತಂದ್ರೆ ಮಿಲೇನಿಯಲ್ಸ್, ಅಂದ್ರೆ 1980ರಿಂದ 1996 ನಡುವೆ ಹುಟ್ಟುತ್ತವ್ರು ಅನ್ಸುತ್ತೆ. ಆ ಒಂದು ವಯೋಮಾನದವರು ಏನಿದ್ದಾರೆ ಅವ್ರನ್ನ, ಮತ್ತೆ ಎನ್ವಿರಾನ್ಮೆಂಟಲಿ ಕಾನ್ಶಿಯಸ್ ಅಂದ್ರೆ ಪರಿಸರದ ಬಗ್ಗೆ ಕಾಳಜಿ ಉಳ್ಳಂತವ್ರನ್ನ ನೀವು ಟಾರ್ಗೆಟ್ ಮಾಡ್ಕೊಂಡು ಅವರಿಗೆ ಒಂದು ಸಸ್ಟೈನಬಲ್ ಕಾಫಿ ಬ್ರ್ಯಾಂಡ್, ಇದು ಅಂದ್ರೆ ನಾವು ಏನೋ ಆರ್ಗ್ಯಾನಿಕ್ ಆಗಿ ಬೆಳೆದಿದ್ದೀವಿ, ಹೆಚ್ಚು ಪರಿಸರ ಸ್ನೇಹಿಯಾಗಿ ಬೆಳೆದಿದ್ದೀವಿ ಅನ್ನುವಂತಹ ಒಂದು ಕಾಫಿ ಬ್ರ್ಯಾಂಡ್, ಅಂತವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಕ್ರಿಯೇಟ್ ಮಾಡು. ಅದ್ರಾಗ ಏನಿರ್ಬೇಕು ಅಂದ್ರೆ ಹುಕ್ ಇನ್ ದ ಫಸ್ಟ್ ಲೈನ್. ಫಸ್ಟ್ ಒಂದು ಲೈನ್ ನೋಡಿದ ತಕ್ಷಣ ಟಕ್ ಅಂತ ಹೋಗ್ರು ಏನೋ ಇದೆಯಲ್ಲಪ್ಪ ನಾನು ನೋಡ್ಬೇಕು ಅಂತ ಅನ್ಸ್ಬೇಕು, ಹಂಗ್ ಮಾಡು. ಎಜುಕೇಶನಲ್ ಕಾಂಟೆಂಟ್, ಸ್ವಲ್ಪ ಅವರಿಗೆ ತಿಳುವಳಿಕೆ ಜ್ಞಾನ ಕೊಡೋ ರೀತಿಲಿ ಇರ್ಬೇಕು ಅದು, ಅಬೌಟ್ ಸಸ್ಟೈನಬಲ್ ಫಾರ್ಮಿಂಗ್. ಆಮೇಲೆ ಕಾಲ್ ಟು ಆಕ್ಷನ್, ಏನ್ ಮಾಡ್ಬೇಕು ಅವರು ಅಂತ ಹೇಳು. ಒಂದ್ 3-5 ಹ್ಯಾಶ್ ಟ್ಯಾಗ್ ಕೊಡು. ಟೋನ್ ಹೆಂಗಿರ್ಬೇಕಂದ್ರೆ ಫ್ರೆಂಡ್ಲಿ ಯಟ್ ಇನ್ಫಾರ್ಮೇಟಿವ್ ಆಗಿರ್ಬೇಕು. ಒಂದ್ 150-200 ವರ್ಡ್ಸ್ ಇರ್ಬೇಕು. ಈ ರೀತಿ ನೀವು ಸ್ಪೆಸಿಫಿಕ್ ಆಗಿ ಹೇಳೋದ್ರ ಮೂಲಕ ಅಲ್ಲಿ ಏನು ಸೋಷಿಯಲ್ ಮೀಡಿಯಾ ಪೋಸ್ಟ್ ಜನರೇಟ್ ಮಾಡ್ತೀರಾ ಅದು ನಿಮ್ಗೆ ತುಂಬಾ 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 ಬೇರೆ ಆಗಿರುತ್ತೆ. ಕೀ ಎಲಿಮೆಂಟ್ಸ್ ಏನಪ್ಪಾ ಅಂದ್ರೆ ಪ್ಲಾಟ್ಫಾರ್ಮ್ ಯಾವುದು, ಇನ್ಸ್ಟಾಗ್ರಾಮ್, ಆಡಿಯನ್ಸ್ ಯಾರು, ಎನ್ವಿರಾನ್ಮೆಂಟ್ಲಿ ಕಾನ್ಶಿಯಸ್ ಆಗಿರೋದು, ಸ್ಟ್ರಕ್ಚರ್ ಏನು, ಹುಕ್ ಇನ್ ದ ಫಸ್ಟ್ ಲೈನ್, ಎಜುಕೇಶನ್ ಕಾಂಟೆಂಟ್, ಕಾಲ್ ಟು ಆಕ್ಷನ್, 3-5 ಹ್ಯಾಶ್ ಟ್ಯಾಗ್ ಇಲ್ಲ ಇರಬೇಕು. ಟೋನ್ ಹೆಂಗಿರ್ಬೇಕು, ಟೋನ್ ಒಂದ್ ಸ್ವಲ್ಪ ಒಂದು ರೀತಿಲಿ ಏನಂತಾರೆ ಫ್ರೆಂಡ್ಲಿ ಯಟ್ ಇನ್ಫಾರ್ಮೇಟಿವ್ ಆಗಿರ್ಬೇಕು. ಲೆಂತ್ ಎಷ್ಟು, 150-200 ವರ್ಡ್ ಇರ್ಬೇಕು. ಈ ರೀತಿ ನೀವು ಇಲ್ಲಿ ನೋಡಿದ್ರೆ ಇದು ಅದರ ಒಂದು ಫೌಂಡೇಶನ್ ಅಂತ ಕರಿಬಹುದು ನಾವು. ಹೇಗಿರ್ಬೇಕು, ಏನೇನ್ ಇರ್ಬೇಕು ಅನ್ನುವಂತ ಕೀವರ್ಡ್ಸ್ ಇಲ್ಲಿ ಕಾಣಿಸುತ್ತೆ. ಹೇಗೆ ಅದನ್ನ ಸ್ಟ್ರಕ್ಚರ್ ಮಾಡೋದು ಈ ಕಾಣಿಸ್ತಾ ಇದೆ. ಸೊ ನೀವು ಅದಕ್ಕೆ ಎಷ್ಟೊಂದ್ ಸಲ ಏನ್ ಮಾಡ್ಬೋದು ಅಂದ್ರೆ ಕ್ರಿಯೇಟ್ ಅ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಂತ ಬರೆಯೋ ಜಾಗದಲ್ಲಿ ನೀವು ಇದನ್ನ ಒಂಚೂರು ಹೋಮ್ ವರ್ಕ್ ಮಾಡ್ಕೊಂಡು ಬರೀರಿ ಏನಾದ್ರು ಕೇಳ್ತಾ ಇದ್ದಾಗ. ಸೊ ಕಡೆಗೆ AI ಮಾದರಿ ಹೇಗೆ ಅಂದ್ರೆ ನೀವು ಎಷ್ಟು ಒಳ್ಳೆಯ ಗುಣಮಟ್ಟದ ಒಂದು ಪ್ರಶ್ನೆ ಕೇಳ್ತಿರೋ ಅಷ್ಟು ಒಳ್ಳೆಯ ಗುಣಮಟ್ಟದ ಉತ್ತರವನ್ನ ಕೊಡುತ್ತೆ ಅಂತ. ಸೊ ಅದಕ್ಕೆ ಯಾರೋ ಹೇಳ್ತಾ ಇದ್ರು, ಈ ಕಾಲಘಟ್ಟ ಉತ್ತರಗಳನ್ನ ಕೊಡುವಂತವ್ರದಲ್ಲ, ಈ ಕಾಲಘಟ್ಟ ಒಳ್ಳೆಯ ಪ್ರಶ್ನೆಯನ್ನ ಕೇಳುವಂತವ್ರದ್ದು ಅಂತ ಹೇಳಿ. ಹಾಗೆ ಇಮೇಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ ಅಥವಾ ಮಾರ್ಕೆಟ್ ರಿಸರ್ಚ್ ಮಾಡ್ತಾ ಇದ್ರೆ ಇದನ್ನ ಬೇಕಿದ್ರೆ ಒಂದು ನಾವು ಮಾಡಿ ನೋಡೋಣ. ಈ ಉದಾಹರಣೆಗೆ ಒಂದು ಬೇಸಿಕ್ ಒಂದು ಪ್ರಾಂಪ್ಟ್ ಏನಪ್ಪಾ ಇದೆ ಮಾರ್ಕೆಟ್ ರಿಸರ್ಚ್ ಬಗ್ಗೆ ಅಂದ್ರೆ, ಆಸ್ಕ್ ಕ್ವಶನ್ಸ್ ಅಬೌಟ್ ರಿಯಲ್ ಎಸ್ಟೇಟ್ ಮಾರ್ಕೆಟ್ ರಿಸರ್ಚ್ ಇನ್ ಸೌತ್ ಬ್ಯಾಂಗ್ಳೂರ್. ಒಂದು ಸೌತ್ ಬೆಂಗಳೂರಿನ ಭಾಗದಲ್ಲಿ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಬಗ್ಗೆ ಏನೋ ಒಂದು ರಿಸರ್ಚ್ ಮಾಡ್ಬೇಕು ನನ್ಗೆ. ನಂಗೆ ಏನ್ ಪ್ರಶ್ನೆ ಕೇಳೋದು ಗೊತ್ತಿಲ್ಲ, ನಂಗೆ ಪ್ರಶ್ನೆ ಹೇಳ್ಕೊಡು ಅಂತ ಹೇಳ್ದಂಗೆ. ಅದಕ್ಕೆ ಅದ್ರ ಜಾಗದಲ್ಲಿ ನೀವೊಂದು ಸರಿಯಾದ ಪ್ರಾಂಪ್ಟ್ ಆದ್ರೆ ಅದಕ್ಕೆ ಒಂದು ರೋಲ್ ಕೊಡ್ತಾ ಇದ್ದೀರಾ, ಆಕ್ಟ್ ಆಸ್ ಅ ರಿಯಲ್ ಎಸ್ಟೇಟ್ ಮಾರ್ಕೆಟ್ ರಿಸರ್ಚ್ ಎಕ್ಸ್ಪರ್ಟ್. ಸೊ ಈಗ ಅದು ನಟ ಸಾರ್ವಭೌಮ ಮೋಡ್ ಹಾಕೊಳ್ಳುತ್ತೆ, ಟೊಪ್ಪಿ ಹಾಕೊಂಡಾಗ ಏನಾಗುತ್ತೆ ಅದು ಅಂತಂದ್ರೆ ರಿಯಲ್ ಎಸ್ಟೇಟ್ ಮಾರ್ಕೆಟ್ ರಿಸರ್ಚ್ ಎಕ್ಸ್ಪರ್ಟ್ ಆಗುತ್ತೆ. ಒಂದು 5-7 ಸರ್ವೆ ಕ್ವಶನ್ಸ್ ಡೆವಲಪ್ ಮಾಡಪ್ಪ. ಅದೇನು ಮಾಡ್ಬೇಕು ಅಂದ್ರೆ ಟು ಅಂಡರ್ಸ್ಟ್ಯಾಂಡ್ ಬಯರ್ ಸೆಂಟಿಮೆಂಟ್ ಅಂಡ್ ಇನ್ವೆಸ್ಟ್ಮೆಂಟ್ ಟ್ರೆಂಡ್ಸ್ ಇನ್ ಸೌತ್ ಬೆಂಗಳೂರು ಹೌಸಿಂಗ್ ಮಾರ್ಕೆಟ್ ಕಮರ್ಷಿಯಲ್ ಅಲ್ಲ ಅಂತ ಹೇಳ್ತಾ ಇದ್ದೀರಾ. ಕ್ವಶನ್ಸ್ ಏನಿರ್ಬೇಕು ಅಂದ್ರೆ ಒಂದು ಅದು ಬಜೆಟ್ ನ ಕವರ್ ಮಾಡಬೇಕು, ಪ್ರಿಫರ್ಡ್ ಪ್ರಾಪರ್ಟಿ ಟೈಪ್ಸ್ ನ ಕವರ್ ಮಾಡಬೇಕು, ಲೊಕೇಶನ್ ಪ್ರಿಫರೆನ್ಸ್ ನ ಕವರ್ ಮಾಡಬೇಕು. ಆಮೇಲೆ ಮಿಕ್ಸ್ ಆಫ್ ಸ್ಕೇಲ್ ಬೇಸ್ಡ್ ಅಂಡ್ ಓಪನ್ ಎಂಡೆಡ್ ಫಾರ್ಮ್ಯಾಟ್ಸ್, ಅಂದ್ರೆ ತುಂಬಾ ಒಂದೇ ಕಡೆ ತುಂಬಾ ಸಾವಿರಾರು ಮನೆ ಇರೋ ತರದ್ದು ಅಥವಾ ಓಪನ್ ಎಂಡೆಡ್ ಫಾರ್ಮ್ಯಾಟ್ಸ್ ಅಲ್ಲಿ ಇರಬೇಕು ಆ ತರದ್ದು, ಅಥವಾ ಫ್ರೀ ಆಫ್ ಲೀಡಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಒಂದು ಇನ್ನು ಸ್ವಲ್ಪ ಜನರಿಕ್ ಆದ ರೀತಿಯಲ್ಲಿ ಇರ್ಲಿ ಅನ್ನುವಂಥದ್ದು. ಆಮೇಲೆ ಆಕ್ಷನಬಲ್ ಇನ್ಸೈಟ್ಸ್ ಫಾರ್ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಪ್ಲಾನಿಂಗ್, ಇದೆಲ್ಲ ಇರುವಂತಹ ರೂಪದಲ್ಲಿ ಒಂದು ಮಾರ್ಕೆಟ್ ರಿಸರ್ಚ್ ಬೇಕಾದಂತಹ ಒಂದು 5-7 ಸರ್ವೆ ಕ್ವಶನ್ಸ್ ನ ನಂಗೆ ಮಾಡ್ಕೊಡು, ಡಿಸೈನ್ ಮಾಡು ಅಂತ ಹೇಳ್ತಾ ಇರೋದು. ಇದನ್ನ ಬೇಕಿದ್ರೆ ನಾವು ಮಾಡಿ ನೋಡೋಣ ಒಂದ್ಸಲಿ.
ನಾವೇನ್ ಮಾಡೋಣ ಅಂದ್ರೆ ಬೇಕಿದ್ರೆ ಇದನ್ನ ಚಾಟ್ ಜಿಪಿಟಿಗೆ ಕೇಳೋಣ. ಬೈ ದಿ ವೇ ಚಾಟ್ ಜಿಪಿಟಿ ಇದು ಮೊನ್ನೆ ರಾತ್ರಿ GPT-5 ಅಂತ ಒಂದು ಹೊಸ ಮಾದರಿ ಬಂದಿದೆ. ಇದು ತುಂಬಾನೇ ಅಡ್ವಾನ್ಸ್ಡ್ ಇದೆ ಅಂತ ಹೇಳ್ತಾ ಇದಾರೆ. ಇನ್ಫ್ಯಾಕ್ಟ್ ನಾನು ತುಂಬಾ ಇನ್ನು ಬಳಸಿ ನೋಡಿಲ್ಲ, ಮೊನ್ನೆ ರಾತ್ರಿ ಬಂದಿರೋದು ಇದು. ಆದ್ರೆ ಇದನ್ನ ಒಂದು ವಿಶೇಷತೆ ಏನಂದ್ರೆ ಅವರನ್ನು ಫ್ರೀ ಟಿಯರ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ನೀವು ಇದನ್ನ ನಂದು ಈ ಐಡಿಲಿ ಫ್ರೀ ಟಿಯರ್ ಅಲ್ಲೇ ನಾನು ಅದನ್ನ ಆಪರೇಟ್ ಮಾಡಿ ನೋಡ್ತಾ ಇದ್ದೀನಿ. ನೀವು ನೋಡ್ಬೋದು ಇದನ್ನ. ಈಗ ನಾವೇನ್ ಮಾಡೋಣ ಅಂದ್ರೆ ಅದನ್ನ ರನ್ ಮಾಡೋಣ. ಸೊ ನೀವು ನೋಡಿದ್ರೆ ಇದು ಸೆಟ್ ಆಫ್ 7 ಸರ್ವೆ ಕ್ವಶನ್ಸ್ ಡಿಸೈನ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಬಯರ್ ಸೆಂಟಿಮೆಂಟ್ ಅಂಡ್ ಇನ್ವೆಸ್ಟ್ಮೆಂಟ್ಸ್. ಸರ್ವೆ ಕ್ವಶನ್ಸ್ ತಾನೇ ಮಾಡ್ಕೊಡ್ತದೆ. ಸೊ ಬಜೆಟ್ ರೇಂಜ್ ಬಗ್ಗೆ ಒಂದು ಪ್ರಶ್ನೆ ಈ ತರ ಕೇಳ್ಬೋದು ನಾವು. ವಾಟ್ ಇಸ್ ಯುವರ್ ಅಪ್ರಾಕ್ಸಿಮೇಟ್ ಬಜೆಟ್ ಫಾರ್ ಪರ್ಚೇಸಿಂಗ್ ಅ ಪ್ರಾಪರ್ಟಿ ಇನ್ ಸೌತ್ ಬೆಂಗಳೂರು? ಅಥವಾ ವಿಚ್ ಟೈಪ್ ಆಫ್ ಪ್ರಾಪರ್ಟಿ ವುಡ್ ಯು ಬಿ ಇಂಟ್ರೆಸ್ಟೆಡ್ ಇನ್? 1 BHK, 2 BHK, 3, 4, ವಿಲ್ಲಾನ, ಪ್ಲಾಟ, ಆ ತರ. ಆಮೇಲೆ ವಿಚ್ ಸ್ಪೆಸಿಫಿಕ್ ಲೊಕ್ಯಾಲಿಟೀಸ್ ಇನ್ ಸೌತ್ ಬೆಂಗಳೂರು ವುಡ್ ಯು ಪ್ರಿಫರ್? ಸೊ ಇದನ್ನ ನೀವು ಒಂದು ಪಿನ್ ಪಾಯಿಂಟ್ ಮಾಡೋದಕ್ಕೆ ಬಳಸ್ಕೋಬಹುದು. ಮೇ ಬಿ ಅದಕ್ಕೆ ನೀವು ಆಪ್ಷನ್ಸ್ ಬೇಕಿದ್ರೆ ಕೊಡ್ಬೋದು. ಆಮೇಲೆ ಪ್ಲೀಸ್ ರೇಟ್ ದ ಇಂಪಾರ್ಟೆನ್ಸ್ ಆಫ್ ಫಾಲೋಯಿಂಗ್ ಫ್ಯಾಕ್ಟರ್ಸ್ ವೆನ್ ಡಿಸೈಡಿಂಗ್ ಆನ್ ಅ ಪ್ರಾಪರ್ಟಿ. ಈ ತರ ಒಂದು ಏನು ಅನುಕೂಲಗಳು ಇರಬೇಕು ನಿಮ್ಗೆ ಅಂತ ಕೇಳ್ಬೋದು. ಅಂದ್ರೆ ಈಗ ಏನಂದ್ರೆ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಯಾವುದೋ ಒಂದು ಪ್ರಾಪರ್ಟಿ ಅಥವಾ ಯಾವುದೋ ಒಂದು ಜಾಗದಲ್ಲಿ ಒಂದು ಪ್ರಾಪರ್ಟಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೊರಡೋ ಮುಂಚೆ ಆ ಜಾಗದ ಬಗ್ಗೆ ಸಾಮಾನ್ಯ ಜನರದ್ದು ಒಂದು ಅನಿಸಿಕೆಯನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಈ ಸರ್ವೆ ರನ್ ಮಾಡ್ತಾ ಇದೆ ಅನ್ಕೊಳ್ಳಿ. ಹಾಗೆ ಮಾಡೋದಾದ್ರೆ ಆ ಸರ್ವೆನ ಹೇಗೆ ಡಿಸೈನ್ ಮಾಡ್ಬೇಕು, ಅದ್ರಲ್ಲಿ ಏನೇನ್ ಬಂದ್ರೆ ನಮಗೆ ಬಿಸ್ನೆಸ್ ಡಿಸಿಷನ್ ತಗೊಳಕ್ಕೆ ಸೂಕ್ತವಾದಂತಹ ಒಂದು ಮಾಹಿತಿ ಸಿಗುತ್ತೆ ಅನ್ನೋದನ್ನ ಇಲ್ಲಿ ನೀವು ಗಮನಿಸಬಹುದು. ಆಮೇಲೆ ನೀವು ಏನು ಪ್ರೈಮರಿ ಪರ್ಪಸ್ ಏನು, ನೀವೇ ಇರೋದಕ್ಕೆ ತಗೋತಾ ಇದ್ದೀರಾ, ಇನ್ವೆಸ್ಟ್ಮೆಂಟ್ ಅಂತ ತಗೋತಾ ಇದ್ದೀರಾ, ಆಮೇಲೆ ಯಾವಾಗ ತಗೊಳಕ್ ಹೊರಟಿದ್ದೀರಾ, 6 ತಿಂಗಳ ಒಳಗಡೆ, 6 ಇಂದ 12 ತಿಂಗಳ, 1 ರಿಂದ 2 ವರ್ಷದಲ್ಲ, ಅಥವಾ ಏನ್ ಬಿಗ್ಗೆಸ್ಟ್ ಕನ್ಸರ್ನ್ ಏನ್ ನಿಮ್ಗೆ, ತುಂಬಾ ಪ್ರೈಸಿಂಗಾ, ಟ್ರಾಫಿಕ್ಕಾ, ಲೀಗಲ್ ಕ್ಲಿಯರೆನ್ಸಾ, ಈ ತರದ್ ಏನ್ ಕನ್ಸರ್ನ್ಸ್ ಇದೆ ಅಂತೆಲ್ಲ ಒಂದು ತಗೊಂಡು ಒಂದು ಸರ್ವೆ ಕ್ವಶನ್ ಮಾಡಿ ಸರ್ವೆ ರನ್ ಮಾಡಿದ್ರೆ ಒಂದು 500,000 ಜನ ಒಂದು ಏರಿಯಾದಲ್ಲಿ ಉತ್ತರ ಕೊಟ್ಬಿಟ್ರೆ ಆ ಕಂಪನಿಗೆ ಸರಿಯಾದ ಐಡಿಯಾ ಸಿಕ್ಬಿಡುತ್ತೆ. ಈ ಏರಿಯಾದಲ್ಲಿ ಸಾಮಾನ್ಯ ಜನ ಪ್ರಾಪರ್ಟಿ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಾವು ಏನ್ ಮಾಡ್ಬೇಕು, ಇದು ಮಾಡ್ಬೇಕಾ ಬೇಡವಾ, ಮಾಡೋದಾದ್ರೆ ಯಾವ ರೀತಿ ಮಾಡ್ಬೇಕು, ಅಪಾರ್ಟ್ಮೆಂಟ್ ಕಟ್ಬೇಕಾ, ಕಟ್ಟೋದಾದ್ರೆ 2 BHK, 3 BHK, ವಿಲ್ಲಾನ, ಆ ತರದೆಲ್ಲ ಒಂದು ಬಿಸ್ನೆಸ್ ಡಿಸಿಷನ್ಸ್ ಗೆ ತಗೊಳ್ಳೋದಕ್ಕೆ ಬೇಕಾದಂತಹ ಇನ್ಪುಟ್ಸ್ ಅನ್ನೋದು ಈ ತರದ ಒಂದು ಸರ್ವೆಲ್ ಸಿಗುತ್ತೆ. ಈ ಸರ್ವೆನ ನಾವೇ ಡಿಸೈನ್ ಮಾಡೋಕ್ ಹೊರಟಾಗ ಅನುಭವದಿಂದನೂ ಮಾಡ್ಬೋದು. ಆದ್ರೆ ಇದು ಕೇಳಿದಾಗ ಇದು ಕೊಡ್ತು. ಇಲ್ಲಿ ಕೆಲವೊಂದೆಲ್ಲ ಪ್ರಶ್ನೆಗಳನ್ನ ನೀವು ಬದಲಾಯಿಸ್ಕೊಳ್ಳಬಹುದು. ಉದಾಹರಣೆಗೆ ಇಲ್ಲೆಲ್ಲೋ ಒಂದ್ ಕಡೆ ಮೆಟ್ರೋ ಬಗ್ಗೆ ಏನು ಬಂದಿಲ್ಲ ಅನ್ಕೊಳ್ಳಿ, ನೀವು ಅದನ್ನ ಹಾಕ್ಬೋದು. ಇಲ್ಲ ನೀನು ಮೆಟ್ರೋ ಸ್ಟೇಷನ್ ನಿಂದ 1 ಕಿಲೋಮೀಟರ್ ಒಳಗಡೆ ಇರೋದು ಎಷ್ಟು ಕ್ರಿಟಿಕಲ್ ಅಂತ ಒಂದು ಕ್ವಶನ್ ಸೇರ್ಸು ಅಂತ ಹೇಳಿ, ಆಗ ಅದು ಒಂದು ಕ್ವಶನ್ ಆಗಿ ಸೇರಿಸ್ಬಿಟ್ಟು ಕೊಡುತ್ತೆ. ಆ ರೀತಿ ನಿಮ್ಮ ಅನುಭವದ ಮೂಲಕ ಪಡ್ಕೊಂಡಿರೋದನ್ನ ಕೂಡ ನೀವು ಇದನ್ನ ಬೆಟರ್ ಮಾಡ್ಕೊಳ್ಳೋದು ಕಲಿಸ್ಬೋದು. ಸೊ ನಾನು ಆಗ್ಲೇ ಹೇಳ್ದಂಗೆ ಸಹಾಯಕಿಯೇ ಹೊರತು ಸರ್ವಜ್ಞ ಅಲ್ಲ ಅನ್ನೋದನ್ನ ನಾನು ನೆನ್ಪಿಟ್ಕೊಂಡ್ರು. ಓಕೆ, ವಾಪಸ್ ಇಲ್ಲಿ ಬಂದ್ರೆ ಚಿತ್ರ ಬಿಡಿಸೋದಕ್ಕಂತೂ ಯೂಸ್ ಆಗುತ್ತೆ. ಎಷ್ಟೊಂದು ಜನ ನೀವು ನೋಡಿರ್ತೀರಾ. ಉದಾಹರಣೆಗೆ ಈಗ ಒಂದು ನಾನು ಇಲ್ಲಿ ಕೋ ಪೈಲಟ್ ಅಲ್ಲಿ ಒಂದು ತೋರಿಸ್ತೀನಿ. ಮೈಕ್ರೋಸಾಫ್ಟ್ ಅವ್ರದ್ದು ಕೋ ಪೈಲಟ್ ಅಂತ ಒಂದಿದೆ. ಅದ್ರೊಳಗಡೆ ಹಾಗೆ ಒಂದು ಚಿತ್ರ ಬಿಡಿಸುವಂತದ್ದು ಪ್ರಯತ್ನ ಈ ಒಂದು ಇದಕ್ಕಾಗೆ ಮಾಡಿದ್ದೆ. ಇಲ್ಲಿ ಈ ರೀತಿ. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ನಾನೊಂದು ಪ್ರಾಂಪ್ಟ್ ಕೊಟ್ಟಿದ್ದೀನಿ. ಕ್ರಿಯೇಟ್ ಅ ಪ್ರೊಫೆಷನಲ್ ಸ್ಟಾಕ್ ಫೋಟೋ ಆಫ್ ಅ ಡೈವರ್ಸ್ ಟೀಮ್ ಮೀಟಿಂಗ್ ಇನ್ ಅ ಮಾಡರ್ನ್ ಆಫೀಸ್, ಇನ್ಕ್ಲೂಡ್ 4 people, 4 ಜನ ಇರಬೇಕು, 2 ಹೆಣ್ಣು 2 ಗಂಡು. ಆಮೇಲೆ ಸಿಟಿಂಗ್ ಅರೌಂಡ್ ಅ ಗ್ಲಾಸ್ ಕಾನ್ಫರೆನ್ಸ್ ಟೇಬಲ್, ಲ್ಯಾಪ್ಟಾಪ್ಸ್ ಓಪನ್ ಇರಬೇಕು, ನ್ಯಾಚುರಲ್ ಲೈಟಿಂಗ್ ಫ್ರಮ್ ಲಾರ್ಜ್ ವಿಂಡೋಸ್ ಬರ್ತಿರ್ಬೇಕು, ಹಿಂದ್ಗಡೆ ಪ್ಲಾಂಟ್ಸ್ ಬ್ಯಾಕ್ ಗ್ರೌಂಡ್ ಇರಬೇಕು. ಆಮೇಲೆ ಎವ್ರಿ ಒನ್ ಎಂಗೇಜ್ ಅಂಡ್ ಸ್ಮೈಲಿಂಗ್, ಎಲ್ಲ ಒಂಥರ ನಗ್ತಾ ಇದಾರೆ, ಖುಷಿಯಾಗಿದ್ದಾರೆ, ಎಂಗೇಜ್ ಆಗಿದ್ದಾರೆ, ಮಾತಾಡ್ತಾ ಇದ್ದಾರೆ ಅನ್ನೋ ತರ ಇರಬೇಕು. ಸೊ ಕ್ಲೀನ್ ಬ್ರೈಟ್ ಕಾರ್ಪೊರೇಟ್ ಸ್ಟೈಲ್ ಇರಬೇಕು, ಅದು ಅಪ್ರೋಚಬಲ್ ಇರಬೇಕು. ಕ್ಯಾಮ್ರಾ ಆಂಗಲ್ ಮೀಡಿಯಂ ಶಾರ್ಟ್, ಸ್ವಲ್ಪ ತುಂಬಾ ದೂರನೂ ಅಲ್ಲ ತುಂಬಾ ಹತ್ರನೂ ಅಲ್ಲ, ಮೀಡಿಯಂ ಶಾರ್ಟ್ ಅಲ್ಲಿ ಇರಬೇಕು ಅಂತ ಹೇಳಿ ಒಂದು ಪ್ರಾಂಪ್ಟ್ ಕೊಟ್ಟಾಗ, ಆ ಪ್ರಾಂಪ್ಟ್ ನ ಕೊಟ್ಟಾಗ ಅದು ಈ ರೀತಿ ಜನರೇಟ್ ಮಾಡ್ತು ಚಿತ್ರನ. ನೀವು ನೋಡಿದ್ರೆ ಇದೇನಾದ್ರೂ ರಿಯಲ್ ಅಲ್ಲ ಅಂತ ಯಾರಿಗಾದ್ರು ಹೇಳಕ್ಕಾಗತ್ತಾ? ಖಂಡಿತವಾಗ್ಲೂ ಅನ್ಸುತ್ತೆ. ಬಟ್ ಈಗ ಇದು ನೋಡಿದಾಗ ಇದೆಲ್ಲವೂ ಸ್ವಲ್ಪ ವೆಸ್ಟರ್ನ್ ಫೇಸಸ್ ಇದೆ ಅಂತ ಕಾಣಿಸುತ್ತೆ. ಸೊ ಇದನ್ನ ನಾನು ಏನ್ ಮಾಡಿದೆ ಅಂದ್ರೆ ಚೇಂಜ್ ದ ಫೇಸಸ್ ಟು ಪೀಪಲ್ ಆಫ್ ಇಂಡಿಯನ್ ಒರಿಜಿನ್ ಅಂತ ಹೇಳಿ ಸುಮ್ಮನೆ ಹೇಳಿದೆ. ಹೇಳಿದ ತಕ್ಷಣ ನೋಡಿದ್ರೆ ಅದು ಇಲ್ಲಿ ಈ ತರ ಬದಲಾವಣೆ ಮಾಡ್ತೀವಿ. ಇಲ್ಲಿ ನೋಡ್ಬೋದು ನೀವು ಆ ಮುಖಗಳು ಭಾರತದ ಒಂದು ಜನರು ಕಾಣೋ ಹಾಗೆ ಬದಲಾವಣೆ ಮಾಡಿದೆ ಈ 3 ಮುಖಗಳನ್ನ ಅಂತ ಹೇಳಿ. ಸೊ ಇಲ್ಲೊಂದು ತಪ್ಪು ನೀವು ನೋಡ್ಬೋದು, ಏನಂತಂದ್ರೆ ಈಗ ಇಲ್ಲಿರೋ ಈ ಮುಖ ಏನಿದೆ ಇದನ್ನ ಸ್ವಲ್ಪ ಹೆಚ್ಚು ಕಡಿಮೆ ಹಾಗೆ ರಿಟೈಲ್ ಮಾಡ್ಕೊಂಡಂಗೆ ಕಾಣಿಸುತ್ತೆ ಇಲ್ಲಿ. ಅದರ ಅರ್ಥ ಏನಂತಂದ್ರೆ ಸ್ವಲ್ಪ ಕಪ್ಪು ಬಣ್ಣ ಇರೋರು ಯಾರಿದ್ದಾರೋ ಅವರು ವೆಸ್ಟರ್ನ್ ಅಲ್ಲ ಅಂತ ಅದಕ್ಕೊಂದು ಆ ಮಾಡೆಲ್ ಟ್ರೈನಿಂಗ್ ಆಗಿರ್ಬೋದೇನೋ ಅಂತ ಅನ್ಸುತ್ತೆ ನನಗೆ. ಓಕೆ, ಸೊ ಹಾಗೆ ಚಿತ್ರದಾಯ್ತು. ವಿಡಿಯೋದು ಕೂಡ ಅಷ್ಟೇ. ಈಗ ಕೆಲವೆಲ್ಲ ಇನ್ನು ಅಂದ್ರೆ ಇದು ತುಂಬಾ ಒಳ್ಳೆ ಗುಣಮಟ್ಟದ ವಿಡಿಯೋ ಮಾಡುವಂತದ್ದೆಲ್ಲ ಈಗೀಗ ಬರ್ತಾ ಇದೆ. ಅದ್ರ ಒಂದು ಅಪಾಯನೂ ಏನಪ್ಪಾ ಅಂತಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಯಾವ್ದು ರಿಯಲ್ ಯಾವ್ದಲ್ಲ ಅನ್ನೋದನ್ನೆಲ್ಲ ನಮ್ಗೆ ಗುರ್ಸಕ್ಕೆ ಆಗ್ದಿರೋಂತ ದಿನಗಳು ಬರುತ್ತೇನೋ ಅಂತ ಒಂದು
ಒಂದು ಭಯ ಇದೆ. ಅದರಿಂದ ನಾವು ಇವತ್ತೇನು ವಾಟ್ಸ್ಆಪ್ ಅಂಕಲ್ಗಳು, ವಾಟ್ಸ್ಆಪ್ ಆಂಟೀಸು ನೋಡ್ತೀವಿ, ಅವ್ರ ಮೊಬೈಲ್ ಅಲ್ಲಿ ಏನೋ ಒಂದು ಓದ್ಕೊಂಡು ಅದನ್ನೇ ಸತ್ಯ ಅಂದ್ಕೊಂಡು ಕಣ್ಗೆ ಓದ್ಕೊಂಡು ಫಾರ್ವರ್ಡ್ ಮಾಡ್ತಾ ಇರ್ತಾರೆ. ಅವ್ರನ್ನಂತೂ ಇನ್ನೂ ಇದು ದಿಕ್ಕಿಡ್ಸುತ್ತೆ ಅಂತ ನಂಗೆ ಒಂದ್ಸಲಿ ಗಾಬರಿ ಆಗುತ್ತೆ ಇದನ್ನ ನೋಡಿದಾಗ. ಉದಾಹರಣೆಗೆ ನಾನು ಸುಮ್ನೆ ಮೊನ್ನೆ ಒಂದು ನೋಡೋಣ ಅಂತ ಕ್ಯಾನ್ವಾದಲ್ಲಿ ಒಂದು ಸಣ್ಣ ಒಂದು ವಿಡಿಯೋ ಮಾಡಿದೆ. ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ, ಚಿಕ್ಕದೊಂದು 7 seconds ಮಾತ್ರ. ಓಕೆ, ಇದು ಕಂಪ್ಲೀಟ್ಲಿ AI ಅಲ್ಲಿ ಜನರೇಟ್ ಆಗಿರುವಂತ ಒಂದು ವಿಡಿಯೋ, 7-8 ಸೆಕೆಂಡ್ ಇದೆ. ಅದಕ್ಕೆ ಏನ್ ಪ್ರಾಂಪ್ಟ್ ಕೊಟ್ಟಿದ್ದೆ ಅಂತಂದ್ರೆ, ನಾನು ಈ ತರ ಒಂದು ಭಾರತದ ಹುಡುಗಿ, ಅವಳು ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಸುಸ್ತಾಗಿದ್ದಾಳೆ ಅವಳಿಗೆ ಕೆಲಸ ಮಾಡಿ. ಸೊ ಅದಕ್ಕೆ ಒಂದು ಮುಂದೆ ಬನ್ನಿ ಪಾಡ್ಕಾಸ್ಟ್ ನ ಒಂದು ಎಪಿಸೋಡ್ ನ ಸ್ವಲ್ಪ ಮೊಬೈಲ್ ಅಲ್ಲಿ ಕೇಳೋದಕ್ಕೆ ಅವಳಿಗೆ ಇಂಟ್ರೆಸ್ಟ್ ಬಂದಿದೆ, ಕೇಳ್ತಾ ಅವಳಿಗೆ ಖುಷಿ ಆಗುತ್ತೆ ಅನ್ನೋ ತರ ಒಂದು ವಿಡಿಯೋ ಮಾಡು ಅಂತ ಹೇಳಿದ್ದು. ಅದು ಹೇಳಿದಾಗ ನೀವು ನೋಡಿದ್ರೆ ಅವಳು ಮೊಬೈಲ್ ಫೋನ್ ಮುಂದ್ಗಡೆ ಇಲ್ಲಿ ತೆರೆ ಮೇಲೆ ಕಾಣಿಸುತ್ತೆ ನಿಮ್ಗೆ, ಇಲ್ಲಿದೆ ಅಂತ. ಅಲ್ಲೆಲ್ಲೂ ಹೆಡ್ಫೋನ್ ಇಲ್ಲ. ಓಕೆ, ಬಟ್ ಅವಳು ಕೈಗೆ ಎತ್ಕೊಂಡ ತಕ್ಷಣ ನೋಡಿ, ಆ ತಕ್ಷಣ ಅವ್ರದ್ದು ಹೆಡ್ಫೋನ್ ಚೇಂಜ್ ಆಗ್ಬಿಡ್ತದು. ಸೊ ಈ ರೀತಿ ಕೆಲವು ಆಭಾಸಗಳು ಆಗ್ತಾ ಇರುತ್ತೆ ಅಲ್ಲಿ. ಓಕೆ, ಆದ್ರೆ ಅದೇನಂತಂದ್ರೆ ನೀವು ಅದನ್ನ ಅದಕ್ಕೆ ಇನ್ಪುಟ್ ಮೇಲೆ ಇನ್ಪುಟ್ ಕೊಟ್ಟು ಐಟ್ರೇಟಿವ್ ಆಗಿ ಮಾಡ್ತಾ ಇದ್ರೆ, ಹಾಡಿ ಹಾಡಿ ರಾಗ ರೀತಿಲಿ ಅದನ್ನ ನೀವು ಮತ್ತೆ ಮತ್ತೆ ಹೇಳ್ತಾ ಹೋದ ಹಾಗೆ ಅದು ಸಂಪೂರ್ಣವಾಗಿ ಅದನ್ನ ತಿದ್ದಿ ಸರಿ ಮಾಡುತ್ತೆ ಕೂಡ. ಸೊ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ, ನಿಮ್ದು ಏನೋ ಒಂದು ಬಿಸ್ನೆಸ್ ಇದೆ, ಚಿಕ್ಕ ಬಿಸ್ನೆಸ್, ಅಂಡ್ ನಿಮಗೆ ತುಂಬಾ ಹೈ ಕ್ವಾಲಿಟಿ ವಿಡಿಯೋಗ್ರಾಫರ್ಸ್ ನ ಬಳಸ್ಕೊಂಡು 1 ಲಕ್ಷ 2 ಲಕ್ಷ ಖರ್ಚು ಮಾಡಿ ನಿಮ್ಗೊಂದು ಒಳ್ಳೆ ಹೈ ಕ್ವಾಲಿಟಿ ವಿಡಿಯೋ ಮಾಡಕ್ ಆಗಲ್ಲ ಅನ್ನೋ ತರ ಸ್ಥಿತಿ ಇದ್ರೆ, ನೀವು ಈ ತರದೆಲ್ಲ ಬಳಸ್ಕೊಂಡು ನಿಮ್ಮ ಪ್ರಾಡಕ್ಟ್ ಬಗ್ಗೆ, ನಿಮ್ಮ ಬಿಸ್ನೆಸ್ ಬಗ್ಗೆ ನೀವು ವಿಡಿಯೋಗಳನ್ನ ಕೂಡ ಮಾಡಬಹುದು. ಆ ಮೂಲಕ ನಿಮ್ಮ ಬಿಸ್ನೆಸ್ ಗೆ ಅದನ್ನ ಸ್ವಲ್ಪ ಹೆಚ್ಚು ಮಾಡೋದಕ್ಕೆ ಅದನ್ನ ಬಳಸ್ಕೊಳ್ಬಹುದು ಕೂಡ ಖಂಡಿತವಾಗ್ಲೂ. ಸೊ ಸ್ಪೆಲ್ಲಿಂಗ್ ಚೆಕ್ ಗೆ ಫಿಕ್ಸ್ ಮಾಡ್ಬಿಡಿ. ಸಾಮಾನ್ಯವಾಗಿ ಏನೋ ಒಂದು ಬರ್ಬಿಟ್ಟು ಫಿಕ್ಸ್ ದಿಸ್ ಟೆಕ್ಸ್ಟ್ ಅಂತ ಹೇಳೋ ಬದಲು ಸ್ವಲ್ಪ ಅದಕ್ಕೂ ಒಂದು ಪ್ರಾಂಪ್ಟಿಂಗ್ ಅಲ್ಲಿ ಸ್ಟೈಲ್ ಕೊಡಿ. ಲೈಕ್ ಇನ್ನೊಂದು ಪ್ರೊಫೆಷನಲ್ ಎಡಿಟರ್ ತರ ಇದೆಯಾ, ಇದನ್ನ ಬಿಸ್ನೆಸ್ ಇಮೇಲ್, ಇದನ್ನ ರಿವ್ಯೂ ಮಾಡು, ಗ್ರಾಮರ್ ಸ್ಪೆಲ್ಲಿಂಗ್ ಚೆಕ್ 2 ಸಲ ನೋಡು, ಕ್ಲಾರಿಟಿ ಮತ್ತೆ ಕನ್ಸೈಸ್ನೆಸ್ ಇದೆಯಾ, ಶಾರ್ಟ್ ಆಗಿದೆಯಾ, ಹೇಳ್ಬೇಕಾದ್ನ ಹೇಳ್ತಾ ಇದೆಯಾ, ಪ್ರೊಫೆಷನಲ್ ಟೋನ್ ಅಲ್ಲಿ ಇದೆಯಾ, ಪ್ರಾಪರ್ ಫಾರ್ಮ್ಯಾಟಿಂಗ್ ಮಾಡಿದ್ಯಾ, ಎಲ್ಲವನ್ನು ನೋಡಿ ನಂಗೆ ಉತ್ತರ ಕೊಡು ಅಂತ ಹೇಳೋದ್ರ ಮೂಲಕ ಅದರಿಂದ ನೀವು ವ್ಯಾಲ್ಯೂ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಇಲ್ಲಿ ಇಷ್ಟರವರೆಗೆ ನೋಡಿದಾಗ ಒಂದೇನೋ ಒಂದು ಇದಂತಂದ್ರೆ, ಇಷ್ಟೊಂದೆಲ್ಲ ಕೆಲಸ ಅದ್ರ ಕೈಲೇ ನಾವು ಕೊಡ್ತಾ ಇದ್ರೆ ನಾವು ಸೋಮಾರಿಗಳಾಗಲ್ವಾ ಅನ್ನೋ ತರದ ಒಂದು ಪ್ರಶ್ನೆ ಸಾಕಷ್ಟು ಜನ ಬಂದಿರ್ಬೋದು. ಅದಕ್ಕೆ ನನ್ನ ಉತ್ತರ ಏನಂತಂದ್ರೆ, ನೀವು ಅದ್ರ ಮೇಲೆ ತುಂಬಾ ರಿಲೈ ಆಗ್ತಾ ಎಲ್ಲಾ ಒಂದು ನಿಮ್ಮ ಕ್ರಿಟಿಕಲ್ ಥಿಂಕಿಂಗ್ ನ ಪೂರ್ತಿಯಾಗಿ ಅದಕ್ಕೆ ಕೊಟ್ಬಿಡ್ತೀನಿ ಅಂತ ಹೋದ್ರೆ ಖಂಡಿತವಾಗ್ಲೂ ನಮ್ಮ ಮೆದುಳು ಸೋಮಾರಿ ಆಗತ್ತೆ. ಅದಕ್ಕೆ ಏನ್ ಮಾಡಿ ಅಂದ್ರೆ, ಇದನ್ನ ಒಂದು ಕೋಚ್ ತರ ಬಳಸಿ, ಹೊರತು ಇದನ್ನ ಒಂದು ಸ್ಲೇವ್ ತರ, ಗುಲಾಮನ್ ತರ ಬಳಸ್ಕೊಳಕ್ ಹೋಗ್ಬೇಡಿ. ಕೋಚ್ ತರ ಬಳಸೋದು ಅಂದ್ರೆ ಏನಂದ್ರೆ, ಕೋಚ್ ಏನ್ ಮಾಡ್ತಾನೆ, ತರಬೇತಿ ಕೊಡ್ತಾನೆ. ಹಾರ್ಡ್ ವರ್ಕ್ ನೀವು ಮಾಡ್ತೀರಾ, ಆದ್ರೆ ಅವ್ನು ತರಬೇತಿ ಕೊಡ್ತಾನೆ. ನೀವು ಮಸಲ್ ಹೇಗ್ ಬಿಲ್ಡ್ ಮಾಡ್ಬೇಕು, ಆಟದಲ್ಲಿ ಯಾವ ರೀತಿ ಆಟ ಆಡ್ಬೇಕು, ಯಾವ ರೀತಿಯ ಪೊಸಿಷನ್ಸ್ ನಿಮ್ಮ ತಗೊಳ್ಳೋದ್ರ ಮೂಲಕ ನೀವು ಇನ್ನೂ ಚೆನ್ನಾಗಿ ಆಟ ಆಡ್ಬೋದು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾನೆ ಸ್ಪೋರ್ಟ್ಸ್ ಕೋಚ್ ಆಗಿದ್ರೆ. ಅದೇ ರೀತಿ ಇದು ಕೂಡ ನಿಮ್ಮ ಕೆಲಸದಲ್ಲಿ ನಿಮ್ಮ ಥಿಂಕಿಂಗ್ ನ ಇನ್ನೊಂದ್ ಸ್ವಲ್ಪ ರಿಫೈನ್ ಮಾಡೋದಕ್ಕೆ, ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮಾಡೋದಕ್ಕೆ, ಇನ್ನೊಂದ್ ಸ್ವಲ್ಪ ಶಕ್ತಿ ಕೊಡೋದಕ್ಕೆ ಅದು ಕೋಚ್ ತರ ಬಳಸ್ಕೊಳ್ಳುವಂತದ್ದು ಅಭ್ಯಾಸ ಮಾಡ್ಕೊಳ್ಳಿ. ಒಂದು ಉದಾಹರಣೆಗೆ, ನಾನು ಇತ್ತೀಚೆಗೆ ನನ್ನ ಅಕ್ಕನ ಮಗ, ಅವನಿಗೆ 10ನೇ ಕ್ಲಾಸಲ್ಲಿ ಇದ್ದಾನೆ, ಅವನ್ನ ಹಾಗೆ ಮಾತಾಡ್ಸ್ತಾ ಇದ್ದೆ, AI ಅಲ್ಲಿ ಏನಾಗ್ತಾ ಇದೆ ಅದು ಇದೆಲ್ಲ ಒಂಚೂರು ನಾನು ಚರ್ಚೆ ಮಾಡ್ತಾ ಇದ್ವಿ. ಸ್ವಲ್ಪ ಹೊತ್ತು ಬಿಟ್ಟು ನಾನು ನೋಡ್ತೀನಿ, ಅವ್ನ ಸ್ಕೂಲ್ ಯಾವ್ದೋ ಒಂದು ಇಂಗ್ಲಿಷ್ ಹೋಮ್ವರ್ಕ್ ಒಂದು ಇದನ್ನ ತಗೊಂಡು, ಆ ಇಂಗ್ಲಿಷ್ ಹೋಮ್ವರ್ಕ್ ಏನಿದೆ ಅದನ್ನ ಅದಕ್ಕೆ ಪೇಸ್ಟ್ ಮಾಡ್ಬಿಟ್ಟು ಇದಕ್ಕೆ ಒಂದು ಇದನ್ನ ಬರಿ ಅಂತ ಏನೋ ಹೇಳಕ್ ಹೊರಟಿದ್ದ. ನಾನು ಅದು ಪ್ರಾಂಪ್ಟ್ ಇನ್ನೂ ಎಂಟರ್ ಮಾಡಿಲ್ಲ, ಅವಾಗ ನೋಡ್ಬಿಟ್ಟೆ. ನೋಡುವಾನೆ ನಾನು ಹೇಳಿದೆ, ಯಾಕೋ ಅದಕ್ಕೆ ಕೊಡ್ತಾ ಇದೀಯ ಆ ಕೆಲಸನ ಅಂತಂದೆ. ಇಲ್ಲ, ಅದ್ ಮಾಡ್ಕೊಟ್ಬಿಡುತ್ತೆ, ಸುಲಭ ಆಗುತ್ತಲ್ಲ ಅಂತಂದ. ಹಾಗೆ ಬಳಸ್ಬೇಡಪ್ಪ, ಅದಕ್ಕೆ ನೀನ್ ಮಾಡ್ಬೇಕಾಗಿರೋದು ಏನಂದ್ರೆ, ಫಸ್ಟ್ ಒಂದು ನೋಟ್ ಪ್ಯಾಡ್ ತೆಗ್ದ್ಬಿಟ್ಟು ಆ ಪ್ರಶ್ನೆ ಎಲ್ಲ ಹಾಕೊಂಡು ನಿನ್ನ ಉತ್ತರ ಬರಿ, ಅದಕ್ಕೆ ನಿನ್ನ ಉತ್ತರ ಬರಿ, ನಿನ್ ಥಿಂಕಿಂಗ್ ಬರಿ, ನೀನ್ ಸರಿಯಾಗಿ ಅದನ್ನ ವಿಶ್ಲೇಷಣೆ ಮಾಡಿದ್ಯಾ ಅಂತ ನೋಡ್ಕೊ, ಎಲ್ಲ ಮಾಡಿದ್ಮೇಲೆ ಇದು ಸರಿ ಇದೆಯಾ ಇಲ್ವಾ, ಏನಾದ್ರು ಮಿಸ್ ಆಗಿದ್ಯಾ, ಹೆಂಗ್ ಇದನ್ನ ಬೆಟರ್ ಮಾಡ್ಕೊಳ್ಳಿ ಅನ್ನೋ ತರ ನೀವು ಅದನ್ನ ಕೊಡೋದ್ರ ಮೂಲಕ ಅದನ್ನೊಂದು ಕೋಚ್ ರೂಪದಲ್ಲಿ ಬಳಸ್ಕೊಂಡು ನಿನ್ನ ಒಂದು ವರ್ಷನ ಬೆಟರ್ ಮಾಡ್ಕೊ. ಇಲ್ಲ ಅಂದ್ರೆ ನೀವೇನೋ ಅದಕ್ಕೆ ಕೊಟ್ಬಿಡ್ತೀಯ, ಅದು ಏನೋ ಒಂದು ವರ್ಷನ್ ಕೊಟ್ಬಿಡುತ್ತೆ, ಅದನ್ನೇ ತಗೊಂಡು ಹೋಗ್ತೀನಿ ಅಂತಂದ್ರೆ ನಿನ್ನ ಮೆದುಳು ಸೋಮಾರಿ ಆಗೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಅಂಡ್ ಅದರಿಂದ ಏನಂದ್ರೆ, ನೀವು ಕ್ರಿಟಿಕಲ್ ಥಿಂಕಿಂಗ್ ಎಬಿಲಿಟಿ ಖಂಡಿತವಾಗ್ಲೂ ಹೊಡೆತ ತಗೊಳುತ್ತೆ. ಆ ಹೊಡ್ಸ್ಕೊಳ್ದಿದಂಗೆ ನೋಡ್ಕೊಳಪ್ಪ ಅಂತ ಹೇಳಿ ನಾನು ಹೇಳ್ದೆ. ಅದಾದ್ಮೇಲೆ ಅವನು ಅದನ್ನ ಆ ರೀತಿ ಮಾಡೋಕೆ ಶುರು ಮಾಡ್ದ. ಓಕೆ, ಇವಾಗ ಇನ್ನೊಂದು ಅಂದ್ರೆ, ನಾವು ಬೇಸಿಕ್ಸ್ ನೋಡಿದ್ವಿ. ಸ್ವಲ್ಪ ಇತ್ತೀಚೆಗೆ ಹೆಚ್ಚು ಇನ್ನೊಂದು ಪಾಪ್ಯುಲರ್ ಆಗಿರುವಂತಂದ್ರೆ ಈ ಒಂದು ಮುಂದುವರೆದ ಬಗೆಯಲ್ಲಿ ಜೇಸಾನ್ ಪ್ರಾಂಪ್ಟಿಂಗ್ ಅಂತ ಕರೀತಾರೆ. ಇದೊಂದು ಸ್ವಲ್ಪ ಟೆಕ್ನಿಕಲ್ ಅಂತ ಅನ್ಸಿದ್ರು ಇದು ಏನಂದ್ರೆ, ನಮಗೂ ಓದಕ್ ಸುಲಭ ಇದೆ, ಮಷೀನ್ಸಿಗೂ ಇದನ್ನ ಪಾರ್ಸ್ ಮಾಡೋಕೆ ಮತ್ತೆ ಹೆಚ್ಚು ನಿಖರವಾದ ಉತ್ತರ ಕೊಡೋದಕ್ಕೆ ಈ ರೀತಿ ಪ್ರಾಂಪ್ಟ್ ಕೊಡೋದನ್ನ ಕೂಡ ಮಾಡ್ತಾರೆ. ಅಂದ್ರೆ
ನೀವು ಪ್ಯಾರಾಗ್ರಾಫ್ ರೂಪದಲ್ಲಿ ಏನು ಬರೆದ್ರೋ ಅದರ ಬದಲು ಈ ರೀತಿ ಕೊಟ್ರೆ ಅದಕ್ಕೆ ಇನ್ನೂ ಹೆಚ್ಚು ಕರೆಕ್ಟ್ ಆಗಿ ಅರ್ಥ ಆಗುತ್ತೆ, ಎಲ್ಲೂ ಅನುಮಾನಕ್ಕೆ ಎಡೆ ಇಲ್ಲದೇನೆ ಅದು ಸರಿಯಾದ ಉತ್ತರ ಕೊಡುತ್ತೆ ಅನ್ನೋದು. ಇಲ್ಲಿ ನೋಡಿದ್ರೆ ನೀವು ನೋಡ್ಬೋದು, ಒಂದು ಬ್ಲಾಗ್ ಪೋಸ್ಟ್ ನ ಔಟ್ಲೈನ್ ನ ಮಾಡಪ್ಪ ಅಂತ ಹೇಳ್ತಾ ಇದ್ದಾರೆ. ಟಾಸ್ಕ್ ಯಾವ ಟಾಪಿಕ್ ಅಂದ್ರೆ ಈ ತರ ಟಾಪಿಕ್ ಅಂತಿದ್ದೀರಾ. ಏನ್ ಟಾರ್ಗೆಟ್ ಆಡಿಯನ್ಸ್ ಅಂದ್ರೆ ಅವರೆಲ್ಲ ಒಂದು ಮಿಡ್ ಲೆವೆಲ್ ಪ್ರೊಫೆಷನಲ್ಸ್ ನ ಗುರಿಯಾಗಿಸ್ಕೊಂಡು ಇದನ್ನ ಮಾಡು ಅಂತ ಹೇಳ್ತಿದ್ದೀರಾ. ಟೋನ್ ಏನು, ಪ್ರೊಫೆಷನಲ್ ಮತ್ತೆ ಕಾನ್ವರ್ಸೇಷನಲ್ ಅಂದ್ರೆ ಒಂದು ಸಂಭಾಷಣೆ ರೂಪದಲ್ಲೂ ಇರಬೇಕು, ಪ್ರೊಫೆಷನಲ್ ಆಗೂ ಇರಬೇಕು. ಅದು ಸ್ಟ್ರಕ್ಚರ್ ಏನು, ಒಂದು 5 ಮುಖ್ಯವಾದ ಪಾಯಿಂಟ್ಸ್ ಸಬ್ ಹೆಡಿಂಗ್ಸ್ ಜೊತೆ ಅದನ್ನ ಕವರ್ ಮಾಡು. ಲೆಂತ್ 1,500 2,000 ವರ್ಡ್ಸ್ ಇರಬೇಕು. ಇನ್ಕ್ಲೂಡ್ ಆಕ್ಷನೇಬಲ್ಸ್, ನಿಜ ಏನ್ ಮಾಡ್ಬೇಕು ಅವ್ರು ಓದ್ದವ್ರು ಅನ್ನೋದ್ರ ಬಗ್ಗೆ ಒಂದು ಆಕ್ಷನೇಬಲ್ಸ್ ಕೂಡ ಅದ್ರಲ್ಲಿ ಇರಬೇಕು ಅಂತ ಹೇಳಿ ನೀವು ಕೊಟ್ರೆ ಅದು ಅದಕ್ಕೆ ತಕ್ಕ ಹಾಗೆ ಒಂದು ಔಟ್ಪುಟ್ ನ ಕೊಡುತ್ತೆ. ಇದು ಹೌದಾ ಅಂತ ಬೇಕಿದ್ರೆ ಒಂದ್ ಸಣ್ಣ ಪ್ರಯೋಗ ನಾವು ಮಾಡೋಣ. ಇದನ್ನ ಮೇ ಬಿ ಬೇಕಿದ್ರೆ ನಾವು ಜೆಮಿನಿಲ್ ಟ್ರೈ ಮಾಡೋಣ. ನೋಡಿದ್ರೆ ಇದನ್ನ ಈ ಜೇಸನ್ ಪ್ರಾಂಪ್ಟಿಂಗ್ ಅಂತಾರೆ. ಇದು ಹೆಚ್ಚು ಕಡಿಮೆ ಈ ತರದ ಒಂದು ಒಂದು ಸ್ಟ್ರಕ್ಚರ್ಡ್ ಅಲ್ಲಿ ಇರುತ್ತೆ ಅಷ್ಟೇ, ಅದು ಮತ್ತೇನಲ್ಲ. ಉದ್ದಕ್ಕೆ ಪ್ಯಾರಾಗ್ರಾಫ್ ರೂಪದಲ್ಲಿ ಬರೆಯೋ ಬದಲು ಈ ಜೇಸಾನ್ ಸ್ಟೈಲ್ ಅಲ್ಲಿ ನೀವು ಇದನ್ನ ಕೊಡ್ತಾ ಇರೋದ್ರಿಂದ ಅದು ಯಾವ್ಯಾವ್ದಕ್ಕೆ ಏನ್ ಮಾಡ್ಬೇಕಂತ ಒಂದು ತುಂಬಾ ನಿಖರವಾದ ಒಂದು ಶೈಲಿ ಅಥವಾ ಉತ್ತರ ಅದು ಗೊತ್ತಿರುತ್ತೆ ಅಂತ ಹೇಳಿ ಅನ್ಕೋಬಹುದು ನೀವು. ಅದಾದ ನಂತರ ಅದು ಉತ್ತರವನ್ನು ಕೂಡ ಅಷ್ಟೇ ಚೆನ್ನಾಗಿ ಕೊಡುತ್ತೆ ಅಂತ ನೋಡ್ಬೋದು. ನೋಡಿ ಇಲ್ಲಿ ಅದು ಸಮರೈಸ್ ಕೂಡ ಮಾಡ್ತು, ಏನ್ ಟಾಪಿಕ್, ಆಡಿಯನ್ಸ್ ಯಾರು, ಟೋನ್ ಏನು, ಸ್ಟ್ರಕ್ಚರ್ ಏನು, ವರ್ಕ್ ಕೌಂಟ್ ಏನು ನೋಡ್ಕೊಂಡು ಇಂಟ್ರೊಡಕ್ಷನ್ ಪಾರ್ಟ್ ಅದರಲ್ಲಿ ಏನಿರ್ಬೇಕು, ಆಮೇಲೆ ಮೇನ್ ಪಾಯಿಂಟ್ ಅದರಲ್ಲಿ ಏನಿರ್ಬೇಕು, ಮೇನ್ ಪಾಯಿಂಟ್ 2 ಅದರಲ್ಲಿ ಏನಿರ್ಬೇಕು, 3 ಏನಿರ್ಬೇಕು, 4 ಏನಂದ್ರೆ 4 ಮುಖ್ಯವಾದ ಪಾಯಿಂಟ್ಸ್ ತಗೊಂಡು ಎಲ್ಲಾದ್ರಲ್ಲೂ ನೀನು ಆಕ್ಷನೇಬಲ್ಸ್ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಕೂಡ ಹೇಳು ಅಂತ ನಾವು ಹೇಳ್ತಿರೋದ್ರಿಂದ ಅದೇ ರೀತಿಲಿ ಅದನ್ನ ಅದು ಸ್ಟ್ರಕ್ಚರ್ ಮಾಡ್ಕೊಂಡಿದೆ ಅಂತ ಕಾಣಿಸುತ್ತೆ. ಕೊನೆ ಕನ್ಕ್ಲೂಷನ್ ನಾವು ಕೇಳಿದ್ದೇನು ಅದಕ್ಕೆ ಅಂತಂದ್ರೆ, ನಾವು ಒಂದು ಬ್ಲಾಗ್ ಪೋಸ್ಟ್ ಬರೆಯೋದಕ್ಕೆ ಒಂದು ಔಟ್ಲೈನ್ ಕೊಡು ಅಂತ. ಅಂದ್ರೆ ಬರವಣಿಗೆ ಮಾಡ್ತಾ ಇದ್ದೀನಿ, ಆ ಬರವಣಿಗೆನ ನಾನು 1,500 2,000 ಪದದಲ್ಲಿ ಬರಿಬೇಕು ಅಂತ ಹೊರಟಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಈ ರೀತಿ ಅದನ್ನ ಸ್ಟ್ರಕ್ಚರ್ ಮಾಡ್ಕೊಳ್ಳೋದಕ್ಕೆ ನಂಗೆ ಒಂದ್ ಸ್ವಲ್ಪ ಒಂದು ಕ್ಲಾರಿಟಿ ಕೊಡಪ್ಪ ಅಂತ ನೀವು ಕೇಳ್ತಾ ಇರೋದು. ಆ ಕ್ಲಾರಿಟಿನ ಇದು ಕೊಟ್ಟಿದೆ ಇವಾಗ ಆ ವಿಷಯದ ಬಗ್ಗೆ. ಇದು ಇಟ್ಕೊಂಡಾಗ ನೀವೇನಾಗುತ್ತೆ ಅಂದ್ರೆ ನಿಮ್ಗೆ ಒಂದು ಬರವಣಿಗೆ ಮಾಡೋಕೆ ಸ್ವಲ್ಪ ಹೆಚ್ಚು ಸಲೀಸಾಗುತ್ತೆ. ಏನೋ ಒಂದು ವಿಷಯದ ಬಗ್ಗೆ ಬರೆಯೋಕೆ ಹೊರಟಾಗ ಅದಕ್ಕೊಂದು ಸ್ಟೈಲು, ಅದಕ್ಕೊಂದು ಫಾರ್ಮ್ಯಾಟ್ ಹೇಗಿರ್ಬೇಕು, ಎಲ್ಲಿ ಏನ್ ಬರ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನೀವು ಇದನ್ನ ಬಳಸ್ಕೋಬಹುದು. ನಾನು ಆಗ್ಲೇ ಹೇಳಿದಾಗೆ ಕೋಚ್ ತರ ಬಳಸೋದನ್ನ ಅಭ್ಯಾಸ ಮಾಡ್ಕೊಂಡಷ್ಟು ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಎಫಿಷಿಯನ್ಸಿ, ನಿಮ್ಮ ಸ್ಪೀಡ್ ಮತ್ತೆ ನಿಮ್ಮ ಕಲಿಯುವಿಕೆಯ ವೇಗ ಎಲ್ಲವನ್ನು ನೀವು ಖಂಡಿತವಾಗ್ಲೂ ಹೆಚ್ಚು ಮಾಡ್ಕೊಳ್ಬಹುದು ಅಂತ ಕಾಣಿಸುತ್ತೆ ಇದರಲ್ಲಿ. ಓಕೆ, ಸೊ ಇದಲ್ದೇನೆ ಕಾಂಟೆಕ್ಸ್ಟ್ ಇಂಜಿನಿಯರಿಂಗ್ ಅನ್ನೋದು ಇತ್ತೀಚೆಗೆ ಹೆಚ್ಚು ಚರ್ಚೆ ಆಗ್ತಿದೆ. ಒಂದ್ ರೀತಿಲಿ ಪೂರ್ತಿ ಜಾತಕನೇ ಬೇಕು ಅಂತ ಕರೆಯೋಣ ಇದಕ್ಕೆ. ಹೇಗಪ್ಪ ಅಂದ್ರೆ ಈಗ ನಾನು ಆಗ್ಲೇ ಹೇಳ್ದಂಗೆ ತುಂಬಾ ಮಲ್ಟಿ ಟರ್ನ್ ಟಾಸ್ಕ್ಸ್ ಇದೆ, ಕಾಂಪ್ಲೆಕ್ಸ್ ವರ್ಕ್ ಫ್ಲೋ ಇದೆ ಅನ್ನೋ ತರ ಇದ್ದಾಗ ಹಲವಾರು ರೀತಿಲಿ ಅದಕ್ಕೆ ಕೊಡೋ ತಗೊಳ್ಳೋದಿರುತ್ತೆ. ಅಂದ್ರೆ ಈಗ ಉದಾಹರಣೆಗೆ ಒಂದು ಕಂಪನಿಲಿ ಒಂದು ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ, ಒಂದು ಸೇಲ್ಸ್ ಟೀಮ್ ಇದೆ, ಮಾರ್ಕೆಟಿಂಗ್ ಟೀಮ್ ಇದೆ, ಅದನ್ನ ತಗೊಂಡ ನಂತರ ಅದನ್ನ ಡೆಲಿವರ್ ಮಾಡೋದು ಇನ್ನೊಂದು ಪ್ರಾಡಕ್ಟ್ ಟೀಮ್ ಇದೆ, ಅದಕ್ಕೆ ಬಿಲ್ ಮಾಡೋದಕ್ಕೆ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ. ಈ ತರ ಹಲವಾರು ತಂಡಗಳ ನಡುವೆ ಒಂದು ಒಡನಾಟ ಮಾಡುವಂತದ್ದು ಇದ್ದಾಗ ಅಲ್ಲಿ ಖಂಡಿತವಾಗ್ಲೂ ಏನ್ ಮಾಹಿತಿ ಬೇಕು ಆ ಟಾಸ್ಕ್ ನ ಎಕ್ಸಿಕ್ಯೂಟ್ ಮಾಡಕ್ಕೆ ಅನ್ನೋದು ಬಹಳ ಹೆಚ್ಚಿರುತ್ತೆ. ಅದರರ್ಥ ನೀವು ಸಮಗ್ರವಾಗಿ ಅದನ್ನ ಒಂದು ಪೂರ್ತಿ ಜಾತಕನೇ ಕೊಡ್ಬೇಕು, ಒಂದು ವರ್ಕ್ ಫ್ಲೋ ನ ಕೊಡ್ಬೇಕಂತ ಹೊರಟಾಗ. ಸೊ ಹಿಂದಿನ ಕಾನ್ವರ್ಸೇಷನ್ಸ್ ಏನು, ಪರ್ಸೋನಾಸು, ಟಾಸ್ಕ್ ಹಿಸ್ಟ್ರಿ, ಗೋಲು, ಈ ತರದೆಲ್ಲದನ್ನು ಕೊಡ್ಬೇಕಂದಾಗ ಅದು ಸಮಗ್ರವಾಗಿ ಅದನ್ನ ಆರ್ಕೆಸ್ಟ್ರೇಟ್ ಮಾಡೋದು, ಒಂದು ಆರ್ಕೆಸ್ಟ್ರಾಲ್ ಹೇಗೆ ಒಂದು ಎಲ್ಲವೂ ಒಂದು ರಿದಮ್ಯಾಟಿಕ್ ಆಗಿ ನಡೀತಿರುತ್ತೆ ಆ ರೀತಿ ಮಾಡ್ಬೇಕು ಅಂದ್ರೆ ಅದನ್ನ ಆರ್ಕೆಸ್ಟ್ರೇಟ್ ಮಾಡ್ಬೇಕು. ಆ ಆರ್ಕೆಸ್ಟ್ರೇಟ್ ಮಾಡೋದಕ್ಕೆ ಬೇಕಿರುವ ಒಂದು ಪ್ರಾಂಪ್ಟಿಂಗ್ ಅನ್ನೋದನ್ನ ಅಂತ ಅನ್ಬೋದು. ಕಾಂಟೆಕ್ಸ್ಟ್ ಇಂಜಿನಿಯರಿಂಗ್ ಅಂತ ಅನ್ನೋದು ಇತ್ತೀಚೆಗೆ ಹೆಚ್ಚು ಪಾಪ್ಯುಲರ್ ಆಗ್ತಾ ಇದೆ. ಇವೆಲ್ಲ ಸ್ವಲ್ಪ ಅಡ್ವಾನ್ಸ್ ಅನ್ಸ್ಕೋಣ. ಸೊ ಮುಗಿಸೋ ಮುನ್ನ ನಿಮ್ಗೆ RTF ಫ್ರೇಮ್ ವರ್ಕ್ ಅಂದ್ರೆ ರೋಲ್, ಟಾಸ್ಕ್, ಫಾರ್ಮ್ಯಾಟ್ ನ ಹೆಚ್ಚಾಗಿ ನೆನ್ಪಿಟ್ಕೊಂಡ್ರೆ ಅಟ್ಲೀಸ್ಟ್ ನಿಮ್ಮ ಬೇಸಿಕ್ ನೀಡ್ಸ್ ಗೆ ಅದು ಖಂಡಿತವಾಗ್ಲೂ ಸಾಕಾಗತ್ತೆ. ಮತ್ತೆ ಐಟ್ರೇಷನ್, ಹಾಡಿ ರಾಗ ಅನ್ನೋದು ಯಾವತ್ತು ಎಕ್ಸ್ಪೆಕ್ಟೆಡ್. ಹಂಗಾಗಿ ಒಂದ್ಸಲಿ ಒಂದ್ ಪ್ರಾಂಪ್ಟ್ ಕೊಟ್ಬಿಟ್ಟೆ ಟಕ್ ಅಂತ ನಂಗೆ ಬೇಕಾಗಿದ್ದ ಉತ್ತರ ಬಂದ್ಬಿಡ್ತು ಅಂತ ಅನ್ಕೋಬೇಡಿ. ನೀವು ಮಾಡ್ತಾ ಏನಾಗುತ್ತೆ ಅಂದ್ರೆ ನೀವು ಕೇಳೋದ್ರಲ್ಲಿ ತುಂಬಾ ಎಫಿಷಿಯನ್ಸಿ ಬರುತ್ತೆ, ಚೆನ್ನಾಗಿ ಕೇಳಕ್ ಶುರು ಮಾಡ್ತೀರಾ, ಚೆನ್ನಾಗಿ ಉತ್ತರ ಬರಕ್ ಶುರು ಆಗುತ್ತೆ. ಮತ್ತೆ ನಿಮ್ಗೆ ಯಾವ್ದು ವರ್ಕ್ ಆಗುತ್ತೋ ಅದನ್ನೆಲ್ಲ ಒಂದು ಪರ್ಸನಲ್ ಪ್ರಾಂಪ್ಟ್ ಲೈಬ್ರರಿ ತರ ಮಾಡ್ಕೊಳ್ಳಿ. ಆಮೇಲೆ AI ಆಂಪ್ಲಿಫೈ ಮಾಡುತ್ತೆ, ಅದನ್ನೇನು ಹ್ಯೂಮನ್ ಎಕ್ಸ್ಪರ್ಟೀಸ್ ನ ರಿಪ್ಲೇಸ್ ಮಾಡಕ್ ಆಗಲ್ಲ. ಅದಕ್ಕೆ ಅಂದ್ರೆ ಟು ಅ ಗ್ರೇಟ್ ಎಕ್ಸ್ಟೆಂಟ್ ಆಗಲ್ಲ. ಒಂದು 80% ಕೆಲಸ ಮಾಡ್ಕೊಡುತ್ತೆ ಅನ್ಕೊಳ್ಳಿ. ಒಂದು 20% ಜಡ್ಜ್ಮೆಂಟ್ ತಗೊಳ್ಳೋಂಥದ್ರಲ್ಲಿ ಬೇಕೋ ಬೇಡವೋ, ಹೇಗೆ ಏನು, ಮೆಸೇಜಿಂಗ್ ಸರಿ ಇದೆಯೋ ಇಲ್ವೋ, ಆ ತರದ ಎಲ್ಲಾ ನಿರ್ಧಾರಗಳನ್ನು ಅಲ್ಟಿಮೇಟ್ಲಿ ಮನುಷ್ಯರು ತಗೊಳ್ತಾರೆ. ಅದು ನಿಮ್ ಕೈಲೇ ಇರುತ್ತೆ ಅನ್ನೋಂಥದ್ದು. ಮತ್ತೆ ನಿಧಾನಕ್ಕೆ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿ, ಗ್ರಾಜುವಲಿ ಕಾಂಪ್ಲೆಕ್ಸ್ ಆಗಿರುವಂತಹ ಒಂದು ಪ್ರಾಂಪ್ಟಿಂಗ್ ನ ಕಲ್ತ್ಕೊಳ್ಳೋದ್ ಕಡೆ ಹೋಗ್ತಾ ಹೋಗಿ ಅಂತ. ಮತ್ತೆ ಯಾವತ್ತು ಫ್ಯಾಕ್ಟ್ ಚೆಕ್ ಮಾಡೋದನ್ನ ಬಿಡ್ಬೇಡಿ.
ಇಂಪಾರ್ಟೆಂಟ್ ಔಟ್ಪುಟ್ಸ್ ನ ಇಷ್ಟೇ ಶುರು ಮಾಡಕ್ ಬೇಕಿರೋದು ನಿಮ್ಗೆ. ಸೊ ಕಾಸಿಲ್ದೆ ಸಿಗೋ ಕಜ್ಜಾಯ ಯಾವುದು ಅಂದ್ರೆ ಸಾಕಷ್ಟು ಇದ್ರಲ್ಲೆಲ್ಲ ಫ್ರೀ ಇದೆ. ನೀವು ಗ್ರೋಕ್ದು ಬೇಸ್ ಮಾಡಲ್ ಫ್ರೀ ಇದೆ, ಚಾಟ್ ಜಿಪಿಟಿ ಇವಾಗ GPT-5 ಫ್ರೀ ಆಗಿ ಕೊಟ್ಟಿದ್ದಾರೆ ಚಾಟ್ ಜಿಪಿಟಿಲಿ. ಜೆಮಿನಿಲೂ ಸುಮಾರಷ್ಟು ಫ್ರೀ ಇದೆ. ಕ್ಲೋಡ್ ಅಲ್ಲಿ ಕೋಡ್ ಗಿಡ್ ಬರೆಯೋದಕ್ಕೂ ಒಂದಿಷ್ಟೆಲ್ಲ ಫ್ರೀ ಸಿಗುತ್ತೆ. ಆಮೇಲೆ ಎಲ್ಲ ಕೋಡಿಂಗ್ ಪ್ಲಾಟ್ಫಾರ್ಮ್ಸ್ ಏನೇನ್ ಬಿಲ್ಡ್ ಆಗಿದೆ, ಬೋಲ್ಟ್ ಡಾಟ್ ನ್ಯೂ ಇರ್ಬೋದು, ಕರ್ಸರ್ ಇರ್ಬೋದು, ಎಲ್ಲದರಲ್ಲೂ ಒಂದಿಷ್ಟು ಮಟ್ಟಿಗಿನ ಕ್ರೆಡಿಟ್ಸ್ ನ ಫ್ರೀ ಆಗಿ ಕೊಡ್ತಾರೆ ನೀವು ಪ್ರಯೋಗ ಮಾಡೋಕೆ, ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ. ಆ ತರ ಎಲ್ಲ ಇಮೇಜ್ಗಾಯ್ತು, ವಿಡಿಯೋಗಾಯ್ತು ಈ ರೀತಿ ಇರುತ್ತೆ. ಕಾಸಿಲ್ಲದೆ ಶುರು ಮಾಡಿ, ಅಗತ್ಯ ಬಂದಾಗ ಅಪ್ಗ್ರೇಡ್ ಮಾಡಿ. ಅಂಡ್ ಅಪ್ಗ್ರೇಡ್ ಕೂಡ ಏನ್ ತುಂಬಾ ಕಾಸ್ಟ್ಲಿ ಇಲ್ಲ. ಕೆಲವೊಮ್ಮೆಲ್ಲ ಒಂದು ತಿಂಗಳಿಗೆ 1,500 ಖರ್ಚು ಮಾಡುವಂತದ್ದು ಆದ್ರೂ ನಿಮ್ಗೆ ಎಷ್ಟೊಂದೆಲ್ಲ ಬೆನಿಫಿಟ್ಸ್ ನ ಪಡ್ಕೊಳಕ್ ಸಾಧ್ಯ ಆಗುತ್ತೆ ಅನ್ನೋದು. ಮತ್ತೆ ಈ ತಪ್ಪುಗಳನ್ನ ಮಾಡಬೇಡಿ. ತುಂಬಾ ವೇಗಾಗಿರ್ಬೇಡಿ. ತುಂಬಾ ಅಂದ್ರೆ ಜನರಿಗೆ ಏನೋ ಒಂದು ಹೇಳ್ಬಿಟ್ಟೆ ರೈಟ್ ಎನ್ ಇಮೇಲ್ ಟು ಮೈ ಬಾಸ್ ಅಂತ ಹೇಳೋದು ತುಂಬಾ ವೇಗ್ ಪ್ರಾಂಪ್ಟ್. ಅದು ನಿಮ್ಗೆ ಔಟ್ಪುಟ್ ನಿಮ್ಗೆ ಅನ್ಕೊಂಡ್ ಕೊಡಲ್ಲ ಅವಾಗ. ಸೊ ಸ್ಪೆಸಿಫಿಕ್ ಆಗಿರಿ. ಆಮೇಲೆ ಫಸ್ಟ್ ರಿಸಲ್ಟ್ ನ ಎಕ್ಸೆಪ್ಟ್ ಮಾಡ್ಕೋಬೇಡಿ ಯಾವಾಗ್ಲೂ. ಒಂಚೂರು ಐಟ್ರೇಟ್ ಮಾಡಿ, ರಿಫೈನ್ ಮಾಡಿ, ಸರಿಯಾದ ಉತ್ತರ ಪಡ್ಕೊಳ್ಳಿ. ಆಮೇಲೆ ಸರಿಯಾದ ಕಾಂಟೆಕ್ಸ್ಟ್ ಕೊಡಿ, ರೆಲೆವೆಂಟ್ ಇನ್ಫಾರ್ಮೇಶನ್ ಕೊಡಿ. ಮತ್ತೆ ಪರ್ಫೆಕ್ಷನ್ ಬಂದ್ಬಿಡುತ್ತೆ ಅಂತ ಅನ್ಕೋಬೇಡಿ. ಏನೇ ಹೇಳಿದ್ರು 70-80% ಅದು ಒಂದ್ ಮಟ್ಟಿನ ಕೆಲಸ ನಿಮ್ಗೆ ಸುಲಭ ಮಾಡ್ಕೊಡುತ್ತೆ. ನಿಮ್ಮ ಜಡ್ಜ್ಮೆಂಟ್ ಯೂಸ್ ಮಾಡ್ಕೊಳ್ಳಿ, ಅದನ್ನ ಕೋಚ್ ತರ ಬಳಸ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ. ಮತ್ತೆ ಫ್ಯಾಕ್ಟ್ ಚೆಕ್ ಮಾಡದೇ ಇರೋದು ಒಂದು ದೊಡ್ಡ ತೊಂದರೆ ಅಂತ. ಇಷ್ಟು ಇವತ್ತಿನ ಒಂದು ಸೆಷನ್ ಅಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದು. ನಿಮ್ಗೆಲ್ರಿಗೂ ಒಂದ್ ಸ್ವಲ್ಪ ಮಟ್ಟಿಗೆ ಇದು ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ನನ್ನ ಸಂಪರ್ಕದ ವಿವರ ಇಲ್ಲಿದೆ, ನನ್ನ ಇಮೇಲ್ ID ಅಥವಾ ನನ್ನ ಲಿಂಕ್ಡ್ಇನ್ ಪ್ರೊಫೈಲ್ ಕೂಡ ಇದೆ. ಅಂಡ್ ಕೊನೆಯದಾಗಿ ಒಂದೆರಡು ಕನ್ನಡ ಗಾದೆಗಳನ್ನ ಹೇಳೋದಾದ್ರೆ, ಬದಲಾದ ಕಾಲಕ್ಕೆ ಬದಲಾದ ಗಾದೆಗಳು ಅಂತ ಹೇಳೋದಾದ್ರೆ, ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ, ಪ್ರಾಂಪ್ಟ್ ಬಲ್ಲವನಿಗೆ ಅಜ್ಞಾನವಿಲ್ಲ. ಇನ್ನೊಂದು, ಪ್ರಾಂಪ್ಟಿಸಿ ನೋಡಿದರೂ ಪ್ರಮಾಣಿಸಿ ನೋಡು. ಪ್ರಾಂಪ್ಟಿಸಿ ನೋಡಿದರೂ ನೀವು ಅದನ್ನ ಸರಿ ಇದೆಯಾ ಇಲ್ವಾ ಅಂತ ನೋಡುವಂತ ವಿವೇಚನೆನ ಎಂದಿಗೂ ಬಿಡಬೇಡಿ ಅನ್ನೋದನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇಲ್ಲಿಗೆ 1 ಗಂಟೆ ಕೇಳಿದ ಎಲ್ರಿಗೂ ಧನ್ಯವಾದಗಳು. ಈಗ ಒಂದ್ ಸ್ವಲ್ಪ Q&A ಕ್ವಶನ್ಸ್ ತಗೋಣ. Q&A ಕ್ವಶನ್ಸ್ ಹೇಳ ಸರ್? ಹಾ ಹೇಳಿ. ಸೊ ಡಾಕ್ಟರ್ ಲೋಕೇಶ್ ಅವರು AI ತಂತ್ರಜ್ಞಾನವನ್ನು ಎಷ್ಟರ ಮಟ್ಟಿಗೆ ನಂಬಿಕೆಗೆ ಅರ್ಹವಾಗಿದೆ ಸರ್ ಅಂತ ಕೇಳಿದ್ರು. ಈಗ ಒಂದ್ ನಿಮಿಷ. AI ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ನಂಬಿಕೆಗೆ ಅರ್ಹವಾಗಿದೆ ಸರ್ ಅಂತ ಕೇಳಿದರು. ಒಂದ್ ನಿಮಿಷ, ನಾನು ಒಂಚೂರು ಶೇರಿಂಗ್ ಸ್ಟಾಪ್ ಮಾಡಿ ಅಲ್ಲಿಗೆ ಬರ್ತೀನಿ. ಸೊ AI ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ನಂಬಿಕೆಗೆ ಅರ್ಹವಾಗಿದೆ ಅನ್ನೋ ಪ್ರಶ್ನೆಗೆ ಐ ಥಿಂಕ್ ಉತ್ತರ ಏನಂತಂದ್ರೆ, ಈಗ ತಪ್ಪು ಉತ್ತರ ಕೊಡ್ತಾ ಇದ್ರೆ ಇಷ್ಟೊಂದೆಲ್ಲ ವೇಗವಾಗಿ ಅದು ಮುಂದುವರಿಯಲ್ಲ. ಸೊ ಖಂಡಿತವಾಗ್ಲೂ ಅಲ್ಲಿ ನೀವು ಯಾರು ಚಾಟ್ GPT ಅಥವಾ ಈ ತರದ ಮಾದರಿಗಳನ್ನ 3 ವರ್ಷದ ಹಿಂದೆ ಬಳಸಿದಾರೋ, ಈಗ 3 ವರ್ಷದ ಈಚೆ ಬಳಸ್ತಿರೋರಿಗೆ ಖಂಡಿತವಾಗ್ಲೂ ಅನುಭವ ಬಂದಿರುತ್ತೆ. ತುಂಬಾ 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 ಗುಣಮಟ್ಟ ಸುಧಾರಿಸಿದೆ. ತುಂಬಾ ಒಂದು ಅಕ್ಯುರಸಿಲ್ ಆಯ್ತು, ಅದರ ಉತ್ತರ ಕೊಡುವ ಶೈಲಿಲಾಯ್ತು, ಎಲ್ಲದರಲ್ಲೂ ಅಗಾಧವಾದ ಬದಲಾವಣೆ ಆಗಿದೆ. ತುಂಬಾ ಕೆಲಸಗಳಿಗೆ ಆಗ್ಲೇ ಜನ ಬಳಸ್ತಾ ಇದ್ದಾರೆ ಕೂಡ ಅದನ್ನ. ಸೊ ಹಾಗಾಗಿ ಎಷ್ಟು ಅಕ್ಯುರೇಟ್ ಇದೆ ಅನ್ನೋಂಥದ್ದು ಏನಿದೆ ಅಂದ್ರೆ, ನನ್ನ ಪ್ರಕಾರ ಅದು ಆಲ್ರೆಡಿ ಆ ಪ್ರಶ್ನೆಗೆ ಜನಾನೇ ಉತ್ತರ ಕೊಟ್ಬಿಟ್ಟಿದ್ದಾರೆ. ಇವತ್ತು ಚಾಟ್ GPT ತರದನ್ನ ಕೋಟ್ಯಾಂತರ ಜನ ದಿನವೂ ಬಳಸ್ತಾ ಇದ್ದಾರೆ. ಅಂಡ್ ಅಲ್ಲಿ ಅಕ್ಯುರಸಿ ಇದು ಸಂಬಂಧಪಟ್ಟ ಹಾಗೆ ಇನ್ನೂ ಏನಾದ್ರು ಇಶ್ಯೂಸೇ ಇಲ್ಲ ಅಂತ ಹೇಳಲ್ಲ, ಖಂಡಿತ ಇದೆ. ಆದ್ರೆ ಅದ್ರ ಪ್ರಮಾಣ ದಿನನಿತ್ಯ ನೀವು ನೋಡಿದ ಹಾಗೆ ಕಡಿಮೆ ಆಗ್ತಾ ಬರ್ತಾ ಇದೆ. ಹೆಚ್ಚು ನಿಖರವಾದ, ಹೆಚ್ಚು ಸರಿಯಾದ ಉತ್ತರಗಳನ್ನ ಕೊಡುವಂತದ್ದು ಕೂಡ ಆಗ್ತಾ ಇದೆ. ನಾವು ಭಾರತದಲ್ಲಿ ಸಂದರ್ಭದಲ್ಲಿ ನೋಡಿದಾಗ, ಅಟ್ಲೀಸ್ಟ್ ಭಾರತದ ಭಾಷೆಗಳಂತೂ ಇಟ್ಕೊಂಡು ನೋಡಿದಾಗ, ಅಲ್ಲಿ ಇನ್ನೂ ಅಷ್ಟು ಗುಣಮಟ್ಟದ ಉತ್ತರಗಳನ್ನ ಈ ಮಾದರಿಗಳು ಕೊಡಕ್ ಆಗ್ತಿಲ್ಲ. ನಾನು ನೋಡಿದಾಗೆ ಯಾವ್ದ್ರಲ್ಲಿ ಚಾಟ್ GPT ಇರ್ಬೋದು, ಗ್ರೋಕ್ ಇರ್ಬೋದು, ಅವ್ರ ಇವನ್ ಗ್ರೋಕ್ ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಕ್ಲೋಡ್ ಇರ್ಬೋದು, ಇಲ್ಲೆಲ್ಲ. ಆದ್ರೆ ಜೆಮಿನಿಲಿ ಸಾಕಷ್ಟು ಬೆಟರ್ ಇದೆ, ಗ್ರೋಕು ತಕ್ಕ ಮಟ್ಟಿಗೆ ಬೆಟರ್ ಇದೆ. ಇನ್ನು ತುಂಬಾ ನೀವು ಆಳವಾದ ಕಾನ್ವರ್ಸೇಷನ್ ಕನ್ನಡದಲ್ಲೆಲ್ಲ ಮಾಡ್ತೀನಿ ಅಂತ ಹೊರಟ್ರೆ ಅದು ಖಂಡಿತವಾಗ್ಲೂ ಅಷ್ಟು ಗುಣಮಟ್ಟ ಇಲ್ಲ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದಾಗೆ ಕೊನೆಗೆ ಎಲ್ಲವೂ ಒಂದು ತರಬೇತಿಯ ಪ್ರಶ್ನೆ. ಎಷ್ಟು ಚೆನ್ನಾಗಿ, ಎಷ್ಟು ಒಳ್ಳೆ ಗುಣಮಟ್ಟದ ಡೇಟಾ ಕೊಟ್ಟು ಅದಕ್ಕೆ ತರಬೇತಿ ಕೊಟ್ಟಿದೀವಿ ಅನ್ನೋದ್ರ ಮೇಲೆನೆ ಇವುಗಳ ಉತ್ತರ, ಗುಣಮಟ್ಟದ ಉತ್ತರ ಸಿಗುವಂತ ಸಾಧ್ಯ ಆಗೋದು. ಭಾರತದಲ್ಲಿ ನಮ್ಮ ಭಾಷೆಗಳಿಗೆ ಬೇಕಾದ ಹಾಗೇನೆ ನಾವೇ ನಮ್ಮ ಒಂದು LLMs ನ ತಯಾರು ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕೆಲಸ ನಡೀತಾ ಇದೆ. ಸರ್ವಮ್ ಅಂತ ಬಂದಿದೆ, ಅದು ಕೂಡ ತುಂಬಾ ಒಳ್ಳೆಯ ಗುಣಮಟ್ಟದ ಕೆಲಸಗಳನ್ನ ಮಾಡ್ತಾ ಇದೆ. ಐ ಥಿಂಕ್ ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ನನ್ನ ಪ್ರಕಾರ ನಾವು ಇನ್ನಷ್ಟು ಯಾವುದೇ ಭಾಷೆ ಮಾತಾಡ್ತಾ ಇರ್ಲಿ, ನಮ್ಮ ಜೀವನಕ್ಕೆ ಬೇಕಾದ ಮಾಹಿತಿ, ಇನ್ನೊಂದು ವಿಷಯವನ್ನ ಆರಾಮಾಗಿ ಪಡ್ಕೊಳ್ಳುವಂಥದ್ದು, ಒಳ್ಳೆ ಗುಣಮಟ್ಟದಲ್ಲಿ ಪಡ್ಕೊಳ್ಳುವಂಥದ್ದು, ಮತ್ತೆ ಒಳ್ಳೆ ಅಕ್ಯುರಸಿಲ್ ಪಡ್ಕೊಳ್ಳುವಂಥದ್ದು ಕೂಡ ಹೆಚ್ಚೆಚ್ಚು ಆಗ್ತಾ ಹೋಗುತ್ತೆ. ಅದನ್ನ ಬಳಸ್ಕೊಳ್ಳೋದು ನಮ್ಮ ಕೈಲೇ ಇರುತ್ತೆ ಅಂತ ನಂಗೆ ಅನ್ಸುತ್ತೆ. ಮುಂದಿನ ಪ್ರಶ್ನೆ ವೆಂಕಟೇಶ್ ಪ್ರಸಾದ್ ಅವರಿಂದ, ದ ಸೇಮ್ ಪ್ರಾಂಪ್ಟ್ ಸಮಟೈಮ್ಸ್ ಗಿವ್ಸ್ ವೇರಿಡ್ ಆನ್ಸರ್ಸ್, ಇಸ್ ದೇರ್ ಅ ವೇ ಟು ರಿಸ್ಟ್ರಿಕ್ಟ್ ಅಂತ ಕೇಳಿದ್ರು. ಅದು ನಾನು ಆಗ್ಲೇ ಹೇಳ್ದಂಗೆ ಈ ಟೆಂಪರೇಚರ್ ಸೆಟ್ಟಿಂಗ್ ಕೂಡ ಒಂದ್ ಮ್ಯಾಟ್ರು. ಆದ್ರೆ ಅದನ್ನ
ಈ ಬೇರೆ ಮಾಡೆಲ್ಸ್ ಗಳಲ್ಲಿ ಆ ಟೆಂಪರೇಚರ್ ಸೆಟ್ಟಿಂಗ್ ನ ಪ್ರಾಂಪ್ಟ್ ಅಲ್ಲೇ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಅಷ್ಟು ಎಕ್ಸ್ಪ್ಲೋರ್ ಮಾಡಿಲ್ಲ. ಬಟ್ ಈ ಗೂಗಲ್ ಜೆಮಿನಿ ಮಾಡೆಲ್ ಅಲ್ಲಿ ನೀವು ಅದನ್ನ ಸ್ವಲ್ಪ ಅಟ್ಲೀಸ್ಟ್ ಸೆಟ್ಟಿಂಗ್ಸ್ ಅಲ್ಲಿ ನೋಡ್ಬೋದು. ತುಂಬಾ ಕ್ರಿಯೇಟಿವ್ ಆಗ್ಬೇಡಾದ್ರು, ನೀನು ಕೇಳಿದಕ್ಕೆ ಉತ್ತರ ಕೊಡು ಅನ್ನೋದು ರೆಸ್ಟ್ರಿಕ್ಟ್ ಮಾಡಿದಾಗ ಅದು ಸ್ವಲ್ಪ ಹೆಚ್ಚು ಕನ್ಸಿಸ್ಟೆಂಟ್ ಆದ ಉತ್ತರ ಕೊಡುವಂಥದ್ದು ಮಾಡುತ್ತೆ. ಸ್ವಲ್ಪ ಮಟ್ಟಿಗೆ ಅದು ಜನರೇಟಿವ್ ಎಬಿಲಿಟಿ ಅದಕ್ಕೆ ಇರೋದ್ರಿಂದ ಆ ರೀತಿಯಾಗಿ ಒಂದಿಷ್ಟು ಬದಲಾವಣೆ ಆಗ್ತಾನೆ ಇರುತ್ತೆ. ಈ ಉದಾಹರಣೆಗೆ ನಾನು ಆಗ್ಲೇ 75 ವರ್ಷದ ಮುದುಕ ಒಂದು ಸ್ಟಾರ್ಟ್ಅಪ್ ನ ಐಡಿಯಾ ಬಗ್ಗೆ ಕಟುವಾದ ವಿಮರ್ಶೆ ಮಾಡುವಂತದ್ದು ಮಾಡು ಅಂತ ಹೇಳಿದಾಗ, ನಾ ಪ್ರತಿ ಬಾರಿ ಕೇಳಿದಾಗ್ಲೂ ಅದು ತನ್ನ ಡೈಲಾಗ್ಸ್ ನ ಚೇಂಜ್ ಮಾಡ್ತಾ ಇತ್ತು. ಅಂದ್ರೆ ಶೈಲಿ, ಟೋನ್ ಎಲ್ಲ ಗೊತ್ತು, ಇದೇ ತರ ಒಂದು ಮೊಮ್ಮಕ್ಕಳನ್ನ ಬೈಯೋ ರೀತಿಯಲ್ಲೇ ವಿಮರ್ಶೆ ಮಾಡ್ತಾ ಇತ್ತು. ಆದ್ರೆ ಪ್ರತಿ ಬಾರಿನೂ ಅದು ತನ್ನ ಸಾಲುಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಇತ್ತು ಅನ್ನೋದು ಕಾಣಿಸುತ್ತೆ. ಸೊ ಅದನ್ನ ರೆಸ್ಟ್ರಿಕ್ಟ್ ಮಾಡ್ಬೇಕು ಅಂದ್ರೆ ಈಗ ಒಂದ್ಸಲಿ ಉತ್ತರ ಕೊಟ್ಟಿರೋದೇ ಅದೇ ಉತ್ತರನ ವಾಪಸ್ ಕೊಡುವಂತದ್ದು ಹೇಳ್ಬೋದು ಕೂಡ, ಅದಕ್ಕೆ ಆ ರೀತಿ ಮಾಡ್ಬೋದು. 2 ಪ್ರಶ್ನೆ ಒಂದೇ ರೀತಿ ಇದೆ ಸರ್. ಒಂದು ಭವಾನಿ ದೇಸಾಯಿ ಅವ್ರದ್ದು, ಇನ್ನೊಂದು ನಂದಿನಿ ಅವ್ರದ್ದು. ವಸಂತ್ ಅವರೇ, ಈ ಎಲ್ಲಾ ಮಾದರಿಗಳಿಗೆ ಕಾಸು ಕೊಡ್ಬೇಕಾ, ಲೈಸೆನ್ಸ್ ಬೇಕಾ ಅಂತ ಭವಾನಿ ದೇಸಾಯಿ ಅವ್ರು ಕೇಳಿದ್ದಾರೆ. ಇನ್ನೊಂದು, ಫ್ರೀ AI ಯಾವ್ದಿದೆ? ಚಾಟ್ GPT ಮೋಸ್ಟ್ ಆಫ್ ದ ಫೀಚರ್ಸ್ ಆರ್ ಪೇಡ್ ಸರ್ವಿಸ್. ಇದು ಕಾಸಿಲ್ಲದೆ ಕಜ್ಜಾಯ ಅಂತ ನೀವು ಸ್ಲೈಡ್ ಅಲ್ಲಿ ತೋರಿಸಿದ್ರೆ ಒಂದ್ಸತಿ ಹೇಳಿ. ಅದೇ ಈಗ ನನ್ಗನ್ಸಿದ್ರೆ, ಈಗ ನೀವು ಚಾಟ್ GPT ನೀವು ಅವ್ರದ್ದು ಏನಾಗ್ತದೆ ಅಂದ್ರೆ, ಅವ್ರ ಅಡ್ವಾನ್ಸ್ ಮಾಡೆಲ್ ಹೋದವರಾಗೇನೆ ಸ್ವಲ್ಪ ಹಳೆಯ ಮಾಡೆಲ್ಸ್ ಗಳನ್ನ ಅವರು ಆಲ್ಮೋಸ್ಟ್ ಉಚಿತವಾಗಿ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಈ ಚಾಟ್ GPT ನೀವು ಫ್ರೀಯಾಗಿ ಯೂಸ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಎಲ್ಲಿ ಅವ್ರದ್ದು ಪೇಡ್ ಸಬ್ಸ್ಕ್ರಿಪ್ಷನ್ ಬೇಕು ಅಂದ್ರೆ, ನಿಮ್ಗೇನೋ ಇಮೇಜ್ ಜನರೇಷನ್ ಎಬಿಲಿಟಿ ಬೇಕು, ಅಥವಾ ಇನ್ನು ಸ್ವಲ್ಪ ಹೆಚ್ಚು ಒಂದು ಟೋಕನ್ಸ್ ನ ಕನ್ಸ್ಯೂಮ್ ಮಾಡುವಂತದ್ದು ಏನಾದ್ರು ನೀಡ್ಸ್ ಇದ್ದಾಗ ರೆಸ್ಟ್ರಿಕ್ಟ್ ಮಾಡುತ್ತೆ. ಅದು ಇಲ್ಲ, ಇವತ್ತು ಇಷ್ಟು ಕೇಳಿದ್ಯಾ, ನೀನ್ ನಾಳೆ ಬಾ ಅಂತ ಹೇಳುತ್ತೆ. ಆ ತರದ್ದೇನೋ ಮಾಡುತ್ತೆ. ಆದ್ರೆ ಇವತ್ತಿನ ಸೆಷನ್ ಅಲ್ಲಿ ಕವರ್ ಮಾಡುವಂತ ನೀಡ್ಸ್ಗೆ ನನ್ನ ಪ್ರಕಾರ ನೀವು ಪೇಡ್ ಮಾಡೆಲ್ಸ್ ಅಲ್ಲೇ ಹೆಚ್ಚಿನ ಉತ್ತರಗಳನ್ನ ಪಡ್ಕೊಳ್ಬಹುದು. ಗ್ರೋಕಲ್ಲೂ ಹೆಚ್ಚು ಕಡಿಮೆ ಈ ತರದ ಅಗತ್ಯಗಳಿಗೆಲ್ಲ ಉಚಿತವಾದ್ದೇ ಇದೆ. ಚಾಟ್ ಜಿಪಿಟಿಲೂ ಇದೆ, ಜೆಮಿನಿಲೂ ಇದೆ. ಸೊ ಪೇಡ್ ಸಬ್ಸ್ಕ್ರಿಪ್ಷನ್ ಯಾವಾಗ ತಗೋಬೇಕು ಅಂತ ನನ್ಗನ್ಸೋದಂದ್ರೆ, ಸ್ವಲ್ಪ ಏನೋ ಅವ್ರ ಹೊಸ ಮಾಡೆಲ್ಸ್ ನೀವು ನೋಡ್ತಾ ಇರ್ತೀರಾ, ಆ ಹೊಸ ಮಾಡೆಲ್ ಅಲ್ಲಿ ಏನೋ ರೀಸನಿಂಗ್ ಎಬಿಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ನೋಡಿದಾಗ ಅದು ನಿಮ್ಮ ಒಂದು ದಿನನಿತ್ಯದ ಅಗತ್ಯಗಳಿಗೆ ಅನುಕೂಲ ಮಾಡುತ್ತೆ ಅನ್ಸಿದ್ರೆ ನೀವು ತಗೊಳ್ಳಿ. ಯಾವ್ದೋ ಒಂದ್ ಮಾದರಿ ತಗೊಳ್ಳಿ. ಉದಾಹರಣೆಗೆ ಇಷ್ಟು ಮಾತಾಡ್ತಿರ್ಬೇಕಾದ್ರೆ ನಾವು ಒಂದು ಬದಲಾವಣೆ ಏನಾಗಿದೆ ಅಂದ್ರೆ, ಈ ಪರ್ಪ್ಲೆಕ್ಸಿಟಿ ಅಂತ ಒಂದು ಕಂಪನಿ ಇದೆ, ಅಂಡ್ ಅವರು ಪರ್ಪ್ಲೆಕ್ಸಿಟಿ ಪ್ರೋ ಅಂತ ಒಂದನ್ನ ಎಲ್ಲಾ ಏರ್ಟೆಲ್ ನಂಬರ್ ಇರೋರಿಗೆ 1 ವರ್ಷ ಫ್ರೀ ಆಗಿ ಕೊಟ್ಟಿದ್ದಾರೆ. ಅದ್ರೊಳಗಡೆ ನೀವು ನೋಡಿದ್ರೆ ನಮ್ದು ಜೆಮಿನಿದು ಮೋಸ್ಟ್ ಲೇಟೆಸ್ಟ್ ಮಾಡೆಲ್ ಇರ್ಬೋದು, ಅಥವಾ ಕ್ಲೋಡ್ ಮಾಡೆಲ್ ಇರ್ಬೋದು, ಅಥವಾ ಚಾಟ್ ಜಿಪಿಟಿ ಮಾಡೆಲ್ ಇರ್ಬೋದು, ಯಾವ ಮಾಡೆಲ್ ಬೇಕಿದ್ರು ನೀವು ಸ್ವಿಚ್ ಮಾಡ್ಕೊಂಡು ಅದನ್ನ ನಿಮ್ಮ ಸರ್ಚ್ಗೆ ಮತ್ತೆ ನಿಮ್ಮ ರಿಸರ್ಚ್ಗೆಲ್ಲ ಬಳಸ್ಕೊಳ್ಳುವಂತ ಅವಕಾಶ ಕೊಟ್ಟಿದ್ದಾರೆ. ಅದು ಆಲ್ಮೋಸ್ಟ್ ಲೈಕ್ $20 ಪ್ರತಿ ತಿಂಗಳು ಚಾರ್ಜ್ ಮಾಡ್ತಿದ್ದಂತಹ ಮಾದರಿ ಅದು ಇವತ್ತು ನಿಮ್ಗೆ 12 ತಿಂಗಳು ಫ್ರೀ ಆಗಿ ಸಿಗ್ತಾ ಇದೆ. ಅದನ್ನು ಕೂಡ ನೀವು ಬಳಸ್ಕೋಬಹುದು ಒಂದು ಏರ್ಟೆಲ್ ನಂಬರ್ ಇದ್ರೆ. ಅದೇ ನಂದಿನಿ ಅವರ ಇನ್ನೊಂದು ಪ್ರಶ್ನೆ ಕೇಳಿದರೆ, ಯಾವ್ದು ಬೆಸ್ಟ್ AI, ಡೀಪ್ ಸೀಕ್, ಜೆಮಿನಿ ಆರ್ ಚಾಟ್ ಜಿಪಿಟಿ ಕನ್ನಡ ಪ್ರಾಂಪ್ಟ್ ಬೇಕಿದ್ರೆ? ಅದಕ್ಕೆ ನಾನು ಕನ್ನಡದ ವಿಚಾರದಲ್ಲಿ ನಂಗೆ ಅನ್ಸಿದಂದ್ರೆ ಡೀಪ್ ಸೀಕ್ ಸ್ವಲ್ಪ ಸಾಕಷ್ಟು ಸರಿಯಾದ ಉತ್ತರ ಕೊಡುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಭಾಷೆ ದೃಷ್ಟಿಯಿಂದ ನೋಡಿದಾಗ, ಉದಾಹರಣೆಗೆ ಈಗ ನಾನು ಈ ಕಿತ್ತಳೆ ಹಣ್ಣಿನ ಎಕ್ಸಾಂಪಲ್ ಕೊಟ್ಟೆ. ಇದೇ ಕಿತ್ತಳೆ ಹಣ್ಣಿನ ಎಕ್ಸಾಂಪಲ್ ನ ನಾನು ಚಾಟ್ ಜಿಪಿಟಿ ರನ್ ಮಾಡಿದಾಗ ಅದು ಯಾವ್ದೋ ಒಂದು ಪದನ ಮೋಸ್ಟ್ಲಿ ಎಲ್ಲೋ ಚೈನೀಸ್ ಯಾವ್ದೋ ಒಂದು ಭಾಷೆಯಿಂದ ತಗೊಳ್ತಾ ಇತ್ತು ಅನ್ಸುತ್ತೆ. ಅದೇ ತರದ ಒಂದು ಪದ ಇರ್ಬೋದು ಅನ್ಸುತ್ತೆ ಆ ಭಾಷೆ. ಅದೆಲ್ಲೋ ಒಂದ್ ಕಡೆ ಕನ್ನಡದ ಉತ್ತರ ನಡುವೆ ಒಂದು ಚೈನೀಸ್ ಪದನು ಸೇರ್ಸ್ಬಿಟ್ಟು ಕೊಡ್ತಾ ಇತ್ತು. ಅದನ್ನ ಓದಕ್ಕೂ ಆಗ್ತಾ ಇಲ್ಲ, ಅದೇನು ಅಂತ ಗೊತ್ತಾಗಿದ್ದ ಹಾಗೆ. ಆದ್ರೆ ಡೀಪ್ ಸೀಕ್ ಅಲ್ಲಿ ಅಷ್ಟು ಕಡಿಮೆ ನಿಮ್ಗೆ ಅಚ್ಚುಕಟ್ಟಾಗಿ ಕನ್ನಡದಲ್ಲೇ ಉತ್ತರ ಕೊಡ್ತಾ ಇದ್ದಂತ ಕಾಣಿಸ್ತಾ ಇತ್ತು. ಸೊ ನನ್ನ ಸಲಹೆ ಏನಂತಂದ್ರೆ, ನೀವು ಕನ್ನಡದಲ್ಲಿ ಏನಾದ್ರು ಮಾಡ್ತಾ ಇದ್ರೆ ಒಂದ್ 3-4 ಮಾದರಿಗಳನ್ನ ಪಕ್ಕ ಬ್ರೌಸರ್ ಟ್ಯಾಬಲ್ ಇಟ್ಕೊಂಡು ಪ್ರಯೋಗ ಮಾಡಿ ನೋಡಿ. ಅದೇ ಪ್ರಾಂಪ್ಟ್ ನ ಇಲ್ಲೂ ಕೊಡಿ, ಅಲ್ಲೂ ಕೊಡಿ, ಎಲ್ಲಾ ಕಡೆ ಕೊಡಿ, ಉತ್ತರಗಳನ್ನ ಕಂಪೇರ್ ಮಾಡಿ ನೋಡಿ. ಆಮೇಲೆ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಹ್ಯೂಮನ್ ಜಜ್ಮೆಂಟ್ ಅಂತ ಒಂದು ಇದೆಯಲ್ಲ, ಅದು ಕನ್ನಡ ಭಾಷೆ ಗೊತ್ತಿರೋದ್ರಿಂದ, ಕನ್ನಡದಲ್ಲೇ ಅದನ್ನ ನಾವು ಯೋಚನೆ ಮಾಡೋದ್ರಿಂದ ಆ ಒಂದು ಡಿಸಿಷನ್ ನಮಗ್ ಮಾತ್ರ ತಗೊಳಕಾಗುತ್ತೆ. ಅಲ್ಲಿ ನಮ್ಮ ಐಸಿರಿ ಫೇಲ್ ಆಗ್ಬಿಡ್ತದೆ. ಸೊ ನೀವೇನ್ ಮಾಡಿ ಅಂದ್ರೆ, ಅದ್ 4-5 ಕಡೆ ಓಡ್ಸ್ ನೋಡಿ, ಯಾವ್ದ್ರಲ್ಲಿ ನಿಮ್ಗೆ ಸ್ವಲ್ಪ ಅದು ಅಕ್ಯುರೇಟ್ ಆಗಿದೆ ಅಥವಾ ಹೆಚ್ಚು ಸೂಕ್ತ ಆಗಿದೆ, ಭಾಷೆ ಸರಿಯಾಗಿದೆ ಅನ್ಸುತ್ತೋ ಅಲ್ಲಿಂದ ಅದನ್ನ ತಗೊಳ್ಳೋ ತರ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಇದೆ, ಒಂದು ಅವ್ರಿಗೆ ಸಲಹೆ ಕೊಡ್ಬೇಕು ನೀವು. ಅವರು ಈಗ ಸದ್ಯಕ್ಕೆ ಪ್ರಾಂಪ್ಟ್ ಆದಿತ್ಯ ಎಸ್ ಅನ್ನೋರು ಸದ್ಯಕ್ಕೆ ಅವ್ರು ಪ್ರಾಂಪ್ಟ್ ಇಂಜಿನಿಯರಿಂಗ್ ಮಾಡೋದಕ್ಕೆ ಬೇರೆಯವ್ರ ಹತ್ರ ಸಹಾಯ ಕೇಳ್ತಾರೆ. ಬಟ್ ಅವ್ರ ಪ್ರಾಂಪ್ಟ್ ಇಂಜಿನಿಯರಿಂಗ್ ವಿಷಯವಾಗಿ ತುಂಬಾ ಆಳವಾಗಿ ಏನಾದ್ರು ಕಲಿಬೇಕು ಅಂತಿದಾರಂತೆ. ಬುಕ್ ಓದೋದು ಹೆಲ್ಪ್ ಆಗತ್ತಾ, ಅಥವಾ ಇನ್ನೇನಾದ್ರೂ ಬೇರೆ ರೀತಿ ಹೆಲ್ಪ್ ಆಗತ್ತಾ ಅಂತ ಕೇಳ್ತಿದ್ದಾರೆ. ಏನೋ ಸಲಹೆಗಳಿದ್ರೆ ನೀವು ಕೊಡ್ಬೋದು. ಓಕೆ, ಬುಕ್ ಏನ್ ಓದಕ್ ಹೋಗ್ಬೇಡಿ. ಬಿಕಾಸ್ ಇದು ದಿನಾನು ಬದಲಾಗುವಂತ ವಿಷಯ ಆಗಿರೋದ್ರಿಂದ ಬುಕ್ ಇಂದ ಏನು ಹೆಚ್ಚು ಪ್ರಯೋಜನ ಆಗಲ್ಲ. ಈ ವಿಷಯದಲ್ಲಿ ಖಂಡಿತವಾಗ್ಲೂ ಪ್ರಯೋಜನ ಆಗಲ್ಲ. ಮತ್ತೆ ಇದು ಮಾಡಿ ನೋಡಿ ಕಲಿಬೇಕಾದಂತ ವಿಷಯ ಕೂಡ ಆಗಿರೋದ್ರಿಂದ ನೀವೇನ್ ಮಾಡಿ ಅಂದ್ರೆ, ಹೆಚ್ಚಂದ್ರೆ ಪ್ರಾಬಬ್ಲಿ ಟ್ವಿಟರ್ ತರದಕ್ಕೆ ಹೋದ್ರೆ ಅಲ್ಲಿ AI ಸುತ್ತ ಒಂದಿಷ್ಟು ಕಮ್ಯುನಿಟೀಸ್ ಇದಾವೆ, ಅದನ್ನ ಜಾಯ್ನ್ ಆಗಿ. ಅಲ್ಲಿ ಜಾಯ್ನ್ ಆದ್ರೆ ನಿಮ್ಗೆ ಸಹಜವಾಗಿ ಅಲ್ಲಿ ಹೊಸದ್ ಏನ್ ಬರ್ತಾ ಇದೆ, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ದಿನವೂ ಒಂದು ಇನ್ಸೈಟ್ ಸಿಗ್ತಾ ಇರುತ್ತೆ. ಆ ಇನ್ಸೈಟ್ ನ ಬಳಸ್ಕೊಳ್ಳಿ.
ಮತ್ತೆ ಪ್ರಯೋಗ ಮಾಡಿ. ಇದೆಲ್ಲೂ ನಾ ಹೇಳ್ದಲ್ಲ, ಈಗ ಫ್ರೀ ಆಗಿರೋ ಮಾದರಿಗಳೆಲ್ಲ ನಿಮ್ ಕೈಯಲ್ಲೇ ಇದೆ. ಅದು ಡೀಪ್ ಸೀಕ್ ಇರ್ಬೋದು, ಚಾಟ್ ಜಿಪಿಟಿ, ಕ್ಲೋಡ್, ಜೆಮಿನಿ ಎಲ್ಲವನ್ನು ಪಕ್ಕ ಇಟ್ಕೊಳ್ಳಿ. ನಿಮ್ಗೆ ಏನ್ ಬೇಕು ಅಂತ ಪ್ರಯೋಗ ಮಾಡಿ. ಬೇಸಿಕ್ಸ್ ತಿಳ್ಕೊಂಡಿರಿ. ಬೇಸಿಕ್ಸ್ ಅಂದ್ರೆ ಬೇಸಿಕ್ ಪ್ರಾಂಪ್ಟಿಂಗ್ ಮೆಥಡ್ಸ್ ಬಗ್ಗೆ ನಾನು ಆಗ್ಲೇ ಹೇಳಿದೆ, ಅವೆಲ್ಲ ಒಂದು ಇಟ್ಕೊಳ್ಳಿ. ಅದ್ರ ಸುತ್ತ ನೀವು ಒಂದಿಷ್ಟು ನಿಮ್ಮದೇ ಯೂಸ್ ಕೇಸಸ್ ನ ಇಟ್ಕೊಂಡು ಬಿಲ್ಡ್ ಮಾಡಿ. ಉದಾಹರಣೆಗೆ ಈಗ ನನಗೆ ಒಂದು ಮೈಸೂರು ಪಾಕ್ ಮಾಡಿ ಮಾರಾಟ ಮಾಡಬೇಕು ಅಂತಿದ್ರೆ, ಆ ಮೈಸೂರು ಪಾಕ್ ಮಾರಾಟ ಮಾಡೋದಕ್ಕೆ ವಾಟ್ಸ್ಆಪ್ ಮೂಲಕ ನಾನು ಮಾರಾಟ ಮಾಡ್ತೀನಿ. ವಾಟ್ಸ್ಆಪ್ ಅಲ್ಲಿ ನಾನು ನನ್ನ ಕಸ್ಟಮರ್ಸ್ಗೆ ಒಂದು ಬಿಸ್ನೆಸ್ ಅಕೌಂಟ್ ಕ್ರಿಯೇಟ್ ಮಾಡಿ ಅಲ್ಲೇ ಅವರು ಪೇಮೆಂಟ್ ಕೊಡ್ಬೇಕು. ಅಲ್ಲಿಂದಲೇ ನಾನು ಅವರಿಗೆ ಅದನ್ನ ಅಡ್ರೆಸ್ ತಗೊಂಡು ಆಮೇಲೆ ಕಳಿಸ್ಕೊಡ್ತೀನಿ ಅನ್ನೋ ರೀತಿಲಿ ನಾನು ಒಂದು ಬಿಸ್ನೆಸ್ ಶುರು ಮಾಡ್ಬೇಕಂತಿದ್ದೀನಿ ಅಂತಿದ್ರೆ, ಅದನ್ನ ಬರ್ದ್ ನೋಡಿ 4 ಮಾದರಿಲಿ. ಆ 4 ಮಾದರಿಲಿ ಉತ್ತರ ಹೆಂಗ್ ಕೊಡುತ್ತೆ, ಆಮೇಲೆ ಯಾವ ಉತ್ತರದಲ್ಲಿ ನಿಮ್ಗೊಂದು ಪ್ಲಾನ್ ಸರಿಯಾಗಿದೆ ಅನ್ಸುತ್ತೆ ನೋಡಿ. ಆಮೇಲೆ ಒಂದೊಂದ್ಸಲಿ ಏನ್ ಮಾಡ್ತಂದ್ರೆ ಒಂದ್ ಮಾದರಿಲಿ ಉತ್ತರ ತಗೊಳ್ತಾರೆ, ಅದು ತಗೊಂಡು ಹೋಗ್ಬಿಟ್ಟು ಇನ್ನೊಂದಕ್ಕೆ ಹಾಕ್ತಾರೆ. ನಾನೇ ಈ ತರ ಇನ್ನೊಂದ್ ಮಾದರಿಲಿ ಹಾಕಿದೆ, ಅಲ್ಲಿ ಹಿಂಗ್ ಉತ್ತರ ಕೊಟ್ಟಿದೆ, ನನ್ಗೆ ಯಾಕೋ ಇದು ಅಷ್ಟೊಂದು ಸಮಾಧಾನ ತರ್ತಾ ಇಲ್ಲ, ಇಲ್ಲಿ ಏನೋ ಒಂದ್ ಸ್ವಲ್ಪ ಕೊರತೆ ಇದೆ ಅನ್ಸ್ತಾ ಇದೆ ನನಗೆ, ಏನ್ ಕೊರತೆ ಇದೆ ಹೇಳೋಣ ಅಂತ ಹೇಳಿ ಅದು ಹೇಳುತ್ತೆ ಆ ಮಾದರಿ. ಅಲ್ಲೆಲ್ಲೋ ಒಂದ್ ಕಡೆ ನಿಮ್ಗೆ ಹೊಳಿಲಾರದ್ದು ಬ್ಲೈಂಡ್ ಸ್ಪಾಟ್ಸ್ ಇದೆ, ಅದು ನಿಮ್ ಕಣ್ಣಿಗೆ ಬೀಳುತ್ತೆ. ಅವಾಗ ಅದನ್ನ ಬಳಸ್ಕೊಂಡು ನಿಮ್ಮ ಪ್ಲಾನ್ ನ ಮತ್ತಷ್ಟು ರಿಫೈನ್ ಮಾಡಿ. ಸೊ ಇನ್ನೊಂದ್ ಮಾದರಿಗೆ ಹಾಕಿ. ಈ ತರ ಒಂದು ಐಟ್ರೇಟಿವ್ ಅಂತ ನಾ ಏನ್ ಹೇಳಿದೆ, ಆ ಐಟ್ರೇಟಿವ್ ಅಕ್ರಾಸ್ ಮಾಡೆಲ್ಸ್ ಕೂಡ ನೀವು ಮಾಡಿ ನೋಡ್ಬೋದು. ಮಾಡಿ ನೋಡಿದಾಗ ನಿಮ್ಗೆ ಒಂದು ಒಂದು ನೋಟ ಸಿಗುತ್ತೆ. ಇನ್ಫ್ಯಾಕ್ಟ್ ಬಿಸ್ನೆಸ್ ವಿಚಾರದಲ್ಲಂತೂ ಎಸ್ಪೆಷಲಿ ಮನೆಯಿಂದ ಏನಾದ್ರು ಸ್ಟಾರ್ಟ್ ಮಾಡ್ತಾ ಇದ್ರೆ, ಅಥವಾ ಕನ್ಸಲ್ಟಿಂಗ್ ಬಿಸ್ನೆಸ್ ಮಾಡ್ತಾ ಇದ್ರೆ, ಅಥವಾ ಏನಾದ್ರು ಒಂದು ಸರ್ವಿಸ್ ಆಫರಿಂಗ್ ತರ ಕೊಡ್ತಾ ಇದ್ರೆ, ಎಷ್ಟೊಂದ್ರಲ್ಲಿ ನೀವು ನಿಮ್ಮ ಪಿಚ್ ನ ಸರಿ ಮಾಡ್ಕೊಳ್ಳೋದ್ರಲ್ಲಿ, ಆಮೇಲೆ ನಿಮ್ಮ ಆಫರಿಂಗ್ ಬಗ್ಗೆ ಸಮಗ್ರವಾಗಿ ಕೊಡೋದ್ರಲ್ಲಿ, ಯಾವ ಸ್ಪೆಸಿಫಿಕ್ ಕಸ್ಟಮರ್ ನ ನೀವು ಟಾರ್ಗೆಟ್ ಮಾಡ್ತಾ ಇದ್ರೆ ಅವರಿಗೆ ಹೇಗೆ ಮಾತಾಡ್ಬೇಕು, ಏನ್ ಹೇಳ್ಬೇಕು, ಏನ್ ಹೇಳ್ಬಾರ್ದು ಅನ್ನೋದ್ರ ಬಗ್ಗೆ ಇರ್ಬೋದು, ಎಲ್ಲವನ್ನು ನೀವು ತುಂಬಾ 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 ಚೆನ್ನಾಗಿ ರಿಫೈನ್ ಮಾಡ್ಕೊಳಕ್ ಅವಕಾಶ ಇದೆ ಇದರಲ್ಲಿ. ನೆಕ್ಸ್ಟ್ ಕ್ವಶನ್ ತುಷಾರ್ ಗುಳೇದ್ ಅನ್ನೋರು ಕೇಳಿದ್ದಾರೆ. ನಮಸ್ಕಾರ ವಸಂತ್ ಅವರೇ, ನನ್ನ ಹೆಸರು ತುಷಾರ್ ಗುರು ಅಂತ. ನಾನು ಮೂಲತಃ ಹುಬ್ಬಳ್ಳಿಯವನು. ಬೆಂಗಳೂರಿನಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಕನ್ಸಲ್ಟೆಂಟ್ ಇಂಟರ್ನ್ಶಿಪ್ ಮಾಡ್ತಾ ಇದ್ದೇನೆ. ಯಾವುದೇ ಅಭ್ಯಂತರವಿಲ್ಲದಿದ್ದರೆ ನಿಮ್ಮ ಪ್ರಾಂಪ್ಟ್ ಲೈಬ್ರರಿ ತೋರಿಸಬಹುದಾ ಅಂತ ಕೇಳ್ತಾರೆ. ಪ್ರಾಂಪ್ಟ್ ಲೈಬ್ರರಿ ಅಂದ್ರೆ ಅಗೇನ್ ಅದನ್ನ ನಾನು ಹೇಳ್ದಂಗೆ ಅವ್ರವ್ರ ಯೂಸ್ ಕೇಸ್ ಮೇಲೆ ಹೋಗುತ್ತೆ. ಸೊ ನಿಮ್ಮ ಒಂದು ಯೂಸ್ ಕೇಸ್ ನಾನು ಅಷ್ಟು ಬಳಸ್ತಾ ಇರೋದ್ರಿಂದ ನಂದಷ್ಟು ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಸಲ್ಲ ನಾನು. ಬಟ್ ನೆವರ್ದಲೆಸ್ ನಾನು ಒಂದು ಜನರಿಕ್ ಪ್ರಾಂಪ್ಟ್ ಒಂದು ಸೆಟ್ ನ ಲೈಬ್ರರಿ ತರ ಮಾಡ್ತಾ ಇದ್ದೀನಿ. ಅದನ್ನ ನಾನು ಈ ಟ್ರೈನಿಂಗ್ ಆದ್ಮೇಲೆ ನಾವು ಶೇರ್ ಮಾಡ್ತೀವಿ. ಒಂದು ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿಲಿ ಇರ್ಬೋದು, ಅಲ್ಲೂ ಕೂಡ ಶೇರ್ ಮಾಡ್ತೀವಿ. ಇನ್ಫ್ಯಾಕ್ಟ್ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಲಿಂಕ್ ನ Q&A ಹಾಕಿ ಶಿಶಿರ್, ಯಾರು ಜಾಯ್ನ್ ಆಗಿಲ್ವೋ ನೀವು ಜಾಯ್ನ್ ಆಗ್ಬೋದು. ನಾವು ವಾಟ್ಸ್ಆಪ್ ಅಲ್ಲಿ ಒಂದು ಫೋರಂ ಮಾಡಿದೀವಿ, ಒಂದು ಕಮ್ಯುನಿಟಿ ಫೋರಂ. ಅದ್ರ ಒಳಗಡೆ ಆಂಟರ್ಪ್ರಿನರ್ಶಿಪ್ ಸುತ್ತ ಸಾಕಷ್ಟು ವಿಚಾರ ತಿಳ್ಕೊಂತವ್ರು ಬಂದಿದ್ದಾರೆ, ಮಾತಾಡ್ತಾ ಇದ್ದಾರೆ. ಹಾಗೆ ಮೇ ಬಿ ಕಮ್ಯುನಿಟಿ 2 ಲಿಂಕ್ ಕೊಡಿ ಶಿಶಿರ್, ನಾವು ಸ್ವಲ್ಪ ಅಲ್ಲಿ ನಿಧಾನಕ್ಕೆ ಅದನ್ನ AI ಸುತ್ತ ಚರ್ಚೆಗೆ ಅದನ್ನ ಏನೋ ಸೀಮಿತ ಮಾಡ್ಕೊಳ್ಳೋಣ. ಅಲ್ಲಿ AI ಬಗ್ಗೆ ಏನಾದ್ರು ಕೇಳೋರಿಗೆ ಅಲ್ಲಿ ಇನ್ಫಾರ್ಮೇಶನ್ ಕೊಡೋ ತರದ ರೂಪದಲ್ಲಿ ಮಾಡೋಣ. ನಾನೊಂದು ಪ್ರಾಂಪ್ಟ್ ಅಂದ್ರೆ ತುಂಬಾ ಹೊರಗಡೆ ಎಲ್ಲ ಬಳಸ್ತಾ ಇದ್ದು ಪಾಪ್ಯುಲರ್ ಆಗಿರುವಂತ ಡೀಟೇಲ್ಡ್ ಪ್ರಾಂಪ್ಟ್ಸ್ ಒಂದು ಸೆಟ್ ನ ಕೂಡ ಇದಕ್ಕೆ ಕೊಡುವಂತ ಪ್ರಯತ್ನ ಮಾಡ್ತೀನಿ. ತುಷಾರ್ ಅವರೇ, ಥ್ಯಾಂಕ್ ಯು. ಇನ್ನೊಂದು ಸಣ್ಣ ಕ್ವಶನ್ ಇದೆ. ಇನ್ JSON ಪ್ರಾಂಪ್ಟಿಂಗ್ ಇಸ್ ದ ಲೆಫ್ಟ್ ಸೈಡ್ ವರ್ಡ್ ಅ ಪ್ರೀ ಡಿಫೈನ್ಡ್ ಕೀವರ್ಡ್ ಅಂತ ಕೇಳಿ. ಅದೀಗ ನಾನು ಕೊಟ್ಟ ಹಾಗೆ ಅದು ಪ್ರೀ ಡಿಫೈನ್ಡ್. ಹೌದು, ಪ್ರೀ ಡಿಫೈನ್ಡ್ ಅಂದ್ರೆ ಅದು ಹೆಚ್ಚು ರೆಕಗ್ನೈಸ್ ಆಗುತ್ತೆ. ಇನ್ಫ್ಯಾಕ್ಟ್ ನೀವು ಹೊಸ್ತನ್ನು ಕೂಡ ಪ್ರಯೋಗ ಮಾಡಬಹುದು. ಆ ತರದ್ದೇನು ಅದೇ ಇರಬೇಕು ಅಂತ ಏನಿಲ್ಲ, ನೀವು ಇನ್ನೊಂದು ಆಡ್ ಮಾಡಬಹುದು ಕೂಡ ಅದಕ್ಕೆ. ಓಕೆ, ರೆಕಾರ್ಡೆಡ್ ಸೆಷನ್ ಕೇಳಿದರೆ ನಾವು ಇದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ. ಸರ್, ಸ್ಟಾಕ್ ಪ್ರೆಡಿಕ್ಷನ್ಸ್ ಈ ಪ್ರಾಂಪ್ಟ್ ಹೇಳಿ ಮತ್ತು ಅದು ಕರೆಕ್ಟ್ ಕೊಡುತ್ತಾ ಇಲ್ಲ? ಅಂದ್ರೆ ಸ್ಟಾಕ್ ಪ್ರೆಡಿಕ್ಷನ್ಸ್ ಗೆ ಪ್ರಾಂಪ್ಟ್ ಏನು ಮತ್ತೆ ಅದು ಕರೆಕ್ಟ್ ಆಗಿ ಕೊಡುತ್ತಾ ಅಂತ ಕೇಳ್ತೀವಿ. ಚಂದ್ರನಯನ್ ಅನ್ನೋರು. ಅದು ಅಂದ್ರೆ ಸ್ವಲ್ಪ ಆರ್ಥಿಕವಾದ ನಿರ್ಧಾರದ ವಿಚಾರದಲ್ಲಿ, ಐ ಮೀನ್ ಟು ಬಿ ಆನೆಸ್ಟ್, ನಾನು ಅದನ್ನ ಹೆಚ್ಚು ಟ್ರೈ ಮಾಡಿಲ್ಲ ಇನ್ನೂವರೆಗೂ. ನಾನು ಕೇಳ್ತಾ ಇದ್ದೀನಿ ಅದ್ರ ಬಗ್ಗೆ, ಹೆಚ್ಚು ನಾನು ಟ್ರೈ ಮಾಡಿಲ್ಲ. ಸೆಕೆಂಡ್, ನಾನು ನೋಡಿದ ಹಾಗೆ ನೀವು ಅಟ್ಲೀಸ್ಟ್ ಪರ್ಪ್ಲೆಕ್ಸಿಟಿ ಪ್ರೋ ಎಲ್ಲ ನೋಡಿದ್ರೆ ಅವರು ಅದಕ್ಕೆ ಬೇಕಾದ ಒಂದಿಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಇನ್ ದ ಸೆನ್ಸ್ ಆ ಒಂದು ಸ್ಟಾಕ್ಸ್ ಯಾವ್ದು ಬರ್ತಾ ಇದೆ, ಆ ಸ್ಟಾಕ್ಸ್ ಅನಾಲಿಸಿಸ್ ಅವೆಲ್ಲ ತುಂಬಾ ಸುಲಭಕ್ಕೆ ಸಿಗೋ ಹಾಗೆ ಮಾಡೋದೆಲ್ಲ ಮಾಡಿದ್ದಾರೆ. ನೀವು ಅದಕ್ಕೆ ಬೇಕಾದ ಪ್ರಾಂಪ್ಟ್ಸ್ ಎಲ್ಲ ಸ್ವಲ್ಪ ಟ್ವಿಟರ್ ಅಲ್ಲಿ ಇಲ್ಲಿ ನೋಡಿದ್ದೀನಿ ನಾನು. ಮೇ ಬಿ ನಮ್ಮ ಫೋರಂ ಜಾಯ್ನ್ ಆದ್ಮೇಲೆ ನೀವು ಅಲ್ಲೊಂದು ಕ್ವಶನ್ ಹಾಕಿ, ನಾ ಅದನ್ನ ಹುಡುಕಿ ನಿಮ್ಗೆ ಕಳಿಸ್ತೀನಿ. ಓಕೆ, ಇನ್ನೊಬ್ರು ಅವರ ಒಂದು ವೆಬ್ಸೈಟ್ ಡೆವಲಪ್ ಮಾಡಿದ್ರೆ ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ. ಬಟ್ ನಮಗೆ ಇದು ಸಮಯದ ಅಭಾವ ಆಗಿರೋದ್ರಿಂದ ಅದನ್ನ ಮಾತಾಡೋದಕ್ಕಾಗಲ್ಲ. ಸಂತೋಷ್ ಅವರು. ಆಮೇಲೆ ಇನ್ನೊಂದು ನನಗೆ ಬಂದ ಸುಮನಾ ಬಾಲು ಅನ್ನೋರು, ನನಗೆ ಬಂದ ಅನುಮಾನ ಏನಂದ್ರೆ, ಹೀಗೆ ನಾವು ಎಲ್ಲವನ್ನು AI ಬಳಸಿ ಮಾಡ್ತಾ ಇದ್ರೆ ಕಾಪಿರೈಟ್ ಗೆ ಬೆಲೆನೇ ಇಲ್ಲ ಅಲ್ವಾ ಅಂತ ಕೇಳಿದ್ದಾರೆ. ಇದು ಒಂದು ಮುಖ್ಯವಾದ ಪ್ರಶ್ನೆನೇ ಅದು, ಡೆಫಿನೆಟ್ಲಿ. ಅಂದ್ರೆ ಇದನ್ನ ಎರಡು ರೀತಿಯಲ್ಲಿ ನೋಡ್ಬೋದು. ಈಗ ಒಂದು, ಈ ಮಾದರಿಗಳಿಗೆ ತರಬೇತಿ ಕೊಡ್ಬೇಕಾದಾಗ ಸಾಕಷ್ಟು ಸಲ ಅವರು ಅನುಮತಿ ಇಲ್ದೇನೆ ತಗೊಂಡು ಅದನ್ನ ಬಳಸಿ ತರಬೇತಿ ಮಾಡುವಂತದ್ದು, ಅಂಡ್ ಆ ಮೂಲಕ
ಕಾಪಿರೈಟ್ ನ ವೈಲೇಷನ್ ಮಾಡುವಂತದ್ದು ಕೂಡ ಮಾಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಕೆಲವು ಡಿಬೇಟ್ಸ್ ಕೂಡ ನಡೆದಂತದ್ದಿದೆ. ಇನ್ನೊಂದ್ ರೀತಿಯಲ್ಲಿ ನೋಡಿದ್ರೆ ಎಷ್ಟೊಂದ್ಸಲಿ ಈಗ ಉದಾಹರಣೆಗೆ ಯಾರೋ ತೀರಿ ಹೋಗಿರುವಂತ ಒಬ್ಬ ಕಲಾವಿದ ಇದ್ದಾನೆ ಅಂತ ಅನ್ಕೊಳ್ಳಿ. ಆ ಕಲಾವಿದನ ಧ್ವನಿ ಸಾಕಷ್ಟು ಇಂಟರ್ನೆಟ್ ಅಲ್ಲಿ ಅವೈಲೇಬಲ್ ಇರೋದ್ರಿಂದ ಅದನ್ನ ಬಳಸ್ಕೊಂಡು ಅವರು ಅದನ್ನ ಒಂದು ಏನಂತಾರೆ ಒಂದು ವಾಯ್ಸ್ ರೆಡಿ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಒಂದು ವಾಯ್ಸ್ ID ಮಾಡಿದ್ದಾರೆ. ನೀವು ಅದನ್ನ ಬಳಸ್ಕೊಂಡು ನಿಮ್ದು ಯಾವ್ದೋ ಒಂದು ಕಥೆನ, ನಿಮ್ದು ಯಾವ್ದೋ ಒಂದು ಪುಸ್ತಕನ ಆಡಿಯೋ ಬುಕ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಬಟ್ ಆದ್ರೆ ಆ ಧ್ವನಿ ಆಲ್ರೆಡಿ ಒಂದು ಪಬ್ಲಿಕ್ ಡೊಮೈನ್ ಅಲ್ಲಿ ಇದ್ದು ತುಂಬಾ ಜನಕ್ಕೆ ಪರಿಚಯ ಇರುವಂತ ಧ್ವನಿ ಆಗಿರೋದ್ರಿಂದ ಅವರು ಅವರ ಕುಟುಂಬದವರಿಂದ ಅದನ್ನ ಲೈಸೆನ್ಸ್ ತರ ತಗೊಂಡ್ ಬಂದು ಹಾಕಿ ಅದನ್ನ ಯಾರೇ ಆ ಧ್ವನಿನ ಬಳಸ್ಕೊಳ್ತಾ ಇದ್ರು ಅದಕ್ಕೆ ನೀವು ಕೊಡುವಂತ ಹಣದಲ್ಲಿ ಒಂದು ಶೇರ್ನ ಅವ್ರ ಕುಟುಂಬಕ್ಕೆ ಕೊಡುವಂತದ್ನೆಲ್ಲ ಮಾಡಿದ್ದಾರೆ. ಆ ರೀತಿ ಎಥಿಕಲ್ ಆದ ರೀತಿಯಲ್ಲಿ ಕೂಡ AI ನ ಬಳಸಿ ಒಂದು ಆದಾಯದ ಮೂಲವನ್ನ ಅದರ ಸೃಷ್ಟಿಕರ್ತರಿಗೆ ಕೊಡುವಂತದ್ದು ಕೂಡ ಆಗ್ತಿದೆ. ಆದ್ರೆ ಇದು ತುಂಬಾ ಏನೋ ವೆರಿ ಕಂಟೆಸ್ಟೆಡ್ ಏರಿಯಾ ಕೂಡ. ಅಲ್ಲಿ ತೊಂದರೆಗಳು ತಪ್ಪುಗಳು ನಡೀತಾ ಇದೆ ಅನ್ನೋದು ನಿಜ ಇದೆ. ಹಾಗೆ ಸರಿಯಾದನ್ನು ಮಾಡ್ಬೇಕು, ಮತ್ತೆ ಅದರ ಒರಿಜಿನಲ್ ಕಾಪಿರೈಟ್ ಹೋಲ್ಡರ್ ಯಾರಿದ್ದಾರೆ ಅಥವಾ ಕ್ರಿಯೇಟರ್ಸ್ ಯಾರಿದ್ದಾರೆ ಅವರಿಗೆ ಬೆಲೆ ಕೊಡುವಂಥದ್ದು ಕೂಡ ಆಗ್ಬೇಕು ಅನ್ನೋಂಥದ್ನು ಕಾನ್ಶಿಯಸ್ಲಿ ಪ್ರಯತ್ನ ಮಾಡ್ತಿರೋರು ಕೂಡ ಇದ್ದಾರೆ. ಇಷ್ಟು ಸದ್ಯಕ್ಕೆ ನಾ ಅದ್ರ ಬಗ್ಗೆ ಹೇಳ್ಬೋದು ಸುಮ್ನ ಅವ್ರೆ. ಪ್ರವೀಣ್ ಅನ್ನೋರು ಕೇಳಿದ್ದಾರೆ, ಸ್ವಲ್ಪ ಇನ್ನು 10 ನಿಮಿಷ ಇದೆ, ಸೊ ನಾವು ಕಮ್ಮಿ ಕ್ವಶನ್ಸ್ ತಗೋತೀವಿ. ಇದೊಂದು ಜನರಿಕ್ ಕ್ವಶನ್. ನಾವೀಗ ಅಮೆರಿಕದ ಅಥವಾ ಚೀನಾದ AI ಮಾಡೆಲ್ಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಇದು ಭವಿಷ್ಯದಲ್ಲಿ ಭಾರತವನ್ನ ಈ ದೇಶಗಳ ಮೇಲಿನ ಅವಲಂಬನೆ ಒಂದು ತರ ಥ್ರೆಟ್ ಅಲ್ವಾ ಅಂತ ಕೇಳಿದ್ದಾರೆ. ನಾವು ಅವ್ರ ಮೇಲೆ ಡಿಪೆಂಡ್ ಆಗಿರೋದು. ಅದು ಹೌದು, ಖಂಡಿತ ನಿಜ, ಅದು ಖಂಡಿತ ಸರಿಯಾದ ಪ್ರಶ್ನೆ ಕೂಡ ಅದು. ಯಾಕಂದ್ರೆ ಈಗ ChatGPT ತಗೊಂಡ್ರೆ ನೀವು ಅದರ ಟಾಪ್ 3 ಯೂಸರ್ಸ್ ಇರುವಂತ ದೇಶಗಳಲ್ಲಿ ಭಾರತನೂ ಒಂದಿದೆ. ಸೊ ಹಾಗಾಗಿ ನಾವು ಇನ್ಫ್ಯಾಕ್ಟ್ ಈಗ ಅದ್ರಲ್ಲಿ ಏನ್ ಶೇರ್ ಮಾಡ್ಬೇಕು, ಏನ್ ಶೇರ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಒಂದು ಇನ್ನೂ ತಿಳುವಳಿಕೆಯಿಂದ, ವಿವೇಚನೆಯಿಂದ ಮೂವ್ ಮಾಡದೇ ಇರೋದ್ರಿಂದನು ತುಂಬಾ ಅವರ ಪರ್ಸನಲ್ ಡೀಟೇಲ್ಸ್ ಗಳನ್ನ ಶೇರ್ ಮಾಡುವಂತದ್ದು ಅದೆಲ್ಲ ಮಾಡ್ತಾರೆ ಅನ್ನೋದು ಕಾಣಿಸುತ್ತೆ. ನಾನು ಇತ್ತೀಚೆಗೆ ಅಷ್ಟೇ ಒಂದ್ ಕಡೆ ಓದ್ತಾ ಇದ್ದೆ, ಒಂದು ಯಾವ್ದೋ ಒಂದು ಸಂಸ್ಥೆ ಒಳಗಡೆ ಬೋರ್ಡ್ ಮೀಟಿಂಗ್ ಆಗಿರೋ ವಿವರಗಳೆಲ್ಲ ಯೂಶಲಿ ತುಂಬಾ ಖಾಸಗಿಯಾದ ವಿವರಗಳು. ಆ ವಿವರನ್ನು ಅವ್ರು ಯಾರೋ ಆ ಕಂಪನಿಯವರೇ ಯಾರೋ ಅಪ್ಲೋಡ್ ಮಾಡ್ಬಿಟ್ಟಿದ್ದಾರೆ. ಅದು ಅದ್ರ ತರಬೇತಿಗೆ ಹೋಗಿ ಇನ್ಯಾರೋ ಅದ್ರ ಕಂಪನಿ ಬಗ್ಗೆ ಕೇಳಿದಾಗ ಅವ್ರ ಬೋರ್ಡ್ ಮೀಟಿಂಗ್ಸ್ ಅಲ್ಲಿ ಏನಾಯ್ತು ಅನ್ನೋದೆಲ್ಲ ಹೇಳಕ್ ಶುರು ಮಾಡ್ಬಿಡ್ತದ್ದು. ಆಯ್ತಾ? ಸೊ ಆ ರೀತಿ ವಿವೇಚನೆ ಇಲ್ದೇನೆ ಪ್ರೈವಸಿ ಡೇಟಾನ ಕೊಟ್ಬಿಡೋದು, ಕಾನ್ಫಿಡೆನ್ಷಿಯಲ್ ಆಗಿರೋ ಮಾಹಿತಿ ಕೊಟ್ಬಿಡೋದು ಕೂಡ ತೊಂದರೆ ಮಾಡುವಂತದ್ದೇ. ಆಮೇಲೆ ಒಟ್ಟಾರೆಯಾಗಿ ತುಂಬಾ ನಾವು ಓವರ್ ಡಿಪೆಂಡೆನ್ಸಿ ಬೆಳೆಸ್ಕೊಂಡಷ್ಟು ಏನಾಗುತ್ತೆ ಅಂದ್ರೆ ಸಹಜವಾಗಿ ನಾವು ಮಾತಾಡ್ತಿರೋ ಹಾಗೆ ಅದು ಒಂದು ರಿಸ್ಕ್ ಕಾಲಾಂತರದಲ್ಲಿ ಖಂಡಿತ ಆಗುತ್ತೆ ನಮ್ಗೆ. ಆದ್ರಿಂದ ನಮ್ದೇ ದೇಶದಲ್ಲಿ ನಮ್ಮ ಅಗತ್ಯಗಳಿಗೆ ತಕ್ಕಂತೆ ನಮ್ಮ ಭಾಷೆ, ನಮ್ಮ ಒಂದು ಅದರ ಒಂದು ಸೆನ್ಸಿಬಿಲಿಟೀಸ್ ಇದನ್ನ ಅರ್ಥ ಮಾಡ್ಕೊಂಡಿರುವಂತ ಕಲ್ಚರಲ್ ಕಾಂಟೆಕ್ಸ್ಟ್ ನ ಅರ್ಥ ಮಾಡ್ಕೊಳ್ಳೋ ರೀತಿಯ ಮಾಡೆಲ್ಸ್ ಗಳು ಬರೋದು ಮುಖ್ಯ ಆಗುತ್ತೆ. ಸ್ವಲ್ಪ ಕೆಲಸ ನಡೀತಾ ಇದೆ ಖಂಡಿತವಾಗ್ಲೂ ಆ ನಿಟ್ಟಿನಲ್ಲಿ. ಎಸ್ಪೆಷಲಿ ಲಾಸ್ಟ್ ಒಂದು 2-3 ವರ್ಷದಲ್ಲಿ ಸಾಕಷ್ಟು ಕೆಲಸ ಅದ್ರ ಸುತ್ತ ನಡೆದಿದೆ. ಅದಕ್ಕೆ ಕೇಂದ್ರ ಸರ್ಕಾರದ ಸಪೋರ್ಟ್ ಕೂಡ ಸಾಕಷ್ಟು ಇದೆ ಅದಕ್ಕೆ, ಆ ನಿಟ್ಟಿನಲ್ಲಿ ನಡೀತಿರುವಂತದ್ದು. ಬಟ್ ಇಟ್ಸ್ ಅ ಗುಡ್ ಕ್ವಶನ್. ನಾವು ಓವರ್ ಡಿಪೆಂಡೆನ್ಸಿ ಈ ಮಾದರಿಗಳ ಮೇಲೆ ಕ್ರಿಯೇಟ್ ಮಾಡ್ಕೊಳ್ದೇ ಇರೋದು ಒಳ್ಳೇದು. ಅಂಡ್ ಹೋಪ್ಫುಲಿ ChatGPT ಅಷ್ಟೇ ಸಲೀಸಾಗಿ ಅಷ್ಟೇ ಕೇಪಬಲ್ ಆಗಿರುವಂತದ್ದು ಒಂದು ಭಾರತದ ಮಾದರಿ ಕೂಡ ಆದಷ್ಟು ಹೆಚ್ಚು ಬೇಗ ಬಳಕೆಗೆ ಬರುವಂತದ್ದಾಗ್ಲಿ ಅಂತ. ಈಗ ಸರ್ವಂ ಇದೆ, ಬಟ್ ಸರ್ವಂ ಅಲ್ಲಿ ಅದು ಇನ್ನೂ ಸ್ವಲ್ಪ ಜನಸಾಮಾನ್ಯರ ಬಳಕೆಗೆ ಸುಲಭವಾಗಿ ದಕ್ಕೋ ರೀತಿಯಲ್ಲಿ ಅದು ಇನ್ನೂ ಬಂದ ಹಾಗೆ ನಾನು ನೋಡಿಲ್ಲ ಅದನ್ನ ಸೋಫಾರ್. ಇನ್ನೊಂದು ಪ್ರಶ್ನೆ ಇದೆ ಸಂತೋಷ್ ಅವರಿಂದ. ಇಸ್ ಇಟ್ ಅ ಗುಡ್ ಐಡಿಯಾ ಟು ಕೀಪ್ ಅ ಸ್ಪೆಸಿಫಿಕ್ ಥ್ರೆಡ್ ಆರ್ ಅನ್ ಅಕೌಂಟ್ ಸ್ಪೆಸಿಫಿಕ್ ಫಾರ್ ಅ ಟಾಪಿಕ್ ಸೊ ದಟ್ AI ಕೀಪ್ಸ್ ಲರ್ನಿಂಗ್ ಫ್ರಮ್ ದ ಪಾಸ್ಟ್ ಕಾನ್ವರ್ಸೇಷನ್ಸ್? ಡೆಫಿನೆಟ್ಲಿ ಹೌದು. ಯಾಕಂದ್ರೆ ನೀವು ಈಗ ಏನೋ ಒಂದು ಮಾತಾಡ್ತಾ ಇದ್ದೀರಿ ಅಂದಾಗ ಆ ಥ್ರೆಡ್ ಅಲ್ಲಿ ನೀವು ಮಾತಾಡ್ತಾ ಇದ್ರೆ ಆ ಥ್ರೆಡ್ ಅಲ್ಲಿ ಏನ್ ಚರ್ಚೆ ಆಗಿದೆ ಅನ್ನೋದು ಅದಕ್ಕೊಂದು ಕಾಂಟೆಕ್ಸ್ಟ್ ಇರುತ್ತೆ. ಅದೇ ಆಗ್ಲೇ ನಾವು ಮಾತಾಡಿದಾಗೆ ಪ್ಯಾಟರ್ನ್ಸ್ ಮತ್ತು ಕಾಂಟೆಕ್ಸ್ಟ್ ನ ರೆಕಗ್ನೈಸ್ ಮಾಡುತ್ತೆ ಅಂತ ಹೇಳಿದಾಗ, ಕಾಂಟೆಕ್ಸ್ಟ್ ಅಂದ್ರೆ ಆ ಥ್ರೆಡ್ ಅಲ್ಲಿ ಏನ್ ಮಾತಾಡಿದಿರ ಅನ್ನೋದು ಕೂಡ ಒಂದು ಕಾಂಟೆಕ್ಸ್ಟೇ. ಆಮೇಲೆ ಅದರ ಮೆಮರಿ ತುಂಬಾ ಮನುಷ್ಯರ ತರ ಇಲಾಂಗೇಟೆಡ್ ಮೆಮರಿ ಏನಿಲ್ಲ. ಐ ಮೀನ್ ಅದನ್ನ ಅಡ್ರೆಸ್ ಮಾಡಕ್ಕೆ ನೋಡ್ತಾ ಇದ್ದಾರೆ. ಅದರಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಕೂಡ ಆಗಿದೆ ಕಳೆದ ಒಂದು 2-3 ವರ್ಷದಲ್ಲೇ ನೋಡಿದ ಹಾಗೆ. ಬಟ್ ಸ್ಟಿಲ್ ಏನಪ್ಪಾ ಅಂದ್ರೆ ಅದಕ್ಕೆ ಸ್ವಲ್ಪ ಮರೆಗೂಳಿ ಸ್ವಭಾವ ಇದೆ ಅನ್ನೋದು ಹೇಳ್ತಾರೆ. ಅದರಿಂದ ತುಂಬಾ ಲಾಂಗ್ ಕಾಂಟೆಕ್ಸ್ಟ್ ಕೊಟ್ಟ ತಕ್ಷಣ ಹಿಂದೆ ಎಲ್ಲೋ ಏನೋ ಚರ್ಚೆ ಮಾಡಿದ್ನ ಮರ್ತು ಬಿಡುತ್ತೆ ಅನ್ನೋದು ಕಾಣಿಸುತ್ತೆ. ಸೊ ಅದರಿಂದ ಇಟ್ಸ್ ಆಲ್ವೇಸ್ ಬೆಟರ್ ದಟ್ ಒಂದ್ ಥ್ರೆಡ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ಏನೋ ಒಂದು ಕಾಂಟೆಕ್ಸ್ಟ್ ಮಾತಾಡ್ತಾ ಒಂದ್ ಕಡೆ ಬಂದಿದ್ದೀರಾ, ಒಂದು ಅದರ ಔಟ್ಪುಟ್ ನಿಮಗೆ ಸಮಾಧಾನ ಕೊಟ್ಟಿದೆ, ಅದು ಮುಂದಿನ ಚರ್ಚೆ ಮಾಡ್ಬೇಕಾದಾಗ ಒಂದೊಂದ್ಸಲಿ ಅದು ಹಳೇದ್ನೇನೋ ಮರ್ತು ಬಿಡುತ್ತೆ. ಹಂಗಾಗ್ದಿದ್ದಂಗೆ ನೋಡ್ಕೊಳಕ್ಕೆ ಈ ಇಷ್ಟರವರೆಗೆ ಆಗಿರೋ ಚರ್ಚೆ ಒಂದ್ ಸಣ್ಣ ಸಾರಾಂಶನ ಅದು ಕೊಟ್ಟು ಸ್ವಲ್ಪ ಮತ್ ಮುಂದುವರೆ ತರ ಮಾಡಿದ್ರೆ ಅದು ಹೆಚ್ಚು ಅಕ್ಯುರೇಟ್ ಆಗಿ ಬಿಹೇವ್ ಮಾಡುತ್ತೆ ಅನ್ನೋದು ನೀವು ನೋಡ್ಬೋದು. ಶಂಕರಪ್ಪ ಅನ್ನೋರು ಒಂದ್ ಪ್ರಶ್ನೆ ಕೇಳಿದ್ದಾರೆ. ಕನ್ನಡ LLM ಬಗ್ಗೆ ಹೊಸ ಸಾಧ್ಯತೆ ಮತ್ತು ಈಗಿನ ಸ್ಥಿತಿ ತಿಳಿಸಿ ಅಂತ. ಚುಟುಕಾಗಿ ಏನೋ ಹೇಳಿ. ನಾನು ಹೇಳ್ದಂಗೆ ಕನ್ನಡ LLM ಅಂತ ನೋಡಿದಾಗ ಈಗ ಮಾದರಿಗಳು 3 ವರ್ಷದ ಹಿಂದೆ ಕನ್ನಡದಲ್ಲಿ ಏನ್ ಕೇಳಿದ್ರು ತಮಾಷೆ ಆಗ್ತಾ ಇತ್ತು. ಹಂಗಾಗಿ ChatGPT ಬಂದ ದಿನಗಳಲ್ಲಿ ನೀವು ಫೇಸ್ಬುಕ್ ಚರ್ಚೆಗಳನ್ನೆಲ್ಲ ನೋಡಿದ್ರೆ
ನಾನು ಕನ್ನಡದಲ್ಲಿ ಏನೋ ಕೇಳಿದೆ, ಕೆಟ್ಟದಾಗಿ ಉತ್ತರ ಕೊಟ್ಟಿದೆ, ಇದು ಡಬ್ಬ ಇದೆ, ಏನು ಯೂಸ್ ಇಲ್ಲ, ಇದು ಕನ್ನಡಕ್ಕಂತೂ ಏನು ಮಾಡಲ್ಲ, ಇದು ಹಿಂಗ್ ಮಾತಾಡ್ತಾ ಇದ್ರು. ಬಟ್ ಅದು ನಾನು ಇವತ್ತು ತೋರಿಸಿದ ಎಕ್ಸಾಂಪಲ್ಸ್ ಅಲ್ಲಿ ನೀವು ನೋಡಿದೀರಾ. ಈಗ ಜೆಮಿನಿ ಹೇಗೆ ಆ 75 ವರ್ಷದ ಮುದುಕನ ಕೇಸಲ್ಲಿ ಉತ್ತರ ಕೊಡ್ತು, ಅಥವಾ ಡೀಪ್ ಸೀಕ್ ಹೇಗೆ ಕಿತ್ತಳೆ ಹಣ್ಣಿನ ಎಕ್ಸಾಂಪಲ್ ಅಲ್ಲಿ ಉತ್ತರ ಕೊಡ್ತು ಅಂತ ಹೇಳಿ. ಸೊ ಅದರಿಂದ ತುಂಬಾ ವೇಗವಾಗಿ ಇದ್ರಲ್ಲಿ ಬದಲಾವಣೆ ಆಗ್ತಾ ಇದೆ. ಕನ್ನಡದಲ್ಲೂ ತುಂಬಾ ಸಶಕ್ತವಾಗಿ ಉತ್ತರ ಕೊಡುವಂತದೆಲ್ಲ ಬರುತ್ತೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ, ನಿಮ್ಮ ವ್ಯಾಪಾರದ ಸಾಧ್ಯತೆಗಳಿಗೆ, ನಿಮ್ಮ ಎಜುಕೇಶನ್, ನಿಮ್ಮ ರಿಸರ್ಚ್, ಯಾವುದೇ ಒಂದು ಸಂದರ್ಭದಲ್ಲಿ ಕನ್ನಡ ಬಳಸಬೇಕಾದ ಅಗತ್ಯ ಇದ್ದಾಗ ಖಂಡಿತವಾಗ್ಲೂ ಈ ಮಾದರಿಗಳು ನಿಮ್ಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತವೆ. 100ಕ್ಕೆ 100 ಮಾಡ್ಕೊಡಲ್ಲ. 100ಕ್ಕೆ 100 ಯಾವ್ದನ್ನು ಮಾಡ್ಕೊಡೋದಂತದ್ದು ಇದ್ರೆ ನೀವು ಅದನ್ನ ಬಳಸಲೂಬೇಡಿ ಅಂತ ಹೇಳ್ತೀನಿ. ಯಾಕೆಂದ್ರೆ ನಿಧಾನಕ್ಕೆ ನಿಮ್ಮ ಮೆದುಳು ಸೋಮಾರಿ ಆಗುತ್ತೆ, ಮತ್ತೆ ಆಮೇಲೆ ಅದರಿಂದ ನಿಮ್ಗೆ ತೊಂದರೆನೇ ಆಗುತ್ತೆ ಅಂತ ಹೇಳ್ತೀನಿ ನಾನು. ಹಾಗಾಗಿ ಇದನ್ನ ಒಂದು ಕೋಚ್ ತರ ಬಳಸ್ಕೊಳ್ಳೋ ರೂಪದಲ್ಲಿ ಮಾಡಿ, ಏನೋ ಒಂದು ವಿಷಯದ ಬಗ್ಗೆ ಒಂದು ಸಾರಾಂಶ ತಗೊಳ್ಳೋದಕ್ಕೆ ಅದನ್ನ ಬಳಸ್ಕೊಳ್ಳಿ, ಕನ್ನಡದಲ್ಲಿ ಕೊಡುತ್ತೆ. ಅದನ್ನ ಆಮೇಲೆ ನೀವು ರಿಫೈನ್ ಮಾಡ್ಕೊಳ್ಳಿ, ಇನ್ನೂ ಸ್ವಲ್ಪ ಸುಧಾರಿಸಿ, ಇನ್ನೂ ಸ್ವಲ್ಪ ಹೊಸ ವಿಷಯನ ಸೇರಿಸಿ, ಆ ರೀತಿ ಮಾಡ್ತಾ ಹೋಗಿ. ಕನ್ನಡದಲ್ಲಿ ನನ್ನ ಪ್ರಕಾರ ಇನ್ನೊಂದು 2-3 ವರ್ಷ, ಮೇ ಬಿ ಇನ್ನೊಂದು 3-4 ವರ್ಷದ ಅವಧಿಲಿ ತುಂಬಾ 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 ಚೆನ್ನಾಗಿರುವಂತಹ ಒಂದು ಔಟ್ಪುಟ್ ಕೊಡುವಂತದ್ದು ದಿನಗಳು ಬರುತ್ತೆ ಅಂತ ನನ್ಗನ್ಸುತ್ತೆ. ಸುನಿಲ್ ಅವ್ರು ಕೇಳಿದಾರೆ, ನೀವು ಮುಂದೆ ಮಾಡುವ ವೆಬಿನಾರ್ ಗಳ ಬಗ್ಗೆ ನಾವು ಹೇಗೆ ತಿಳಿಬಹುದು ಅಂತ. ನಾವು ವಾಟ್ಸ್ಆಪ್ ಕಮ್ಯುನಿಟಿ ಲಿಂಕ್ ಹಾಕಿದ್ದೀನಿ ನಮ್ಮ Q&A ಚಾಟ್ ಅಲ್ಲಿ. ನಮ್ಮ ಟ್ವಿಟರ್ ಹ್ಯಾಂಡಲ್ ಫಾಲೋ ಮಾಡಿ, ನಮ್ಮ ಯಾವುದೇ ಸೋಷಿಯಲ್ ಮೀಡಿಯಾ ಫಾಲೋ ಮಾಡಿ, ಮುಂದೆ ಬನ್ನಿ ಅಂತ. ಅದ್ರಲ್ಲಿ ಪ್ರತಿ ಸತಿ ನಾವು ಯಾವುದೇ ವೆಬಿನಾರ್ ಬಂದ್ರು ಅದ್ರ ಪ್ರಚಾರ ಮಾಡ್ತಾನೆ ಇರ್ತೀವಿ, ನೀವು ಸೇರ್ಕೋಬಹುದು. ಹೌದು. ಪ್ರತಿ ತಿಂಗಳು ನಾವು 2 ವೆಬಿನಾರ್ ಮಾಡ್ತಾ ಇದೀವಿ. ಈಗ ಬರೋ ಮುಂದಿನ ವೆಬಿನಾರು ಇವತ್ತು 9ನೇ ತಾರೀಕು. ನೀವು ನೋಟ್ ಮಾಡ್ಕೊಳ್ಳಿ, 23ನೇ ತಾರೀಕು ಅಂದ್ರೆ ಇನ್ನ ಮುಂದಿನ ವಾರ ಅಲ್ಲ, ಅದ್ರ ಮುಂದಿನ ಶನಿವಾರ ನಾವು ಇನ್ನೊಂದು ವೆಬಿನಾರ್ ಮಾಡ್ತಾ ಇದೀವಿ. ಅಲ್ಲಿ ಸ್ವಲ್ಪ ಒಟ್ಟಾರೆ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ ಹೊರಟ್ರೆ, ನೀವು ಒಂದು ಐಡಿಯಾ ಮಾಡೋದ್ರಿಂದ ಹಿಡಿದು ಅದಕ್ಕೆ ಒಂದು ಟೀಮ್ ಕಟ್ಟೋದು, ಬಂಡವಾಳ ರೇಸ್ ಮಾಡೋದು, ಮಾರ್ಕೆಟ್ಗೆ ಹೋಗೋದು, ಮಾರ್ಕೆಟಿಂಗ್ ಮಾಡೋದು, ಪ್ರತಿಯೊಂದು ಸ್ಟೇಜಸ್ ಬಗ್ಗೆ ನಮ್ಮ ಕನ್ನಡದಲ್ಲಿ ತುಂಬಾ ಹೆಸರು ಮಾಡಿರುವಂತ ಲೇಖಕರು ರಂಗಸ್ವಾಮಿ ಮೂಕನಹಳ್ಳಿ ಅಂತ ಅವರು ಅವತ್ತು ಮಾತಾಡ್ತಾರೆ. ಅವ್ರು ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ಒಂದು ಪುಸ್ತಕ ಕೂಡ ಬರೆದಿದ್ದಾರೆ. ಹಾಗಾಗಿ ಆ ಪುಸ್ತಕದ ವಿಚಾರನ್ನೇ ಇಟ್ಕೊಂಡು ಅವರೊಂದು ವೆಬಿನಾರ್ ಮಾಡ್ತಾ ಇದ್ದಾರೆ. ಬಟ್ ಉದ್ಯಮಕ್ಕೆ ಹೋಗ್ಬೇಕು, ಏನೋ ಒಂದು ಮಾಡ್ಬೇಕು ಅನ್ನೋರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡುವಂತಹ ಒಂದು ವೆಬಿನಾರ್ ಅದಾಗುತ್ತೆ. ಅದ್ರ ವಿವರಗಳನ್ನ ನಾವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಶೇರ್ ಮಾಡ್ತೀವಿ, ನೀವು ನೋಡ್ಕೊಳ್ಳಿ. ಹಾಗೇನೆ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಸೇರ್ಕೊಂಡ್ರೆ ನಿಮ್ಗೆ ಖಂಡಿತವಾಗ್ಲೂ ಅಲ್ಲಿ ನಿಮ್ಗೆ ಇನ್ನಷ್ಟು ಮಾಹಿತಿ ರೆಗ್ಯುಲರ್ ಆಗಿ ಸಿಗ್ತಾ ಇರುತ್ತೆ. ಇನ್ಫ್ಯಾಕ್ಟ್ ನಿಮ್ದು ಏನೋ ಪ್ರಶ್ನೆ ಇದ್ರು ಅಲ್ಲಿ ಕೇಳ್ಬೋದು ನೀವು ಆವಾಗ. ರೂಪಾನವ್ರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ನೀವು ಈವರೆಗೆ ಹೇಳಿದ ಎಲ್ಲವನ್ನು ಮೊಬೈಲ್ ನಲ್ಲೇ ಮಾಡಬಹುದಾ? ಲ್ಯಾಪ್ಟಾಪ್ ನಲ್ಲಿ ಮಾಡುವುದಾದರೆ ಹೆಚ್ಚು ಡೇಟಾ ಮತ್ತು ಒಳ್ಳೆಯ ಇಂಟರ್ನೆಟ್ ಸೌಲಭ್ಯ ಕೂಡ ಬೇಕಲ್ಲವೇ? ಗ್ರಾಮೀಣ ಭಾಗ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಸಲಹೆ ಕೊಡಿ. ಇದು ನೀವು ಮೊಬೈಲ್ ಅಲ್ಲೂ ಮಾಡ್ಬೋದು. ಇದು ಯಾವ್ದಕ್ಕೂ ನಿಮ್ಗೇನು, ನಾನು ಕೇಳಿದಂತ ಪ್ರಾಂಪ್ಟ್ಸ್ ಗೇಮ್ಸ್ ವಿಚಾರಕ್ಕೆ ಬಂದಾಗ ನಿಮ್ಗೆ ಯಾವ್ದಕ್ಕೂ ಡೆಸ್ಕ್ಟಾಪ್ ಬೇಕು ಅಂತಿಲ್ಲ, ಮೊದಲನೇದಾಗಿ. ಎರಡನೇದಾಗಿ ಲೋ ಸ್ಪೀಡ್ ಇಂಟರ್ನೆಟ್ ಇರುವಂತ ಜಾಗದಲ್ಲಿ ಇದನ್ನ ಹೇಗ್ ಬಳಸ್ಬೋದು ಅನ್ನೋ ವಿಚಾರಕ್ಕೆ ಬಂದಾಗ ಒಂದಿಷ್ಟು ಬದಲಾವಣೆ ಆಗ್ತಾ ಇದೆ. ಉದಾಹರಣೆಗೆ ಎಡ್ಜ್ ಗ್ಯಾಲರಿ ಅಂತ ಅನ್ಸುತ್ತೆ, ಗೂಗಲ್ ಅವರು ಒಂದು LLM ನ ಬಿಡುಗಡೆ ಮಾಡಿದ್ದಾರೆ. ಆ ಎಡ್ಜ್ ಗ್ಯಾಲರಿ ಏನಂತಂದ್ರೆ, ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಅದನ್ನ ಹಾಕೊಂಡ್ರೆ ಅದೊಂದು ಪ್ರಾಬಬ್ಲಿ ಒಂದು 3-4 GB ಡೇಟಾ ತಗೊಳುತ್ತೆ, ಅಂದ್ರೆ ಸ್ಪೇಸ್ ತಗೊಳುತ್ತೆ ನಿಮ್ ಫೋನ್ ಅಲ್ಲಿ. ತಗೊಂಡ ನಂತರ ನೀವು ಅದಕ್ಕೆ ಇಮೇಜ್ ಜನರೇಷನ್, ಚಾಟ್ ಇವೆಲ್ಲ ತಗೊಂಡಾಗ ಅತ್ಯಂತ ಸುಲಭವಾಗಿ, ಅಂದ್ರೆ ಇಂಟರ್ನೆಟ್ ಇಲ್ದೇನೆ ವರ್ಕ್ ಮಾಡುತ್ತೆ ಅದು. ಆವಾಗ ನೀವು ಯಾವ್ದೋ ಹಳ್ಳಿಲಿ ಇದ್ರು ಕೂಡ ಒಂದಿಷ್ಟು ಬೇಕಾದ, ಅಟ್ಲೀಸ್ಟ್ ಇಷ್ಟು ಅಡ್ವಾನ್ಸ್ ಮಾಡೆಲ್ ಅಲ್ದಿದ್ರು ಸುಮಾರು ಮಟ್ಟಿಗಿನ ನಿಮ್ಮ ದಿನನಿತ್ಯದ ಅಗತ್ಯಗಳಿಗೆ AI ನ ಇಂಟರ್ನೆಟ್ ಇಲ್ಲದೆ ಬಳಸ್ಕೊಳ್ಳುವಂಥದ್ದು ಕೂಡ ಮಾಡಬಹುದು. ಇತ್ತೀಚೆಗೆ ಅದು ಬಂದಿದೆ. ಇನ್ಫ್ಯಾಕ್ಟ್ ಇವಾಗ ಒಂದು ಓಪನ್ ಸೋರ್ಸ್ ಮಾಡೆಲ್ ChatGPT ಅವ್ರು ಕೂಡ ಬಿಟ್ಟಿದ್ದಾರೆ ಇತ್ತೀಚೆಗೆ. ಅದನ್ನು ಕೂಡ ಡೆಸ್ಕ್ಟಾಪ್ ಅಲ್ಲೋ ಅಥವಾ ಮೊಬೈಲ್ ಅಲ್ಲೋ ಹಾಕೊಂಡು ಮಾಡಬಹುದು. ಸ್ವಲ್ಪ ಹೈ ಎಂಡ್ ರ್ಯಾಮ್ ಮತ್ತೆ ಸ್ಟೋರೇಜ್ ಇರುವಂತ ಫೋನ್ಸ್ ಬೇಕಾಗುತ್ತೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಸೊ ಅದು ಕೂಡ ಸಾಲ್ವ್ ಆಗುವಂತ ಪ್ರಾಬ್ಲಮ್ಸ್. ಇನ್ ಕೆಲವೇ ತಿಂಗಳುಗಳಲ್ಲಿ ನನ್ನ ಪ್ರಕಾರ ಅದು ಕೂಡ ಹೆಚ್ಚು ಗುಣಮಟ್ಟದಲ್ಲಿ ಆರಾಮಾಗಿ ಮೊಬೈಲ್ ಅಲ್ಲೇ ಮಾಡುವಂತದ್ದು ಆಗುತ್ತೆ ಕೂಡ. ಕೊನೆ ಪ್ರಶ್ನೆ ಆತ್ರೇಯ ಅನ್ನೋರು ಕೇಳಿದ್ದಾರೆ, is there any way that we can restrict and remove the memory of the conversation and limit it so that it won't go public? ನೀವು ನಿಮ್ಮ ಸೆಟ್ಟಿಂಗ್ಸ್ ಅಲ್ಲಿ ಕೂಡ ಚೇಂಜ್ ಮಾಡ್ಕೋಬಹುದು. ನೀವು ಯಾವುದೇ ಕಾನ್ವರ್ಸೇಷನ್ ಮಾಡ್ತಾ ಇದ್ರು ಇದನ್ನ ಅದು ತರಬೇತಿಗೆ ಬಳಸ್ಕೊಳ್ಬಹುದಾ ಅಂತ ಕೇಳಿರುತ್ತೆ. ಆ ಸೆಟ್ಟಿಂಗ್ಸ್ ಹೋಗಿ ಚೆಕ್ ಮಾಡಿ, ಅದರ ಸೆಕ್ಯೂರಿಟಿ ಅಥವಾ ಸೇಫ್ಟಿ ಕೆಳಗಡೆ ಇರುತ್ತೆ, ಅದನ್ನು ನೀವು ಡಿಸೇಬಲ್ ಮಾಡಿ. ಡಿಸೇಬಲ್ ಮಾಡಿದ್ರೆ ನಿಮ್ಮ ವೈಯಕ್ತಿಕವಾದ ಮಾಹಿತಿ ಯಾವ್ದನ್ನು ತರಬೇತಿಗೆ ಬಳಸ್ಕೊಳ್ಳೋದಕ್ಕೆ ಅವಕಾಶ ಆಗಲ್ಲ ಅವಾಗ. ಮತ್ತೆ ಬಟ್ ಒಂದ್ ಜನರಲ್ ಪ್ರಿನ್ಸಿಪಲ್ ಏನಪ್ಪಾ ಅಂತಂದ್ರೆ, ತುಂಬಾ ವೈಯಕ್ತಿಕವಾದ ವಿಚಾರಗಳನ್ನ ಹಾಕ್ಬೇಡಿ, ಅಂದ್ರೆ ಗುರುತಿಸಕ್ ಆಗೋ ರೀತಿಲಿ ಹಾಕ್ಬೇಡಿ. ಉದಾಹರಣೆಗೆ ಈಗ ನಿಮ್ ಬಗ್ಗೆನೇ ಏನೋ ಕೇಳ್ಬೇಕು, ನೀವು ಅದನ್ನ ಇನ್ಯಾವುದೋ ವ್ಯಕ್ತಿ ಬಗ್ಗೆ ಕೇಳ್ದ ಹಾಗೆ ಕೇಳಿಬೇಕಿದ್ರೆ. ಈ ತರ ಒಬ್ರು ಒಂದು ಸಮಸ್ಯೆಲಿದ್ದಾರೆ, ಅಥವಾ ಅವ್ರದ್ದೇನೋ ಒಂದು 10ನೇ ಕ್ಲಾಸ್ ಮುಗಿಸಿದ್ದಾರೆ, 70% ಮಾರ್ಕ್ಸ್ ಸಿಕ್ಕಿದೆ, ಬಟ್ ಈಗ ಸೈನ್ಸಿಗೆ ಹೋಗ್ಲಾ ಕಾಮರ್ಸ್ ಹೋಗ್ಲಾ ಅನ್ನೋ ಗೊಂದಲದಲ್ಲಿದ್ದಾರೆ. ನಿನ್ ಪ್ರಕಾರ ಮುಂದಿನ 5 ವರ್ಷದಲ್ಲಿ ಏನಾಗುತ್ತೆ, ಅವ್ರು ಸೈನ್ಸ್ ಮಾಡಿದ್ರೆ ಬೆಟ್ರಾ ಕಾಮರ್ಸ್ ಮಾಡಿದ್ರೆ ಬೆಟ್ರಾ ಅಂತ ಕೇಳ್ಬೇಕು ಅಂದ್ರೆ ಹಂಗ್ ಕೇಳಿ.
ಇಲ್ಲ ಮನೇಲಿ ನನ್ ಮಗ ಇದ್ದಾನೆ, ನನ್ ಮಗನ ಹೆಸರು ಪ್ರಕಾಶ ಅಂತ, ಪ್ರಕಾಶ ಹಿಂಗೆ ಈ ಕಾಲೇಜ್ ಸೇರ್ಕೊಳ್ಳ ಆ ಕಾಲೇಜ್ ಸೇರ್ಕೊಳ್ಳೋ ಗೊಂದಲದಲ್ಲಿದ್ದಾನೆ, ನಿಮ್ದು ಅಷ್ಟು ವೈಯಕ್ತಿಕ ಮಾಹಿತಿನ ಅದು ಕೊಟ್ಟಾಗತ್ತೆ. ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಸಜೆಸ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನೀವು ಅದನ್ನ ಸೈನ್ ಅಪ್ ಮಾಡಿದ ತಕ್ಷಣ ಪ್ರತಿಯೊಂದು ಮಾಡೆಲ್ನವರು ಹೇಳ್ತಾರೆ, ಹೆಚ್ಚಿನ ವೈಯಕ್ತಿಕ ಮಾಹಿತಿನ ಹಾಕ್ಬೇಡಿ ಅಂತ ಅವರೇ ಹೇಳ್ತಾರೆ ನಿಮ್ಗೆ. ಇಟ್ ಇಸ್ ಫಾರ್ ಆಫೀಸ್ ಅನಾಲಿಸಿಸ್ ಅಂತ ರಿಪ್ಲೈ ಮಾಡಿದ್ದಾರೆ ಚಾಟ್ ಅಲ್ಲಿ. ಹೌದಾ? ಆಫೀಸ್ ಅನಾಲಿಸಿಸ್ ಅಂತೂ 2 ತರದ್ದಿದೆ. ಒಂದು, ಈಗ ಎಷ್ಟೊಂದು ಆಫೀಸ್ಗಳಲ್ಲಿ ಅವರು ಒಂಥರ ರೆಸ್ಟ್ರಿಕ್ಟೆಡ್ ಎಐ ತರದನ್ನ ತಂದ್ಕೊಂಡಿದ್ದಾರೆ. ಅಂದ್ರೆ ಅವರು ಆಫೀಸ್ ನ ಯೂಸ್ ಕೇಸಸ್ ಮಾತ್ರ ಯೂಸ್ ಆಗೋ ರೀತಿಯ ಎಐಗಳನ್ನ, ಕಂಟ್ರೋಲ್ಡ್ ಎಐನೆಲ್ಲ ಮಾಡೋಂಥದ್ದು ಮಾಡ್ತಿದ್ದಾರೆ. ಅದು ಇಲ್ಲದೆ ಇದ್ದ ಸಂದರ್ಭದಲ್ಲಿ ಆದಷ್ಟು ತುಂಬಾ ಈಸಿಯಾಗಿ ಗುರ್ತಿಸಕ್ ಆಗುವಂತ ಮಾಹಿತಿನ ಆಫೀಸ್ ನ ಶೇರ್ ಮಾಡಬೇಡಿ. ಅದಕ್ಕೆ ಏನೋ ಒಂದು ಪ್ರಶ್ನೆ ಕೇಳ್ಬೇಕಾ, ನೀವು ಸ್ವಲ್ಪ ಕೂತು ಒಂಚೂರು ಅದನ್ನ ವೈಯಕ್ತಿಕವಾಗಿ ಗುರ್ತಿಸಕ್ ಆಗುವಂತಹ ಒಂದು ವಿವರಗಳು, ಕಂಪನಿ ಹೆಸರು, ಏನೋ ಒಂದು ಪ್ಯಾನ್ ನಂಬರು ಅಥವಾ ಇನ್ನೇನೋ ಒಂದು ಆ ತರದ ಅಡ್ರೆಸ್, ಆ ತರದನ್ನ ರಿಮೂವ್ ಮಾಡಿ ದೆನ್ ಏನಾದ್ರು ಒಂದು ಪ್ರಶ್ನೆ ಕೇಳೋ ತರದನ್ನ ಮಾಡ್ಕೊಳ್ಳಿ, ಸೇಫ್ಟಿ ದೃಷ್ಟಿಯಿಂದ. ಅಷ್ಟೇ ಅನ್ಸುತ್ತೆ, 12:30 ಆಗ್ತಿದೆ. ಇನ್ನು ಸುಮಾರು 80 ಜನ ಇದ್ದಾರೆ. ಎಲ್ರಿಗೂ ಬಹಳ ಬಹಳ ಧನ್ಯವಾದಗಳು. ನಿಮ್ಮ ಈ ಸೆಷನ್ ಇಷ್ಟ ಆಗಿದ್ರೆ ಅಲ್ಲಿ ರಿಯಾಕ್ಷನ್ ಇದಕ್ಕೆ ಹೋಗಿ ವಸಂತ್ ಸರಿಗೆ ಒಂದು ಚಪ್ಪಾಳೆ ತಟ್ಟಿ. ರಿಯಾಕ್ಷನ್ ಇದೆ ಇಲ್ಲಿ. ತುಂಬಾ ಚಪ್ಪಾಳೆಗಳು ಬರ್ತಿದೆ. ಸುಮಾರಷ್ಟು ಪ್ರಶ್ನೆಗಳಿದ್ವು, ಬಟ್ ಸಮಯದ ಅಭಾವದಿಂದ ನಾವು ಅದನ್ನ ತಗೊಳಕ್ ಆಗ್ತಿಲ್ಲ. ಬಹಳಷ್ಟು ಪ್ರಶ್ನೆಗಳನ್ನು ಉತ್ತರ ಕೊಡಕ್ ಪ್ರಯತ್ನ ಪಟ್ಟಿದ್ವಿ. ಎಷ್ಟೊಂದು ಅದೇ ರೀತಿ ಪ್ರಶ್ನೆಗಳೇ ಇದ್ವು, ಕನ್ನಡದ ವಿಚಾರವಾಗ್ಲಿ ಅಥವಾ ಯಾವ ರೀತಿ ಎಐ ಬಳಸಬಹುದು ಅಂತ. ಎಐ ಹೇಗಿದೆ ಅಂತಂದ್ರೆ ಇವತ್ತು ನೀವು ಆದಷ್ಟು ನಿಮ್ಮ ಏನೇನ್ ಪ್ರಶ್ನೆಗಳಿದಾವೋ ಅದನ್ನು ನೀವು ಎಐ ಕೇಳ್ಬೋದು ಇವಾಗ. ಸೊ ಈ ತರ ಜನರಿಕ್ ಕ್ವಶನ್ಸ್ ಎಐ ಕೇಳ್ಬೋದು. ಸೊ 12:30 ಆಗ್ತಿದೆ. ಥ್ಯಾಂಕ್ಸ್ ಅ ಲಾಟ್. ಅಂದ್ರೆ ಕೊನೆಯದಾಗಿ ಕ್ಲೋಸಿಂಗ್ ಅಲ್ಲಿ ಹೇಳೋದಾದ್ರೆ ಏನಂತಂದ್ರೆ, ನಾವು ಇದನ್ನ ಒಟ್ಟಂದದಲ್ಲಿ ನೋಡಿದ್ರೆ, ಒಟ್ಟಂದದಲ್ಲಿ ಅಂದ್ರೆ ಓಕೆ, ನಾವು ಭೂಮಿಯ ಮೇಲೆ ಎಲ್ಲಾ ಮನುಕುಲ ಒಟ್ಟಿಗೆ ಇದೀವಿ. ಕಳೆದ 200-300 ವರ್ಷದಲ್ಲಿ ತುಂಬಾ ಬದಲಾವಣೆಗಳು ಜಗತ್ತಲ್ಲಿ ಆಗಿದೆ. ತಂತ್ರಜ್ಞಾನ, ಸೈನ್ಸ್ ನಲ್ಲಿ ಆದಂತ ಬದಲಾವಣೆಯಿಂದಾಗಿ ನಮ್ಮ ಆಯುಷ್ಯ ದೀರ್ಘವಾಗಿದೆ, ಆರೋಗ್ಯ ದೀರ್ಘವಾಗಿದೆ, ಸಾಕಷ್ಟು ಕಡೆ ಗಿದ್ದ ಸಾವು ನೋವುಗಳು ಕಡಿಮೆ ಆಗಿದೆ. ಅದೆಲ್ಲದರ ನಡುವೆ ನಾವು ಬದುಕ್ತಾ ಇದೀವಿ. ಇವತ್ತು ಇದು ಒಂದು ದೊಡ್ಡ ಮಟ್ಟದ ಬದಲಾವಣೆ ತರ್ತಾ ಇದೆ. ಇಲ್ಲಿಯವರೆಗೆ ನಾವು ಒಂದು ಉದ್ಯೋಗ ಮಾಡ್ತೀವಿ, ಆ ಉದ್ಯೋಗದಿಂದ ಏನಂತಾರೆ ಒಂದು ಬಂಡವಾಳ ಜನರೇಟ್ ಆಗುತ್ತೆ, ಆ ಬಂಡವಾಳದಿಂದ ಆರ್ಥಿಕ ವ್ಯವಸ್ಥೆ ನಡೆಯುತ್ತೆ ಅನ್ನೋ ತರದ ಒಂದು ಏನ್ ದಿನಗಳಿತ್ತು, ಇದನ್ನ ಸ್ವಲ್ಪ ಮಟ್ಟಿಗೆ ಆದ್ರೂ ಇದು ಇನ್ನೊಂದು 3-4-5 ವರ್ಷದಲ್ಲಿ ಅಲುಗಾಡ್ಸುತ್ತೆ. ಹಾಗಾಗಿ ದ ಬೆಟರ್ ಥಿಂಗ್ ಟು ಡೂ ಈಸ್ ಪ್ರಿಪೇರ್ ಅಂದ್ರೆ ನೀವು ಈ ಮಾದರಿಗಳನ್ನೆಲ್ಲ ತಿಳ್ಕೊಳ್ಳಿ, ಅದರಲ್ಲಿ ಹೆಂಗ್ ಕೆಲಸ ಮಾಡೋದು ತಿಳ್ಕೊಳ್ಳಿ. ಅದರಿಂದ ಏನೋ ಒಂದು ನಿಮ್ಮ ಒಂದು ಜೀವನವನ್ನ ಬೆಟರ್ ಮಾಡ್ಕೊಳಕ್ ಆಗುವಂತದ್ದು ಏನಿದೆಯೋ ಅದನ್ನ ಕಲ್ತ್ಕೊಳ್ಳಿ. ಅದ್ರ ಜೊತೆಗೆ ಎಚ್ಚರಿಕೆ ಏನ್ ಇಟ್ಕೊಳ್ಳಿ ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಕೋಚ್ ತರ ಬಳಸಿ, ನಿಮ್ಮ ಥಿಂಕಿಂಗ್ ನ ಅದಕ್ಕೆ ಕೊಟ್ಬಿಡ್ಬೇಡಿ. ಅದನ್ನ ಏನಿದ್ರು ಒಂದು ಕೋಚ್ ತರ ಬಳಸ್ಕೊಳ್ಳುವಂತ ಅಭ್ಯಾಸ ಮಾಡ್ಕೊಳ್ಳಿ. ಆಮೇಲೆ ಮಕ್ಕಳಿಗೆ, ವಿಶೇಷವಾಗಿ ಮಕ್ಕಳು ಯಾರು ಮನೇಲಿ ಮಕ್ಕಳಿದ್ದಾರೋ ಅವರಿಗೆ ನಾನೊಂದು ಮಾತು ಹೇಳೋದಾದ್ರೆ, ಮಕ್ಕಳಿಗೆ ಸ್ವಲ್ಪ ಮುಂದೇನು ಅನ್ನೋ ಪ್ರಶ್ನೆ ಎಷ್ಟೋ ಜನಕ್ಕಿದೆ. ನಾವೆಲ್ಲ ಇದೇ ತರ SSLC ಮುಗಿಸಿದ್ವಿ, PUC ಮಾಡಿದ್ವಿ, ಆಮೇಲೆ ಇನ್ನೊಂದು ಇಂಜಿನಿಯರಿಂಗ್ ಮಾಡಿದ್ವಿ, ಆರಾಮಾಗಿ ಒಂದು IT ಕೆಲಸ ಸಿಕ್ತು ಅಂತ ಒಂದು ಸೆಟ್ ರುಟೀನ್ ಪಾತ್ ಏನಿತ್ತು ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುತ್ತೆ ಇನ್ನು ಮುಂದಿನ 4-5 ವರ್ಷದಲ್ಲಿ. ಹೊಸ್ತು ಏನೋ ಒಂದು ಬಂದಾಗ ದೊಡ್ಡ ಮಟ್ಟದಲ್ಲೇ ಬಂದ್ಬಿಟ್ರೆ ಹೊಸ ರೀತಿಯ ಉದ್ಯೋಗಗಳು ಸೃಷ್ಟಿ ಆಗ್ಬೋದು. ಬಟ್ ಇವತ್ತಿಗೆ ಒಂದು ತೊಂದರೆ ತರ ಕಾಣಿಸ್ತಿರೋದು ಏನಂತಂದ್ರೆ, ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಪ್ರಿಡಿಕ್ಟ್ ಮಾಡಕ್ ಆಗ್ತಾ ಇಲ್ಲ. ಆದ್ರೆ ಇರುವಂತಹ ಹಲವಾರು ಉದ್ಯೋಗಗಳು ಇಲ್ಲ ಆಗುತ್ತೆ ಅನ್ನೋದು ಮಾತ್ರ ನಿಜ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದಕ್ಕೆ ನಾವು ಮಾಡ್ಬೋದಾದ ಏನಪ್ಪಾ ಅಂದ್ರೆ, ಈ ಮಾದರಿಗಳನ್ನ ಅರ್ಥ ಮಾಡ್ಕೊಳ್ಳಿ. ಇದನ್ನ ಹೇಗೆ ಇದೊಂದು ಜ್ಞಾನವನ್ನ ಒಂದು ಸರ್ಕಿನ್ ತರ ಮಾಡ್ತಿರೋದ್ರಿಂದ ಇದನ್ನ ನಾನು ಹೇಗೆ ಬಳಸ್ಕೋಬಹುದು, ಹೇಗೆ ಬೆಟರ್ ಆಗ್ಬೋದು, ಹೇಗೆ ನನ್ನ ಐಡಿಯಾಸ್, ನನ್ನ ಥಿಂಕಿಂಗ್, ನನ್ನ ಕಾಮನ್ ಸೆನ್ಸ್ ನ ಬಳಸ್ಕೊಂಡು ನಾನೊಂದು ಏನಾದ್ರು ಒಂದು ಹೊಸ ಉದ್ಯಮ ಕಟ್ಬೋದಾ, ಪ್ರಾಡಕ್ಟ್ ಕಟ್ಬೋದಾ, ಬಿಸ್ನೆಸ್ ಇದನ್ನ ಹೇಗೆ ಬಳಸ್ಕೋಬಹುದು, ಅಥವಾ ನನ್ನ ಮಾಡ್ತಿರೋ ಕೆಲಸದಲ್ಲಿ ಇನ್ನಷ್ಟು ಬೆಟರ್ ಆಗೋದಕ್ಕೆ ಹೇಗೆ ಯೂಸ್ ಮಾಡ್ಕೋಬಹುದು ಅಂತ ನೀವು ನೋಡ್ತಾ ಹೋಗಿ. ಆಗ ಏನಾಗುತ್ತೆ ಅಂದ್ರೆ, ಒಂದು ಪಾಪ್ಯುಲರ್ ಸೇಯಿಂಗ್ ಇವತ್ತು AI ಮತ್ತೆ ಟೆಕ್ನಾಲಜಿ ವರ್ಲ್ಡ್ ಅಲ್ಲಿ ಓಡ್ತಾನೆ ಇದೆ. ಏನಂದ್ರೆ, AI ವೋಂಟ್ ರಿಪ್ಲೇಸ್ ಯು, ಪೀಪಲ್ ವಿತ್ AI ಸ್ಕಿಲ್ಸ್ ವಿಲ್ ರಿಪ್ಲೇಸ್ ಯು ಅಂತ. ಸೊ ಹಾಗಾಗಿ AI ಕಲ್ತ್ಕೊಳ್ಳೋದು ಕೆಲಸ ದೃಷ್ಟಿಯಿಂದನೂ ಒಳ್ಳೇದು, ಉದ್ಯಮಕ್ಕೆ ಹೋಗ್ಬೇಕಂದ್ರೆ ಆ ದೃಷ್ಟಿಯಿಂದನೂ ಒಳ್ಳೇದು. ಮತ್ತೆ ಜಗತ್ತಲ್ಲಿ ಏನೋ ಒಂದು ತಲ್ಲಣ ಬರ್ತಿರ್ಬೇಕಾದಾಗ ನಮಗೆ ಒಂದು ಹೆಜ್ಜೆ ಮುಂದೆ ನಿಂತ್ಕೊಳ್ಳಕ್ಕೆ ಇದು ಅವಕಾಶ ಮಾಡ್ಕೊಡುತ್ತೆ. ಇಷ್ಟನ್ನ ಹೇಳ್ಬೋದು. ಮಕ್ಕಳಿಗೂ ಅದೇ ದೃಷ್ಟಿಯಿಂದ ನೋಡಿದಾಗ ನೀವು ಸೆಕೆಂಡ್ ಆರ್ಡರ್ ಥಿಂಕಿಂಗ್ ನ ಪ್ರಮೋಟ್ ಮಾಡಿ. ಅಂದ್ರೆ ಮಕ್ಕಳಿಗೆ ಓದೋ ಅಭ್ಯಾಸ ಮಾಡಿಸಿ ಚೆನ್ನಾಗಿ. ಯಾಕೆಂದ್ರೆ ಚೆನ್ನಾಗಿ ಓದಿದ್ರೆ ಚೆನ್ನಾಗಿ ಆರ್ಟಿಕ್ಯುಲೇಟ್ ಮಾಡ್ತಾರೆ, ಚೆನ್ನಾಗಿ ಆರ್ಟಿಕ್ಯುಲೇಟ್ ಮಾಡಕ್ ಬಂದ್ರೆ ಚೆನ್ನಾಗಿ ಪ್ರಾಂಪ್ಟ್ ಬರಿಬಹುದು ಅವ್ರು ಮುಂದೆ. ಒಂದನೇದು. ಎರಡನೇದೇನಂದ್ರೆ, ಈ ಮಾದರಿಗಳೆಲ್ಲ ಬರ್ತಿರೋದ್ರಿಂದ ಏನ್ ಡಿಸ್ರಪ್ಷನ್ ಆಗುತ್ತೆ, ಆ ಡಿಸ್ರಪ್ಷನ್ ಕಾಲದಲ್ಲಿ ಏನ್ ಹೊಸ್ತು ಬರುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದ್ ಸ್ವಲ್ಪ ಸೆಕೆಂಡ್ ಆರ್ಡರ್ ಥಿಂಕಿಂಗ್ ಬೇಕು. ಹಿಂಗಾದ್ರೆ ಹಿಂಗಾಗುತ್ತೆ, ಅದಾದ್ಮೇಲೆ ಹಿಂಗಾಗುತ್ತೆ ಅನ್ನೋದು ಸೆಕೆಂಡ್ ಆರ್ಡರ್ ಥಿಂಕಿಂಗ್. ಆ ಸೆಕೆಂಡ್ ಆರ್ಡರ್ ಥಿಂಕಿಂಗ್ ಬರ್ಬೇಕು ಅಂದ್ರೆ ಮಕ್ಕಳಿಗೆ ಆದಷ್ಟು ಬೋರ್ಡ್ ಗೇಮ್ಸ್, ಚೆಸ್ಸು ಅಥವಾ ಸುಡೋಕು ಅಥವಾ ನಮ್ಮಲ್ಲಿ ಕೆಲವು ಬೋರ್ಡ್ ಗೇಮ್ಸ್ ನಮ್ ಕಾಲದ ಏನಿತ್ತು ಅವುಗಳನ್ನ ಆಡಿಸುವಂತದ್ದು ಮಾಡಿ, ಆ ಮೂಲಕ ಅವರಿಗೆ ಸೆಕೆಂಡ್ ಆರ್ಡರ್ ಥಿಂಕಿಂಗ್ ಬರೋ ತರ ಮಾಡಿದಷ್ಟು ನೀವೇನಂದ್ರೆ
ಅವರು ಈ ಕಾಲಕ್ಕೆ ಸಜ್ಜಾಗ್ತಾರೆ ಅಂತ ನನ್ನದೊಂದು ಅನಿಸಿಕೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಐ ಥಿಂಕ್ ಇದು ವೆಬಿನಾರ್ ಆಗಿರೋದ್ರಿಂದ ಮಾತಾಡೋದಕ್ಕೆ ಅವಕಾಶ ಇಲ್ಲ ಇದರಲ್ಲಿ. ಇದು ಬರೀ ಕ್ವಶನ್ಸ್ ಕೇಳ್ಬೋದು ಅನ್ಸುತ್ತೆ. ರೂಪಾ ಅವರೊಂದು ಕಮೆಂಟ್ ಹಾಕಿದ್ರು ನೋಡಿದೆ ನಾನು. ಇವತ್ತಿನ ವೆಬಿನಾರ್ ಮುಗಿಸೋಣ. ಮುಂದೆ ನಾನು ಹೇಳಿದಾಗ 23ನೇ ತಾರೀಕು ನೆಕ್ಸ್ಟ್ ವೆಬಿನಾರ್ ಅಲ್ಲಿ ಮತ್ತೆ ಭೇಟಿ ಆಗೋಣ. ಇದನ್ನ ಇನ್ನು ಕೆಲವು ದಿನದಲ್ಲಿ ನಾವು ಇದನ್ನ ಯೂಟ್ಯೂಬ್ ಕೂಡ ಹಾಕ್ತೀವಿ. ಹಾಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ನಾನು ಲಿಂಕ್ Q&A ಅಲ್ಲಿ ಶೇರ್ ಮಾಡಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ನಾವು ನಿರಂತರವಾಗಿ ಒಳ್ಳೊಳ್ಳೆಯ ನಮ್ಮ ಕರ್ನಾಟಕದ ಉದ್ಯಮ ಲೋಕದ ಸಾಧಕರು, ಸ್ಟಾರ್ಟ್ಅಪ್ ಫೌಂಡರ್ಸ್ ನ ಕರೆಸಿ ಕನ್ನಡದಲ್ಲಿ ಮಾತಾಡಿಸ್ತಾ ಇದ್ದೀವಿ. ಒಂದು ಬಿಸ್ನೆಸ್ ಮಾಡೋದಕ್ಕೆ ಅವರ ಜರ್ನಿಯಿಂದ ಒಂದಿಷ್ಟು ಪಾಠಗಳನ್ನ ನಾವು ನಮ್ಮ ಯಂಗ್ಸ್ಟರ್ಸ್ ಕೊಡುವಂತ ಪ್ರಯತ್ನ ಮಾಡ್ತಾ ಇದೀವಿ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಇರ್ಲಿ. ಇನ್ನು ಮುಂದೇನು ಸಾಕಷ್ಟು ಹಲವಾರು ಯೋಜನೆಗಳನ್ನ ಮುಂದೆ ಬನ್ನಿ ಕೆಳಗಡೆ ನಾವು ತಗೊಂಡ್ಬರೋದಕ್ಕೆ ಹೊರಟಿದೀವಿ. ಅದನ್ನ ಕಾಲಕ್ಕೂ ಸಮಯ ಬಂದಾಗ ತಿಳಿಸ್ತೀವಿ. ನಿಮ್ಮೆಲ್ಲರ ಸಪೋರ್ಟ್ ಜೊತೆ, ಬೆಂಬಲದ ಜೊತೆನೆ ಇದನ್ನ ಮಾಡ್ತೀವಿ. ಯಾಕಂದ್ರೆ ಇದೊಂದು ಸಮುದಾಯದ ಸಹಭಾಗಿತ್ವ ಇರುವಂತಹ ಒಂದು ಯೋಜನೆ. ನಿಮ್ ಬೆಂಬಲ ಇರ್ಲಿ ಅಂತ ಕೇಳ್ಕೊಂಡು ಇವತ್ತಿಗೆ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.